ಇವತ್ತು ಮತ್ತು ನಾಳೆಯ ಈ ಪ್ರವಚನ ಮಾಲೆಯನ್ನು GN ಶಕುಂತಲಾ ಚಾರಿಟಬಲ್ ಟ್ರಸ್ಟ್ ಈ ನ್ಯಾಸದ ನ್ಯಾಸಕರ್ತರು, ನಮ್ಮ ಹಿತೈಷಿಗಳು, ನಮ್ಮ ಮಿತ್ರರಾದ GS ನಾಗರಾಜ್ ಮತ್ತು ಛಾಯಮ್ಮ ದಂಪತಿಗಳು, ಅವರ ಪುತ್ರಿ ದಿವಂಗತ GN ಶಕುಂತಲಾ ಅವರ ಸ್ಮರಣೆಯಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ. ಶಕುಂತಲಾ ಅವರು ವಿದ್ಯಾಭ್ಯಾಸದ ಉದ್ದಕ್ಕೂ ಪ್ರಥಮ ದರ್ಜೆಯಲ್ಲಿ, ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಅನೇಕ ಪ್ರಶಸ್ತಿಗಳನ್ನು, ಪದಕಗಳನ್ನು ಪಡ್ಕೊಂಡು ಇಸ್ರೋದಲ್ಲಿ ವಿಜ್ಞಾನಿಗಳಾಗಿದ್ದರು. ಆಮೇಲಿಂದ 1998ರಲ್ಲಿ ಅಮೆರಿಕಾಗೆ ಪ್ರವಾಸ ಹೋಗಿದ್ದರು. ಅಲ್ಲಿ ಒಂದು ಆಕಸ್ಮಿಕದಲ್ಲಿ, ಒಂದು ಅಪಘಾತದಲ್ಲಿ ಅವರ ಅವಸಾನ ಆಯಿತು. ಅವರ ಹೆಸರಿನಲ್ಲಿ ಈ ನ್ಯಾಸವನ್ನು ಸ್ಥಾಪಿಸಿ ಅದರಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇವರು ನಡೆಸ್ಕೊಂಡು ಬಂದಿದ್ದಾರೆ. ಈ ಹಿಂದಿನ ವರ್ಷಗಳಲ್ಲಿಯೂ ಕೂಡ ಈ ನ್ಯಾಸದಲ್ಲಿಯೇ ಪ್ರವಚನಗಳು ನಡೆದಿವೆ. ಈ ವರ್ಷದ ಪ್ರವಚನ ಮಾಲೆಯನ್ನು ನಡೆಸ್ಕೊಡೋದಕ್ಕೆ ನಮ್ಮ ವೇದಿಕೆಗೆ ಪರಿಚಿತರೇ ಆದ ವಿದ್ವಾನ್ ಬ್ರಹ್ಮಣ್ಯ ತೀರ್ಥ ಅವರು ಆಗಮಿಸಿದ್ದಾರೆ. ಹಿಂದೇನೂ ಅವರಿಂದ ಇಲ್ಲಿ ಪ್ರವಚನಗಳು ಆಗಿವೆ, ಪರಿಚಿತರೇ ಆಗಿದ್ದಾರೆ. ನಗರದ ಒಂದು ರಾಘವೇಂದ್ರ ಸನ್ನಿಧಿಯಲ್ಲಿ ಅರ್ಚಕರ ಜವಾಬ್ದಾರಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಅಧ್ಯಯನಶೀಲರು, ವೇದಾಂತದಲ್ಲಿ ಆಳವಾದ ವ್ಯುತ್ಪತ್ತಿ ಇರುವವರು. ಈ ಸಲದ ಪ್ರವಚನ ಮಾಲೆಯನ್ನು ಭಿಕ್ಷುಗೀತ, ಅದರ ಬಗ್ಗೆ ಅವರು ಮಾಡೋರಿದ್ದಾರೆ. ಭಾಗವತದ 11ನೇ ಸ್ಕಂದದ ಪ್ರಸಿದ್ಧವಾದ ಉದ್ಧವ ಗೀತದ ಭಾಗವಾಗಿ ಬರುತ್ತೆ ಭಿಕ್ಷುಗೀತ. ಅವಂತಿ ನಗರದ ಶ್ರೀಮಂತ ಬ್ರಾಹ್ಮಣನೊಬ್ಬ ಮದೋನ್ಮತ್ತನಾಗಿ ವಿಶೃಂಖಲ ಜೀವನ ನಡೆಸಿದ್ದರಿಂದ ದೇವತೆಗಳ ಶಾಪಕ್ಕೆ ಗುರಿಯಾಗಿ ದಾರಿದ್ರ್ಯಕ್ಕೊಳಗಾಗಿ ವೈರಾಗ್ಯ ಬುದ್ಧಿ ತಳೆದು ಭಿಕ್ಷುವಾಗ್ತಾನೆ. ಏನೇನೋ ಬವಣೆಗಳಿಗೆ ಅವನು ತುತ್ತಾಗ್ತಾನೆ. ಕಡೆಗೆ ಚಿಂತನ ಮಂಥನ ಮಾಡಿ ಅವನು ತನ್ನ ಮನಸ್ಸಿಗೆ ವಿವೇಕವನ್ನು, ಉತ್ಕರ್ಷ ಮಾರ್ಗವನ್ನು ಬೋಧಿಸಿಕೊಳ್ತಾನೆ. ಬೋಧನ ಸೌಕರ್ಯಕ್ಕೋಸ್ಕರ ವ್ಯಾಸರು ಈ ಕಥೆಯ ಆವರಣವನ್ನು ಕಲ್ಪಿಸಿ ಹೇಗೆ ಮನಸ್ಸಿನ ಸ್ವಚ್ಛಂದತೆಯೇ ದುಃಖ ಮೂಲ ಅಂತಲೂ, ಮನಸ್ಸಿನ ನಿಯಂತ್ರಣವೇ ಸರ್ವಶ್ರೇಷ್ಠವಾದ ಯೋಗ ಅಂತಲೂ ಉಪದೇಶ ಮಾಡಿದ್ದಾರೆ. ತುಂಬ ಸಾರವತ್ತಾದ ಭಾಗವತದ ಭಾಗವಾದ ಭಿಕ್ಷುಗೀತವನ್ನು ಕುರಿತು ವಿದ್ವಾನ್ ಬ್ರಹ್ಮಣ್ಯ ತೀರ್ಥ ಅವರು ತಮ್ಮ ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಮೊದಲಿಗೆ ನಾನು ಯದ್ಯಪಿ ನಿನ್ನೆ ಉಪನ್ಯಾಸಕ್ಕೆ ಬರಬೇಕಿತ್ತು. ಕಾರಣಾಂತರದಿಂದ ನಾನು ಶ್ರೀರಂಗದಿಂದ ಬರುವಾಗ ನನ್ನ ಬಸ್ಸಿನ ಸ್ವಲ್ಪ ಅಡಚಣೆಯಿಂದ ಬರಲಿಕ್ಕೆ ಆಗಲಿಲ್ಲ. ಹೀಗಾಗಿ ನಿಮ್ಮೆಲ್ಲರ ಅಂತರ್ಯಾಮಿಯಾದ ಆ ಪರಮೇಶ್ವರನನ್ನು ಕ್ಷಮಿಸು ಎಂಬುದಾಗಿ ಬೇಡುತ್ತಾ, ಒಂದು ದಿನ ಇದು ಜ್ಞಾನಗಂಗೆ, ಮನೆಯೊಳಗೆ ಬಹಳ ಮುಖ್ಯವಾದ ನೀರು ಒಂದು ದಿನ ಬರದಿದ್ದರೆ ಎಷ್ಟು ಕಷ್ಟ. ಅದನ್ನಾದರೂ ಏನಾದರೂ ಮಾಡಬಹುದು. ಈ ಜ್ಞಾನ ಪ್ರವಾಹ ಏನಿದೆ ಇದು ನಿಲ್ಲಬಾರ್ದು. ಅದು ನಿಲ್ಲಲಿಕ್ಕೆ ಯಾರು ಕಾರಣ ಆಗ್ತಾರೆ ಅದು ಬಹಳ ತಪ್ಪು, ಆದರೆ ಅನಿವಾರ್ಯ. ಹೀಗಾಗಿ ಆ ಕಾರಣ ನೆನ್ನೆ ಬರಲಿಕ್ಕೆ ಆಗಲಿಲ್ಲ. ಒಂದು ದಿನ ನನ್ನಿಂದಾಗಿ ಎಲ್ಲ ಶ್ರೋತೃವರ್ಗದವರು ಆ ಭಾಗವತ ಕೇಳುವಿಕೆಯಿಂದ ಏನು ವಂಚಿತರಾಗಿದ್ದೀರಿ, ಅದನ್ನು ಇವತ್ತು ಮತ್ತು ನಾಳೆ ನಾನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ನಿಮ್ಮೆಲ್ಲರ ಮುಂದೆ ಹೇಳ್ತಾ, ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ
ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಭಗವಾನುವಾಚ ಅರ್ಥೇ ಹ್ಯವಿದ್ಯಮಾನೇಪಿ ಸಂಸೃತಿರ್ನ ನಿವರ್ತತೆ ಧ್ಯಾಯತೋ ವಿಷಯಾನ್ ಪುಂಸಃ ಸ್ವಪ್ನೇಪ್ಯರ್ಥಾಗಮೋ ಯಥಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಪ್ರಣೀತವಾದಂತಹ ಶ್ರೀಮನ್ ಮಹಾಭಾರತದ ಎರಡು ಕಣ್ಣುಗಳು, ಒಂದು ಭಗವದ್ಗೀತೆ, ಮತ್ತೊಂದು ವಿಷ್ಣು ಸಹಸ್ರನಾಮ. ಭಾರತದಲ್ಲಿ ಒಂದು ಪ್ರಸಿದ್ಧವಾದ ಗೀತೆಯಾದರೆ ವೇದವ್ಯಾಸರಿಂದಲೇ ರಚಿತವಾದ 18ನೆಯ ಪುರಾಣ ರತ್ನ, ಪುರಾಣ ರಾಜ ಅಂತ ಪ್ರಸಿದ್ಧವಾದಂತಹ ಶ್ರೀಮದ್ ಭಾಗವತದಲ್ಲಿ ಅನೇಕ ಗೀತೆಗಳು. ಮಹಾಭಾರತದ ಸಕಲ ಶಾಸ್ತ್ರ ಸಾರೀಭೂತವಾದ ಒಂದು ಗೀತೆಯನ್ನು ಅರ್ಜುನನ ಸಲುವಾಗಿ ಭಗವಂತ ಕೃಷ್ಣ ಉಪದೇಶ ಮಾಡಿದರೆ, ಭಾಗವತದಲ್ಲಿ ಅನೇಕ ಸಜ್ಜನರನ್ನು ನೆಪ ಮಾಡಿಕೊಂಡು ಅನೇಕ ಗೀತೆಗಳು ಹೊರಟಿರ್ತಕ್ಕಂಥದ್ದು. ಭಾಗವತದಲ್ಲಿ ವೇಣುಗೀತ ಇದೆ, ಭಾಗವತದಲ್ಲಿ ಭ್ರಮರಗೀತ ಇದೆ, ಭಾಗವತದಲ್ಲಿ ರುದ್ರಗೀತ ಇದೆ, ಭಾಗವತದಲ್ಲಿ ಭಿಕ್ಷುಗೀತ ಇದೆ, ಭಾಗವತದಲ್ಲೇ ಅವಧೂತ ಗೀತ ಅಂತ ಇದೆ. ಅನೇಕ ಗೀತೆಗಳು, ಪ್ರಸಿದ್ಧವಾಗಿ ಗೋಪಿಗೀತ ಅಂತ. ಭಗವಂತನ ಭಕ್ತರಾಗಿರ್ತಕ್ಕಂಥ ಅನೇಕ ಜನ ಹೆಣ್ಣು ಮಕ್ಕಳು ತಮ್ಮ ತನುಮನವನ್ನು ಭಗವಂತನಿಗೇನು ಅರ್ಪಣೆ ಮಾಡಿದ್ರು, ಅವರು ಹೇಗೆ ಭಗವಂತನ ಉಪಾಸನೆಯನ್ನು ಮಾಡ್ತಿದ್ರು, ಕೃಷ್ಣನ ವಿರಹವನ್ನು ಹೇಗೆ ಅವರು ತಾವು ನಿರೂಪಣೆ ಮಾಡಿಕೊಂಡಿದ್ದಾರೆ ಇತ್ಯಾದಿಗಳನ್ನೆಲ್ಲ ಬಿಂಬಿಸ್ತಕ್ಕಂತಹ ಒಂದು ಗೋಪಿಗೀತ ಅನ್ನೋ ಗೀತ ಕೂಡ ಶ್ರೀಮದ್ ಭಾಗವತದಲ್ಲೇ ನಾವು ನೋಡಬಹುದು. ಹೀಗೆ ಅನೇಕ ಗೀತೆಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ಶ್ರೀಮದ್ ಭಾಗವತ. ಭಾಗವತದ ಬಗ್ಗೆ ವ್ಯಾಸರೇ ಒಂದು ಮಾತನ್ನು ತಿಳಿಸ್ತಾ ಹೇಳ್ತಾರೆ, ಎಲ್ಲ ಪುರಾಣಗಳ ಸಾರಂ ಸಾರಂ ಉದ್ಧೃತ್ಯ ಅಂತಾರೆ. ಎಲ್ಲ ಪುರಾಣಗಳ ಸಾರ ಏನಿದೆ ಆ ಸಾರವನ್ನು ರಸವನ್ನಾಗಿ ಮಾಡಿ ಈ ಭಾಗವತದ ಒಳಗಿಟ್ಟಿದ್ದೇನೆ ಅಂತಾರೆ. ಅದನ್ನೇ ತಿಳಿಸ್ತಾ ಪಿಬತ ಭಾಗವತಂ ರಸಂ. ಇದು ಭಾಗವತ ಅನ್ನೋದು ಎಲ್ಲ ಪುರಾಣಗಳ ರಸ, ಸಾರ. ಹಾಗಾಗಿ ಈ ಭಾಗವತದ ಒಳಗೆ ಕೃಷ್ಣ ಇನ್ನೇನು ನಿರ್ಯಾಣವನ್ನು ಹೊಂತಾ ಇದ್ದಾನೆ, ಪರಂಧಾಮಕ್ಕೆ ಹೊರಟಿದ್ದಾನೆ ಅನ್ನುವಾಗ ತನಗೆ ಬಹಳ ಆಪ್ತನಾಗಿರ್ತಕ್ಕಂಥ ಭಾಗವತ ವರ್ಣನೆ ಮಾಡುತ್ತೆ. ಉದ್ಧವ ಕೃಷ್ಣನ ಸಂಬಂಧ ಎಷ್ಟು ಹಳೇದು ಅಂದರೆ, ಉದ್ಧವ ಪಂಚಾಯನ ಅಂತಾರೆ. ಉದ್ಧವ 5 ವಯಸ್ಸಿನಿಂದ ಕೃಷ್ಣನ ಆರಾಧನೆಯನ್ನು ಮಾಡ್ತಾ 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 80 ವಯಸ್ಸಿನ ಮುದುಕ ಆಗಿದ್ದಾನಂತೆ. ಅವನ ದೇಹಕ್ಕೆ ಮುದಿತನ ಬಂದಿದೆ, ಆದರೆ ಮನಸ್ಸಿಗೆ ಕೃಷ್ಣನ ಭಕ್ತಿಗೆ, ಕೃಷ್ಣನ ಜ್ಞಾನವನ್ನು ಪಡೆಯುವ ವಿಚಾರಕ್ಕೆ ಮುದಿತನ ಬಂದಿಲ್ಲ. ಮುದಿತನ ದೇಹಕ್ಕೆ ಮಾತ್ರ, ಮನಸ್ಸಿಗೆ ಬರಬಾರ್ದು. ಮನಸ್ಸಿಗೆ ಎಂದು ಬಂತು ಅವತ್ತು ನಾವು ನಿಜವಾದ ಮುದುಕರಾಗ್ತೇವೆ. ಭಗವಂತನ ಭಕ್ತಿಯಲ್ಲಿ ನಿರಂತರ ತಾರುಣ್ಯ, ಜ್ಞಾನ ಸಂಪಾದನೆಗೆ ನಿರಂತರವಾದ ತಾರುಣ್ಯ ಬೇಕು. ಶ್ರೀಮದ್ ಭಾಗವತ ವರ್ಣನೆ ಮಾಡುತ್ತೆ, ಉದ್ಧವ
ಭಗವಂತನಲ್ಲಿ ಭಕ್ತಿಯನ್ನು ಯಾವಾಗಲೂ ಶುರು ಮಾಡಿದವನಲ್ಲ. ಯಾಕೆಂದರೆ ಅವನ ಭಕ್ತಿಯ ಪರಿಪಕ್ವತೆ ಅಷ್ಟು ಆಳವಾಗಿತ್ತು. ಅಂದರೆ 5 ವಯಸ್ಸಿನ ಆಡುವ ಬಾಲಕ ಅವರ ತಾಯಿ ಪ್ರಾತಃ ಕಾಲದ ಅಶನಕ್ಕಾಗಿ ಕರೆದರೆ ಪುಟ್ಟ ಹುಡುಗ ಅಂತಿದ್ದಂತೆ, ನಂದಿನ್ನೂ ಕೃಷ್ಣನ ಪೂಜೆ ಆಗಿಲ್ಲ, ನಾನು ಬರೋಲ್ಲ ಅಂತ. ಕೃಷ್ಣನ ಪೂಜೆ ಮಾಡುವ ತನಕ ಏನನ್ನೂ ತೆಗೆದುಕೊಳ್ಳದೆ ಭಗವಂತನ ಆರಾಧನೆ ಮಾಡುವ ಭಕ್ತಿ ಸಣ್ಣ ವಯಸ್ಸಿನಿಂದ ಬಂದಿರತಕ್ಕಂಥದ್ದು. ಆ ಜೀವನದಲ್ಲಿ ಹಾಗೆ ಕೃಷ್ಣ ಭಕ್ತಿಯಲ್ಲೇ ವಯಸ್ಸನ್ನು ಕಳೆದಿರ್ತಕ್ಕಂಥ ಉದ್ಧವನನ್ನು ನೋಡಿ ಕೃಷ್ಣ ಅಂತಾನೆ, ಉದ್ಧವ ನೀನಿನ್ನೂ ಇರಬೇಡ, ಯಾಕೆ ನಾನಿರೋ ತನಕ ಧರ್ಮ ಚೆನ್ನಾಗಿ ಇರುತ್ತೆ. ನಾನು ಇಲ್ಲಿಂದ ಕಾಲು ಎತ್ತಿದೆ ಅಂದರೆ ಕಲಿ ತನ್ನ ಪ್ರಾಬಲ್ಯವನ್ನು ತೋರಿಸ್ಬಿಡ್ತಾನೆ. ಮನೆಯಲ್ಲಿ ಹಿರಿಯರು ಇದ್ದರೆ, ಜೋರು ಮಾಡೋರಿದ್ದರೆ, ಕಮಾಂಡ್ ಮಾಡೋರಿದ್ದರೆ, ಈ ಸಣ್ಣ ಪುಟ್ಟ ಜನ ಗಲಾಟೆ ಮಾಡೋರು ಸುಮ್ಮನೆ ಇರ್ತಾರೆ. ಇಡೀ ಜಗತ್ತಿನ ನಿಯಂತ್ರಣ ಮಾಡುವ ಕೃಷ್ಣನೇ ತಾನು ಭೂಮಿಗೆ ಬಂದಾಗ ಕಲಿಯ ಉಪಟಳ ಏನೂ ನಡೀತಿರಲಿಲ್ಲ. ಕೃಷ್ಣ ಅಂತಾನೆ, ನಾನು ಹೊರಟೆ ಅಂದರೆ ಸಾಕು ಕಲಿ ಬಂದುಬಿಡ್ತಾನೆ. ಕಲಿ ಬರಲಿಕ್ಕೆ ಸಿದ್ಧವಾಗಿದ್ದಾನೆ. ಕಲಿ ಬಂದ ಅಂದರೆ ಆ ಕಾಲದ ಪ್ರವಾಹದ ಮುಂದೆ ಯಾರೂ ತಲೆ ಎತ್ತಿ ನಿಲ್ಲುವ ಹಾಗಿಲ್ಲ. ಹಾಗಾಗಿ ನೀನು ಇಲ್ಲಿರೋದು ಬೇಡ, ಬದರಿಕಾಶ್ರಮದ ಬಳಿ ಇರುವಂಥ ಕಲಾಪ ಗ್ರಾಮಕ್ಕೆ ಹೋಗು. ನಾನು ಹೇಳುವ ನನ್ನ ಸಂದೇಶವನ್ನು ಅಲ್ಲಿರುವ ಸಜ್ಜನರಿಗೆ ಉಪದೇಶ ಮಾಡು ಅಂತ ಕೃಷ್ಣ ಪರಮಾತ್ಮ ತಾನು ನಿರ್ಯಾಣ ಹೊಂದುವ ಮುನ್ನ ಅನೇಕ ಸಂದೇಶಗಳನ್ನು ಉದ್ಧವನ ಮುಂದೆ ತಿಳಿಸ್ಕೊಡ್ತಾ ಇದ್ದಾನೆ. ಅದು ಉದ್ಧವ ಗೀತೆ ಅಂತ, ಉದ್ಧವನಿಗಾಗಿ ಭಗವಂತ ಕೊಟ್ಟದ್ದು, ಅಥವಾ ಉದ್ಧವನಂಥ ಕೃಷ್ಣ ಭಕ್ತರಿಗಾಗಿ ಕೊಟ್ಟಂತಹ ಸಂದೇಶ, ಅದು ಉದ್ಧವ ಗೀತೆ. ಅದರೊಳಗೆ ಅನೇಕ ಕಥೆಗಳು, ಸಾಮಾನ್ಯ ರಾಮಾಯಣ, ಭಾಗವತ, ಭಾರತ, ಈ 3 ಈ ಭಾರತೀಯ ವೈದಿಕ ವಾಂಗ್ಮಯದ 3 ಕಣ್ಣುಗಳಿದ್ದಾಗೆ. ವೇದವ್ಯಾಸದೇವರು, ವಾಲ್ಮೀಕಿಗಳು ಈ ಪುರಾಣಗಳ ರಚನೆ ಯಾಕೆ ಮಾಡಿದ್ದಾರೆ? ಅದು ಕಣ್ಮುಚ್ಚಿ ಕೈ ಮುಗಿದು ಎದ್ದೋಗಿ ಕೇಳಿ ಎದ್ದೋಗ್ಲಿಕ್ಕಲ್ಲ. ಅದರ ಒಳಗೆ ಬರುವ ಪಾತ್ರಗಳು, ಆ ಪಾತ್ರಗಳ ಒಳಗಿರುವ ಗುಣಗಳು, ಆ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೇಗಿರಬೇಕು. ಭಗವಂತ ರಾಮನಾಗಿ ಬರಲಿಕ್ಕೆ ಏನು ಕಾರಣ ಅಂದರೆ, ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಒಬ್ಬ ಮಗನಾಗಿ ತಂದೆ ಜೊತೆ ಹೇಗಿರಬೇಕು, ಒಬ್ಬ ಹೆಂಡತಿಗೆ ಗಂಡನಾಗಿ ಹೇಗಿರಬೇಕು, ಒಬ್ಬ ತಾಯಿಗೆ ಮಗನಾಗಿ ಹೇಗಿರಬೇಕು, ಒಬ್ಬ ತಮ್ಮನಿಗೆ ಅಣ್ಣನಾಗಿ ಹೇಗೆ ತನ್ನ ಸ್ಥಾನವನ್ನು ನಿರ್ವಹಿಸಬೇಕು, ಇದನ್ನು ತೋರಿಸ್ಲಿಕ್ಕೆ ಬಂದದ್ದು. ಮಹಾಭಾರತ ಅಂದರೆ ಬರೀ ಕೇವಲ ಅಣ್ಣ ತಮ್ಮಂದಿರ ಜಗಳ ಅಂತ ಇಷ್ಟೇ ನಾವು ತಗೊಳ್ಬಾರ್ದು. ಅಲ್ಲಿರ್ತಕ್ಕಂಥ ಅನೇಕ ಮೌಲಿಕ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತೆ. ಅದಕ್ಕಾಗಿ ಪಾತ್ರಗಳ ಹೆಸರಿಟ್ಟು, ಆ ಪಾತ್ರಗಳ ಒಳಗೆ ಗುಣವಿಟ್ಟು, ಈ ಗುಣದ ಚಿಂತನೆಯನ್ನು, ಗುಣದ ಉಪಾಸನೆಯನ್ನು, ಗುಣದ ಅಳವಡಿಕೆಯನ್ನು ನಿಮ್ಮಲ್ಲಿ ಮಾಡಿಕೊಂಡು ನಿಮ್ಮ ಬಾಳನ್ನು ಕೂಡ ಹಸನ ಮಾಡಿಕೊಳ್ಳಿ ಅನ್ಲಿಕ್ಕಾಗಿ ವೇದವ್ಯಾಸದೇವರು, ದೊಡ್ಡ ದೊಡ್ಡ ಜ್ಞಾನಿಗಳು ಈ ಎಲ್ಲ ಪುರಾಣಾದಿಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಉದ್ಧವ ಗೀತೆಯಲ್ಲಿ ಅನೇಕ ಮಾತುಗಳು ಏನು ಬರ್ತಾ ಇದೆ, ಅದು ಕೇವಲ ಪುರಾಣ ಅಂದರೆ ನಮಗೆ ಸಾಮಾನ್ಯ ಈ ಪುರಾಣ ಅಂದರೆ ಓಲ್ಡ್ ಅಂತ, ಪುರಾತನ ಅಂತ, ಅದು ನಮಗೇನು ಸಂಬಂಧ ಇಲ್ಲದ ಕಥೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಿಲ್ಲ, ಪುರಾಣದ ಎಲ್ಲ ಮಾತುಗಳ ಒಳಗೆ ಒಂದು ನೀತಿ ಇದೆ, ಒಂದು ತಿಳ್ಕೊಳ್ಬೇಕಾದಂಥ ಒಂದು ಅಂಶ ಇದೆ. ಅದನ್ನು ಅಲ್ಲಿ ತಿಳಿಸ್ತಾ ಇರ್ತಾರೆ. ಕೃಷ್ಣ ಪರಮಾತ್ಮ ಉದ್ಧವನಿಗೆ ಅನೇಕ ತತ್ವಗಳ ಚಿಂತನೆಯನ್ನು ತಿಳಿಸ್ತಾ ಒಂದು ಮಾತು ಹೇಳ್ತಾನೆ, ನೋಡು ಉದ್ಧವ, ಯಾವ ಜೀವನು ದುಃಖಿ ಅಲ್ಲ. ಜೀವ ಸ್ವಾಭಾವಿಕವಾಗಿ ಸತ್ ಚಿತ್ ಆನಂದ ಆಗಿದ್ದಾನೆ. ಸಚ್ಚಿದ ಆನಂದ ಸ್ವರೂಪ ಆದಂತಹ ಜೀವ ಆದರೂ ದುಃಖ ಪಡ್ತಾ ಇದ್ದಾನೆ. ಉದ್ಧವ ಕೇಳ್ತಾನೆ, ಇಷ್ಟು ಸುಖ ಸ್ವರೂಪಿಯಾದ ಜೀವ ದುಃಖ ಪಡಲಿಕ್ಕೆ ಏನು ಕಾರಣ? ಈ ಜಗತ್ತಿನಲ್ಲಿ ತುಂಬ ಜನ ದುಃಖಿಗಳನ್ನು ನಾವು ಕಾಣ್ತೇವೆ. ಯಾಕೆ ದುಃಖ? ಎಲ್ಲಿಂದ ಬಂತು ಈ ದುಃಖ? ನಿಜವಾಗಿ ಜೀವನಿಗೆ ದುಃಖ ಇಲ್ಲ, ಆದರೂ ಕೂಡ ದುಃಖ ಪಡ್ತಾನಲ್ಲ, ಇದಕ್ಕೇನು ಕಾರಣ ಅಂತ ಪ್ರಶ್ನೆ ಮಾಡಿದಾಗ
ಭಗವಂತ ಹೇಳ್ತಾ ಇದ್ದಾನೆ, ನಿಜವಾಗಿಯೂ ಅಸ್ವಾಭಾವಿಕವಾಗಿರ್ತಕ್ಕಂಥ ದುಃಖಕ್ಕೆ ಕಾರಣ ಎರಡಂತೆ. ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಒಂದು ನಾನು, ಇನ್ನೊಂದು ನನ್ನದು. ಎರಡು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ದುಃಖ ನಮ್ಮನ್ನು ಬಿಟ್ಟು ಹೋಗಲ್ಲ. ಈ ನಾನು ನಂದು ಬಿಟ್ರಿ ನಿಮ್ಮ ದುಃಖನೂ ಇಲ್ಲ. ಯಾವ ವಸ್ತುವು ಇದು ನಂದು ಅಂತ ಅಂದ್ಕೊಂಡಿರ್ತೀರಿ, ಆಗ ಅದು ಕಳೆದಾಗ, ಅದು ಬಂದಾಗ ಸುಖ, ಹೋದಾಗ ದುಃಖ. ನಂದು ಅಂತೇನಿಲ್ಲ, ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ. ಸಾಮಾನ್ಯವಾಗಿ ನಮಗೆ ಹತ್ತಿರಕ್ಕೆ, ಅನುಭವಕ್ಕೆ ಹತ್ತಿರವಾದ ಮಾತುಗಳನ್ನು ಆಡಿದಾಗ ಬೇಗ ಅರ್ಥ ಆಗತ್ತೆ. ಒಬ್ಬ ದೊಡ್ಡ ಆಫೀಸರ್ಗೆ ಬೇಕಾದಷ್ಟು ಸವಲತ್ತು ಕೊಟ್ಟಿರ್ತಾರೆ, ಒಳ್ಳೆ ಕಾರು ಗೀರು ಎಲ್ಲ ಕೊಟ್ಟಿರ್ತಾರೆ. ರಿಟೈರ್ ಆದ ದಿನ ಆ ಕಾರೆಲ್ಲ ವಾಪಸ್ ಇಸ್ಕೊಳ್ತಾರೆ. ಅವನಿಗೇನು ಬೇಸರ ಆಗೋದೇ ಇಲ್ಲ. ಯಾಕೆಂದರೆ ದಿನ ಓಡಾಡುವಾಗ ಅವನ ಮನಸ್ಸಿನಲ್ಲಿ ಏನಿತ್ತು, ಇದು ನಂದಲ್ಲ ಅನ್ನೋ ಭಾವನೆ ಇತ್ತು. ಅದೇ ಅವನ ಕಾರ್ ಯಾರಾದರೂ ಎತ್ಕೊಂಡು ಹೋದರೆ, ಕಳುವು ಮಾಡಿದ್ರೆ ಭಾರಿ ದುಃಖ, ಅದು ಆಫೀಸ್ದಲ್ಲ, ಅದು ನಂದು. ದಾಸರು ನಮ್ಮನ್ನು ಕೇಳ್ತಾರೆ, ಬರುವಾಗ ಮೇಲಿಂದ ಇಲ್ಲಿಗೆ ಬರುವಾಗ ಏನ ತಂದೆ, ಬರುತ್ತಲೇ ಎಲ್ಲಾನು ನನ್ನದೆಂದೇ. ನಂದಂತ ನಾವೇನು ತಂದಿಲ್ಲ, ಹೋಗುವಾಗ ನಮ್ಮದು ಅಂತೇನು ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಈ ದುಃಖ ಈ ಬಂದ ಮೇಲೆ ಬಂದದ್ದು. ಹುಟ್ಟಕ್ಕೆ ಮುಂಚೆ ದುಃಖ ಇಲ್ಲ, ಸತ್ತ ಮೇಲೂ ದುಃಖ ಇಲ್ಲ ರೀ. ಸತ್ತ ಮೇಲೆ ಸತ್ತ ವ್ಯಕ್ತಿಗೆ ದುಃಖ ಇಲ್ಲ, ಆ ಸತ್ತವನ್ನು ನಂಬ್ಕೊಂಡಿರ್ತಾರಲ್ಲ ಅವ್ರು ಮಾತ್ರ ಅಳ್ತಿರ್ತಾರೆ. ಸತ್ತವ ಫ್ರೀ, ಆರಾಮಾಗಿ ಸತ್ತೋಗ್ಬಿಡ್ತಾನೆ. ಯಾಕೆಂದರೆ ಅವ್ನಿಗೆ ಅನೇಕ ರೋಗ ರುಜಿನಗಳಿರುತ್ತೆ, ಆಸ್ಪತ್ರೆಯಲ್ಲಿ ಕಂಟಿನ್ಯೂ ಆದರೆ ಬಿಲ್ ರೈಸ್ ಆಗ್ತಿರುತ್ತೆ. ಸತ್ತ ಅಂದರೆ ಫ್ರೀ, ಅಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲವಕ್ಕೂ ಕ್ಲೋಸ್. ಆದರೆ ಅವನು ಸುತ್ತ ಇರ್ತಾರಲ್ಲ ಅವನಿಗೆ ಮಾತ್ರ ದುಃಖ. ನಮಗೆ ಹುಟ್ಟುವ ಮುನ್ನ ದುಃಖ ಇಲ್ಲ, ಸತ್ತ ಮೇಲೂ ಇಲ್ಲ. ಇಲ್ಲದ ದುಃಖ ಅದು ನಾವೇ ತಂದುಕೊಂಡದ್ದು. ಹೇಗೆ? ಎರಡರಿಂದ. ನಾನು ಅಂದದ್ದಕ್ಕೆ, ನಂದು ಅಂದದ್ದಕ್ಕೆ. ನಾನು ನಂದು ಬಿಟ್ಯೋ ನಿಂಗೆ ದುಃಖವೇ ಇಲ್ಲ ಅಂತ ಉದ್ಧವನಿಗೆ ಬಹಳ ಸುಲಭವಾಗಿ ಹೇಳಿಬಿಟ್ಟ. ಯಾರೇ ಪುರಾಣ ಮಾಡಿದ್ರು, ಯಾರೇ ಒಂದು ಒಳ್ಳೆ ಮಾತು ಹೇಳಿ ಅಂದರೂ ಹೇಳೋದೇ ಎರಡನ್ನು. ಮೊದಲು ನಾನು ನಂದು ಬಿಡಬೇಕು, ನಾನು ನಂದು ಬಿಡಬೇಕು ಅಂತ ಅಂತಾರೆ. ಹೇಳ್ದಟ್ಟು ಸುಲಭ ಅಲ್ಲ. ನಾನು ನಂದು ಅನ್ನೋದು ಬಿಡಬೇಕಾದ್ರೆ ಏನು ಮಾಡಬೇಕು? ಏನು ಮಾಡಬೇಕು ಗೊತ್ತಾ? ನಿರಂತರ ತತ್ವ ಚಿಂತನೆ. ತತ್ವ ಅಂದರೆ ಭಗವಂತ ಅಂತ, ತತ್ವಂ ಅಂತ ಆ ಭಗವಂತನಿಗೆ ಕರೀತಾರೆ. ತತ್ವಂ ತತ್ವವಿದೇಕಾತ್ಮ. ಆ ಭಗವಂತನ ಚಿಂತನೆ, ನಿರಂತರ ದೇವರ ನೆನಪು, ಆ ಭಗವತ್ ಪ್ರಜ್ಞೆ ಸದಾ ನಿಮಗೆ ಜಾಗೃತವಾಗಿತ್ತು ಅಂತಾದರೆ, ದೇವರ ಬಗ್ಗೆ ನೀವು ಸದಾ ಚಿಂತನೆ ಮಾಡ್ತಿದ್ರಿ ಅಂದರೆ ಈ ಎರಡು ನಮ್ಮ ಹತ್ರ ಬರಲ್ಲ. ಯಾವುದು? ನಾನು ನಂದು. ಭಗವಂತನ ಚಿಂತನೆಯೊಂದೇ, ಭಗವಂತನ ಸಂಕೀರ್ತನೆಯೊಂದೇ, ಭಗವಂತನ ಭಜನಾಮೃತ ಪಾನವೊಂದೇ ಈ ನಾನು ನನ್ನದು ಅನ್ನೋದರಿಂದ ಬಿಡುಗಡೆ ಹೊಂದಲಿಕ್ಕೆ, ದುಃಖದ ನಿವೃತ್ತಿಗೆ ಇದು ಕಾರಣ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತಿರೋದೆ, ದೇವರ ಸ್ಮರಣೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ. ಆದರೂ ನಮಗೆ ದೇವರ ಸ್ಮರಣೆ ಏನು ಬಿಟ್ಟಿಲ್ಲ, ಮಾಡ್ತಾ ಇದ್ದೀವಿ. ಆದರೂ ದುಃಖ ಹೋಗಿಲ್ಲ. ದುಃಖವೂ ಇದೆ, ಜೊತೆಗೆ ಮತ್ತು ದೇವರ ಸ್ಮರಣೆನೂ ಮಾಡ್ತಾನೇ ಇದ್ದೀವಿ. ಯಾಕೆ ಹೀಗಾಗ್ತಾ ಇದೆ? ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ, ತಸ್ಮಾದುದ್ಧವ ಮಾಂ ಭುಂಕ್ಷ್ವ ವಿಷಯ ಮನಸೇಂದ್ರಿಯೈ ಆತ್ಮಗ್ರಹಣ ನಿಷ್ಪನ್ನಂ ಪಶ್ಯಂ ವೈಕಲ್ಪಿಕಂ ಭ್ರಮಂ. ಈ ಮನುಷ್ಯ ಅವನೇನು ಮಾಡ್ತಾ ಇದ್ದಾನೆ ಅಂದರೆ, ಇಂದ್ರಿಯಗಳ ಮೂಲಕ ಸಂತೋಷ ಪಡುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದೇ ಅವನು ಮಾಡ್ತಿರ್ತಕ್ಕಂಥ ತಪ್ಪು. ಒಂದು ಭಾಗವತದ್ದೇ ಒಂದು ಕಥೆ. ಕೃಷ್ಣನ ತಂದೆ ನಂದಗೋಪ ತುಂಬ ಬ್ಯುಸಿಯಾಗಿ ಓಡಾಡ್ತಿದ್ದ. ಕೃಷ್ಣ ಕೇಳಿದ, ಏನಿಷ್ಟು ಓಡಾಡ್ತಿದೆಯಾ ಅಪ್ಪ? ಅದಕ್ಕೆ ಅವರಪ್ಪ ಹೇಳಿದ, ನಮ್ಮ ಊರಿನ ಹಬ್ಬ ಮಾಡ್ತಾ ಇದ್ದೀನಿ. ಏನು ಹಬ್ಬ? ಅದಕ್ಕೆ ನಂದಗೋಪ ಅಂದ, ಸುಗ್ಗಿ ಕಾಲದಲ್ಲಿ ಹುಗ್ಗಿ ಮಾಡಿ ಇಂದ್ರನಿಗೆ ನೈವೇದ್ಯ ಮಾಡ್ತೇನೆ ಅಂತ ಅವರಪ್ಪ ಅಂದ. ಅದಕ್ಕೆ ಕೃಷ್ಣ ಅಂದ, ಎಲ್ಲಿ ಇಂದ್ರ? ನೀನು ನೋಡಿದೀಯಾ?
ಕಾಣದ ದೇವರಿಗೆ ಪೂಜೆ ಬೇಡ ಅಂತಾನೆ ದೇವರು. ಕಾಣುವ ದೇವರಿಗೆ ನಾನಾ ಜನಸ್ಯ ಶುಶ್ರೂಷ. ಯಾವ ದೇವರಿಗೆ ಪೂಜೆ ಮಾಡ್ತೀಯ? ಕಾಣುವ ದೇವರಿಗೆ ಪೂಜೆ ಮಾಡಿ. ತುಂಬ ಜನ ಬೇಕಾದಷ್ಟು ಪಂಚಾಮೃತ ಮಾಡಿಸ್ತಾರೆ, ಅಪ್ಪ ಅಮ್ಮಂಗೆ ಮಾತ್ರೆ ತಂದುಕೊಡಲ್ಲ. ಯಾವ ದೇವರು ತಗೊಳ್ತಾನೆ? ಅದಕ್ಕಿಂತ ದೊಡ್ಡ ಅಧಿಷ್ಠಾನ, ಭಗವಂತನ ನೋಡುವ ಅಧಿಷ್ಠಾನ ತಂದೆ ತಾಯಿಗಳಿಗಿಂತ ದೊಡ್ಡವರು ಯಾರಿಲ್ಲಂತೆ. ಅದು ಕೃಷ್ಣ ಹೇಳ್ತಾನೆ, ಅದು ಬೇಡ, ನಮಗೆ ಹೇಳಿಲ್ಲ ಆ ಪೂಜೆ. ಅದು ಮಾಡ್ಲಿಕ್ಕೆ ಜನ ಬೇರೆ ಇದ್ದಾರೆ. ಊರಲ್ಲಿರೋರೆಲ್ಲ ದೇವಸ್ಥಾನದ ಪೂಜೆಗೆ ಸೇರ್ಕೊಂಡ್ಬಿಟ್ರೆ ಹೇಗಿರುತ್ತೆ ಹೇಳಿ? ಇಲ್ಲ, ಅದಕ್ಕೊಂದು ಜನ ಇದೆ, ಅವ್ರು ಮಾಡಲಿ. ನಾವು ನಮ್ಮ ಕೆಲಸ ಮಾಡೋದಿದೆಯಲ್ಲ, ಅದರೊಳಗೆ ಒಂದು ಶ್ರದ್ಧೆ ಇದೆಯಲ್ಲ, ಅದರಲ್ಲಿ ಅರ್ಪಣಾ ಮನೋಭಾವ ಇದೆಯಲ್ಲ, ಅದು ಭಗವಂತನ ಆರಾಧನೆ. ಎಲ್ಲರಿಗೆ ಒಂದೇ ತೆರನಾದ ಪೂಜೆಯನ್ನು ಭಗವಂತ ಹೇಳಿಲ್ಲ. ನಾವು ಗೊಲ್ಲರು, ನಾವು ಗೋಪೂಜೆ ಮಾಡೋಣ. ನಮಗೆ ಎಲ್ಲಿ ಹುಲ್ಲು ಬರುತ್ತೆ, ಯಾವ ತಪ್ಪಲಲ್ಲಿ ವಾಸ ಮಾಡ್ತಾ ಇದ್ದೀವಿ, ಆ ಬೆಟ್ಟಕ್ಕೆ ಪೂಜೆ ಮಾಡೋಣ. ಬೆಟ್ಟಕ್ಕೆ ಪೂಜೆ ಮಾಡಿಸ್ದ, ಬೆಟ್ಟದ ಒಳಗೆ ತಾನೇ ತಿಂತ, ಇಟ್ಟ ಎಲ್ಲ ನೈವೇದ್ಯ ತಾನು ತಿಂದ. ಅವರಪ್ಪಂಗಂದ, ನೀ ಪ್ರತಿ ಬಾರಿ ಬಲಿ ಇಡ್ತಿದ್ದೆ, ಇಂದ್ರ ತಿಂತಿದ್ನಾ ನೋಡಿ, ಈಗ ಬೆಟ್ಟದ ಮುಂದೆ ಇಟ್ಟೆ ಹೇಗೆ ತಿಂದಿದ್ದಾನೆ ದೇವರು. ನಮಗೋಸ್ಕರ ನಮ್ಮ ಒಡೆಯ ಬೆಟ್ಟದ ಒಳಗೆ ನಿಂತು ನಮ್ಮ ಪೂಜೆ ಸ್ವೀಕಾರ ಮಾಡಿದ್ದಾನೆ ಅಂದ. ಮಳೆ ಬಂತು, ಅದೆಲ್ಲ ನಿಮಗೆ ಕಥೆ ಗೊತ್ತಿರೋದೆ. ಕೃಷ್ಣ ಪರಮಾತ್ಮ ಬೆಟ್ಟ ಎತ್ತಿ ಎಲ್ಲರ ರಕ್ಷಣೆ ಮಾಡ್ದ. ಇದ್ರ ಒಳಗೆ ಏನು ಕಥೆ ಇದೆ? ಈ ಕಥೆ ಎಲ್ಲರಿಗೂ ಗೊತ್ತಿರೋದೆ. ಇದರೊಳಗಿಂದ ನಮಗೆ ತಿಳ್ಕೊಳ್ಬೇಕಾದ್ದೇನು? ಅದು ಈ ಈ ಪದ್ಯದ ಮತ್ತು ಉಪನಿಷತ್ತಿನ ಸಾರ. ಉಪನಿಷತ್ತಲ್ಲಿ ಒಂದು ಮಾತಿದೆ, ಅರ್ಚತ ಪ್ರಾರ್ಚತ ಪ್ರಿಯ ಮೇಧಾಸೋ ಅರ್ಚತ ಅರ್ಚಂತು ಪುತ್ರಕಾವುತ ಪುರಂ ನ ದೃಷ್ಣವರ್ಚತ. ಈ ದೇಹದ ಪೂಜೆ ಬಿಡಿ ಅಂತಾರೆ. ದೇಹದ ಪೂಜೆ ಎಂದರೆ ದೇಹದ ಒಳಗಿರುವ ಇಂದ್ರಿಯಗಳ ಪೂಜೆ. ಇಂದ್ರನ ಪೂಜೆ ಬೇಡ ಅಂದ ದೇವರು. ಅರ್ಥ, ಇಂದ್ರನ ಅಲ್ಲ, ಇಂದ್ರಿಯಗಳ ಪೂಜೆ ಬೇಡ. ಇಂದ್ರಿಯಗಳ ಪೂಜೆ ಅಂದ್ರೇನು ಗೊತ್ತಾ? ಈಗ ದೇವರ ಪೂಜೆ ಅಂದರೆ ಸಮರ್ಪಯಾಮಿ ಸಮರ್ಪಯಾಮಿ ಸಮರ್ಪಯಾಮಿ. ಹಾಗೆ ಇಂದ್ರಿಯಗಳ ಪೂಜೆ ಅಂದರೆ ಅರ್ಪಯಾಮಿ. ಕಣ್ಣು ಕೇಳಿದ್ದನ್ನು ಕೊಡ್ತಾ ಹೋದರೆ ಅದು ಕಣ್ಣಿನ ಪೂಜೆ. ಕಿವಿ ಕೇಳಿದ್ದನ್ನು ಕಿವಿಗೆ ಕೊಡ್ತಾ ಹೋದರೆ ಅದು ಕಿವಿ ಪೂಜೆ. ನಾಲಿಗೆ ಕೇಳಿದ್ದನ್ನು ನಾಲಿಗೆ ಕೊಡ್ತಾ ಹೋದರೆ ನಾಲಿಗೆ ಪೂಜೆ. ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇಂದ್ರಿಯಗಳಿದೆಯಲ್ಲ, ಇವು ಹೇಳ್ದಂಗೆ ಕೇಳಬಾರ್ದು. ಅವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸು. ಅದರ ಒಳಗಿರುವ ಅಭಿಮಾನಿ ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡು. ದುಷ್ಟ ಇಂದ್ರಿಯಗಳೇನಿದೆ, ಇವು ಎಂದೆಂದು ಸಾಕು ಅಂತ ಅನ್ನೋದೇ ಇಲ್ಲ. ನೋಡಿ, ಕೆಲವು ಟಿ ವಿ ಸೀರಿಯಲ್ ಬರುತ್ತಲ್ಲ, ನಿಮ್ಮ ಸೀರಿಯಲ್ ಮುಗಿದೋಗುತ್ತೆ, ಆ ಸೀರಿಯಲ್ ಮುಗಿಯಲ್ಲ. ನಮ್ಮ ಸೀರಿಯಲ್ ಜೀವಮಾನ ಮುಗಿದೋದ್ರೂ 5,000 7,000 ಬರ್ತಾನೇ ಇರುತ್ತದು. ನಿಮ್ಮ ಕಣ್ಣಿಗೆ ಎಂದೂ ಸಾಕು ಅಂತ ಅನಿಸೋದೇ ಇಲ್ಲ. ಲೌಕಿಕ ಕಾಡು ಹರಟೆ ಯಾರಾದರೂ ಮಾತಾಡ್ತಿದ್ರೆ ಕೇಳಬೇಕು ಅನ್ನಿಸ್ತಿರುತ್ತದು. ಪುರಾಣ ಆದರೆ ಸಾಕನ್ಸತ್ತೆ. ಯಾಕೆಂದರೆ ಒಳ್ಳೇದು ಯಾವುದು ಹಿಡಿಸಲ್ಲ ಕಿವಿಗೆ. ಯಾಕೆಂದರೆ ನಮ್ದು ಆ ರೀತಿ ಟ್ಯೂನ್ ಮಾಡಿಲ್ಲ ನಾವು. ಕೃಷ್ಣ ಹೇಳ್ತಾನೆ, ದೇವರ ಸ್ಮರಣೆ ಮಾಡ್ತಿದ್ರು ನಿಂಗೆ ಯಾಕೆ ದುಃಖ ದೂರ ಆಗಿಲ್ಲ ಅಂದರೆ, ದೇವರ ಸ್ಮರಣೆಯೊಂದಿಗೆ ಅಸದಿಂದ್ರಿಯಗಳು, ದುಷ್ಟ ಇಂದ್ರಿಯಗಳ ರಕ್ಷಣೆ ಒಳಗೆ ಅವುಗಳನ್ನು ತೃಪ್ತಿಪಡಿಸುವ ಸಲುವಾಗಿ ನಿರಂತರ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ನಮ್ಮ ಕಣ್ಣು, ನಮ್ಮ ಕೈ, ನಮ್ಮ ಕಾಲು, ನಮ್ಮ ಕಿವಿ, ಇವುಗಳ ತೃಪ್ತಿ. ಸುಮ್ಮನೆ ನಿಮಗೆ ಲೌಕಿಕ ಒಂದು ಉದಾಹರಣೆ ಹೇಳಿದ್ರೆ ಬಹಳ ಬೇಗ ಅರ್ಥ ಆಗುತ್ತೆ ಅಂತ ಹೇಳ್ತೇನೆ. ಊಟ ಮಾಡೋ ಟೈಮಲ್ಲಿ ಪಾಯಸ ಬಡಿಸಿದಾಗ ಸಾಕು ಅಂತೀವಿ. ಇದರ ಅರ್ಥ ಏನಂದರೆ, ಜನ್ಮಾಂತರಕ್ಕೆ ಸಾಕು ಅಂತಲ್ಲ, ಮಿಕ್ಕಿದ್ರೆ ಸಾಯಂಕಾಲ ತೊಗೊಳ್ತೇನೆ ಅಂತಲೇ ಅರ್ಥ. ಈಗ ಸದ್ಯಕ್ಕೆ ಸಾಕು ಅಂತಲೇ ವಿನಃ ಸಾಕಪ್ಪ ತಿಂದಿದ್ದೀನಿ ಎಟ್ಟು ತಿನ್ನು ಅನ್ನಲ್ಲ. ಇದು ನಾಲಿಗೆ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ, ಭಾಗವತನೇ ವರ್ಣನೆ ಮಾಡುತ್ತೆ, ಇಂದ್ರಿಯಗಳಲ್ಲಿ ಯಾವ ಇಂದ್ರಿಯವನ್ನೂ ಗೆಲ್ಬೋದು. ನಾಲಿಗೆ ಇದೆ ನೋಡಿ, ನೀವೊಂದು 10 ವರ್ಷ ಟಿ ವಿ ನೋಡೋದು ಬಿಟ್ಬಿಡಿ, ನೋಡಬೇಕು ಅಂತ ಅನಿಸಲ್ಲ. ಈ ನಾಲಿಗೆನ ಹಾಗೆ ಪನಿಷ್ ಮಾಡಲಿಕ್ಕಾಗಲ್ಲ. ಒಂದು 3 ದಿವಸ ಊಟ ಬಿಟ್ಟುಬಿಟ್ರೆ ಊಟ ತಿನ್ನೋದೇ ಬಿಟ್ಬಿಡ್ತೀರಿ ಅಲ್ಲ. ಊಟ ಬಿಟ್ಟವನು ಸದ್ಯ ಏನಾದರೂ ಕೊಡಿ, ಏನು ಸಿಕ್ಕರೂ ತಿಂತೀನಿ ಅಂತಾನೆ. ಮೊದಲಾದರೂ ಸ್ವಲ್ಪ ಹೀಗೆ ತಿನ್ನಬೇಕು, ಒಂದು ನಿಯಮ ಇಟ್ಕೊಂಡಿರ್ತಾನೆ. 3 ದಿವಸ ಹಾಕಲಿಲ್ಲ ಅಂದರೆ ಅದು ಬಹಳ ದೊಡ್ಡ ಬಲಿಷ್ಠವಾಗಿ ಬೆಳೆದು ಬಿಡುತ್ತೆ. ಅದನ್ನು ಗೆಲ್ಲೋದು ಬಹಳ ಕಷ್ಟ. ಏನನ್ನಾದರೂ ನಿಯಂತ್ರಣ ತಂದ್ಕೊಳ್ಬೋದು, ನಾಲ್ಗೆ ತಂದ್ಕೊಳ್ಳೋದು ಕಷ್ಟ ಅಂತ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ.
ಅವು ಎಷ್ಟೇ ಓದ್ಕೊಂಡವನಿರ್ಬೋದು, ಎಷ್ಟೇ ಕೇಳಿದವನಿರ್ಬೋದು, ಇಂದ್ರಿಯಗಳ ಮುಂದೆ ತಲೆ ತಗ್ಗಿಸ್ಬಿಡ್ತಾನೆ. ನಾವು ಇಂದ್ರಿಯಗಳ ಉಪರಮ, ಇಂದ್ರಿಯಗಳಿಗೆ ಸಾಕು ಅನ್ನುವ ಬುದ್ಧಿಯನ್ನು ಫೀಡ್ ಮಾಡಿ 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 ತೃಪ್ತಿಪಡಿಸ್ಲಿಕ್ಕಾಗಲ್ಲ. ಉರಿಯುವ ಅಗ್ನಿಗೆ ತುಪ್ಪ ಹಾಕಿ ಆರಿಸೋದು ಎಷ್ಟು ಕಷ್ಟವೋ, ಹಾಗೆ ನೋಡುವ ಕಣ್ಣಿಗೆ ನೋಡುವ ವಿಷಯಗಳನ್ನು ಕೊಟ್ಟು 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 ನೋಡ್ತಾ ಇರಲಿ ಬಿಡ್ರಿ, ಒಂದಿನ ಅವನೇ ಸಾಕಂತಾನ ಅನ್ನಲ್ಲ, ಎಂದೂ ಅನ್ನೋಲ್ಲಂತ. ಹೀಗಾಗಿ ಮಾ ಭುಂಕ್ಷ್ವ, ಅದನ್ನು ಸ್ವೀಕಾರ ಮಾಡಬೇಡ. ಬಂತ ನೋಡು, ಬಾರದಿದ್ರೆ ಬಿಡು, ಬಂದಿದ್ರೆ ಇರಲಿ, ಇಲ್ದಿದ್ರೆ ಇಲ್ಲ. ಕೆಲವರು ಅದನ್ನು ನೋಡ್ತಾ ನೋಡ್ತಾ ಕೆಲವರು ಅಳುತ್ತಾರೆ, ಕೆಲವರು ಇನ್ನೂ ನಗುತ್ತಾರೆ. ಈ ಅಳೋದು ನಗೋದೆಲ್ಲ ಯಾಕೆ? ತಾವು ಅಂದ್ಕೊಂಡಂಗೆ ಆಗಿರಲ್ಲ ಅಲ್ಲಿ. ಅಯ್ಯೋ ಹೀಗಾಗ್ಬಿಡುತ್ತೆ, ಅದೆಲ್ಲ ನೀವು ಅಂದ್ಕೊಳ್ಳೋ ಹಾಗಿಲ್ಲ. ನಾವೇನು ಸುಮ್ಮನೆ ನೋಡೋದು, ಬೇಕಾದ್ರೆ ನೋಡ್ಬೋದು, ಸಾಕಾರ ಬಿಡ್ಬೋದು. ಇಂದ್ರಿಯಗಳಿಗೆ ನೀವೇನಾದರೂ ಅದಕ್ಕೆ ಯಾಜಮಾನಿಕೆಯನ್ನು ಕೊಟ್ಟಾಗ ನಿಮಗೆ ದುಃಖ ಹೆಚ್ಚತ್ತೆ. ಅದರಿಂದ ಇಂದ್ರಿಯಗಳ ಸುಖವನ್ನು ಬಯಸಬೇಡ. ಈ ಇಂದ್ರಿಯಗಳ ಸುಖ ತೃಪ್ತಿಪಡಿಸುವ ಸಲುವಾಗಿ ಹೊರಟು ನೀವು ವೃಥಾ ದುಃಖಕ್ಕೆ ಕಾರಣ ಆಗ್ತಾ ಇದೆಯಾ? ಇದೇ ಅವಧೂತ ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಆಶಾಹಿ ಪರಮಂ ದುಃಖಂ ನೈರಾಶ್ಯ ಪರಮಂ ಸುಖಂ. ಈಗ ಬೇಕು ಅಂತ ಅಂದ್ಕೊಂಡದ್ದೇ ದುಃಖಕ್ಕೆ ಕಾರಣ. ಬಂದರೆ ಬರಲಿ, ಬಿಟ್ಟರೆ ಬಿಡಲಿ, ದುಃಖವೇ ಇಲ್ಲ. ಬಂದರೆ ಸಂತೋಷ, ಬಾರದಿದ್ದರೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಅದರಿಂದ ದುಃಖವೇ ಇಲ್ಲ. ಹೀಗಿರಬೇಕು ಅಂತ ಅಂದ್ಕೊಂಡ್ರೆ ದುಃಖ. ದೇವರೇ ನೀ ಇಟ್ಟಾಗಿರ್ತೀನಿ ಅಂದರೆ ದುಃಖವೇ ಇಲ್ಲ. ಯಾವಾಗಲೂ ಜಗತ್ತಲ್ಲಿ ಏನಿದೆಯೋ ಹೇಗಿದೆಯೋ ಅದನ್ನು ಹಾಗೆ ನಾವು ಒಪ್ಕೊಳ್ಬೇಕೇ ವಿನಃ ನಾವು ಹೀಗೆ ಇರಬೇಕು ಅಂತ ನಾವು ಹೊರಟ್ರೆ ಆಗೋಲ್ಲ. ನಾವು ಜೀವನದಲ್ಲಿ ಏನೆಲ್ಲ ಅಂದ್ಕೊಳ್ತೀವಿ, ಒಂದು ಆಗಲ್ಲ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಂತಾರೆ ದಾಸರಾಯರು. ಅದರಿಂದ ಇಂದ್ರಿಯಗಳ ತೃಪ್ತಿಪಡಿಸುವಿಕೆ, ಇಂದ್ರಿಯಗಳು ಬೇಕಾದ್ದನ್ನು ಕೊಡುವಿಕೆ ಇದೆಯಲ್ಲ, ಅದರಿಂದ ಈ ದುಃಖಕ್ಕೆ ಕಾರಣ ಆಗ್ತಾ ಇದೆ. ನಿಂಗೊಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಮನಸ್ಸು ಹರಿದಾಡಬಾರ್ದು, ಹರಿಯಲ್ಲೇ ನಿಲ್ಲಬೇಕು. ನಮ್ಮದು ರೋಲಿಂಗ್ ಸ್ಟೋನ್ ಇದ್ದ ಹಾಗೆ, ಉರುಳುತ್ತಾ ಇದ್ದರೆ ಅದು ನಿಲ್ಲೋದೇ ಇಲ್ಲ. ಈ ಮನಸ್ಸಿದೆಯಲ್ಲ, ಅದು ನೋಡಬೇಕು. ವಯಸ್ಸಾಗ್ತಾ ಆಗ್ತಾ ಚಪಲ ಜಾಸ್ತಿ ಆಗುತ್ತೆ. ನೋಡಬೇಕು ಅನ್ನೋ ಚಪಲ. ಯಾರ್ದೋ ಮದುವೆ, ಇವ್ರು ಇಲ್ಲಿಂದ ಮನೆಗೆ ನಾನೇ ಹಿರಿಯರು, ಹೋಗದಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ ಇಲ್ಲಿಂದ ಅಲ್ಲಿ ಹೋಗೋದು. ಅಲ್ಲಿ ಇವ್ರನ್ನ ಕೇಳೋರ ಗತಿ ಇರಲ್ಲ. ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ ದುಃಖವೋ ದುಃಖ. ನಾನು ಯಾಕಾರು ಹೋದ್ನೋ ಮದುವೆಗೆ, ನನಗೊಂದು ಪಾದ ಪೂಜೆ ಮಾಡಿ. ನಿಮ್ಮ ಹೋಗು ಅಂತ ಅಂದಿದ್ಯಾರು? ನಿಮ್ಮ ಮನಸ್ಸನ್ನು ಮಾತು ಕೇಳಿದ್ರಿ, ಅಲ್ಲಿ ಹೋದ್ರಿ. ಅದೇ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿದ್ರೆ ಬೇಡ, ಅವರೇನೋ ಹುಡುಗರು ಪಡುಗರು ಅವ್ರು ಮಾಡ್ಕೊಳ್ತಾರೆ, ನಾವು ಇಲ್ಲಿಂದಲೇ 2 ಕಾಳು ಮಂತ್ರಾಕ್ಷತೆ ಹಾಕ್ತೀವಿ ಅಂದಿದ್ರೆ ನಿಮಗೂ ಒಂದು ಗೌರವ. ಅವ್ರ ತಾತ ಬರೋದೇ ಇಲ್ಲ ರೀ, ಅವ್ರು ಎಷ್ಟು ಕರೆದ್ರೂ ಬರೋಕ್ಕೆ ನಾವೇ ಹೋಗಿ ನಮಸ್ಕಾರ, ನಿಮಗೆ ಗೌರವ ಸಿಕ್ತು. ನೀವು ಅಲ್ಲಿ ಹೋಗಿ ದುಃಖ ಪಡೋದಕ್ಕಿಂತ ಹೋಗದೇ ಇರೋದು ಒಳ್ಳೇದು. ನೀವು ಹೋದರೆ ನಾನು ಭಾಳ ಮಾತಾಡಿಸ್ತಾ ನಿಮ್ಗೆ ಈ ಆಶಾಹಿ ಪರಮಂ ದುಃಖಂ ನೈರಾಶ್ಯ ಪರಮಂ ಸುಖಂ ಅಂತ ಒಬ್ಬ ಪಿಂಗಳ ಅನ್ನುವ ವೇಶ್ಯೆ ತಾನು ಹೇಳ್ತಾಳೆ. ಮನಸ್ಸು ಬಯಸ್ತು, ಅದು ಸಿಗಲಿಲ್ಲ, ಅದಕ್ಕೆ ಇಲ್ಲದ ದುಃಖ ಅಂಟ್ಕೊಳ್ತು. ನಿಮ್ಮ ಮನಸ್ಸು ಬಯಸಬಾರ್ದು, ಏನನ್ನೂ ಬಯಸಬಾರ್ದು. ಹಾಗಾಗಬೇಕಾದ್ರೆ ಏನು ಮಾಡಬೇಕಂದ್ರೆ ಹರಿಯಲ್ಲಿ ಮನಸ್ಸು ನಿಲ್ಲಬೇಕಂತೆ. ದೇವರಲ್ಲಿ ಒಂದು ಕಡೆ ಮನಸ್ಸು ನಿಲ್ಲಬೇಕು. ತುಂಬ ಓಡಾಡ್ತಿರೋರಿಗೆ ಭಾರಿ ಟಯರ್ಡ್. ಓಡಾಡೋರು ನಂಗೆ ಸುಸ್ತಾಯಿತು ಅಂದರೆ ಏನಂತಾರೆ? ಓಡಾಡಬೇಡ್ರಿ, ಸ್ವಲ್ಪ ಕೂತ್ಕೊಳ್ಳಿ. ಇದು ದೇಹ ಅಲ್ಲ, ಮನಸ್ಸಿಗೆ ಟಯರ್ಡ್ ಆಗಿದೆ. ಯಾಕೆ ಗೊತ್ತಾ? ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಮಗಳ ಮದುವೆ ಮಾಡಬೇಕು, ಏನೆಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ರಿಟೈರ್ ಅನ್ನೋದು ಮನಸ್ಸಿಗೆ ಇಲ್ಲೇ ಇಲ್ಲ. ಹಾಗಾದರೆ ದುಃಖ ತಪ್ಪಿದ್ದಲ್ಲ, ಮನಸ್ಸು ಹರಿಯಲ್ಲಿ ನಿಲ್ಲಬೇಕು. ಮಧ್ವಾಚಾರ್ಯರು ಅಂತಾರೆ, ತದಲಂ ಬಹು ಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶ ಪದೇ. 24x7 ನ್ಯೂಸ್ ಚಾನಲಲ್ಲೇ ನಿಮ್ಮ ಮನಸ್ಸಿದ್ರೆ ನಿತ್ಯ ಟೆನ್ಷನ್. ಭಾಗವತದಲ್ಲಿ ಮನಸ್ಸಿದ್ರೆ ನಿತ್ಯ ನೆಮ್ಮದಿ. ದೇವರಲ್ಲಿ, ದೇವರ ವಿಚಾರದಲ್ಲಿ, ಸದ್ವಿಚಾರಗಳಲ್ಲಿ, ಒಳ್ಳೆ ಥಾಟ್ಸಲ್ಲಿ ನಿಮ್ಮ ಮನಸ್ಸಿತ್ತು ಅಂತಾದರೆ ನಿಮಗೆ ನೆಮ್ಮದಿ. ನೀವು ಅದನ್ನು ಬಿಟ್ಟು ಬರೀ ಲೌಕಿಕ ಚಿಂತನೆಯಲ್ಲಿದ್ದರೆ ನೆಮ್ಮದಿ ಇಲ್ಲೇ ಇಲ್ಲ. ಹಾಗಾದರೆ ಈ ಹರಿಯುವ ಮನಸ್ಸನ್ನು ಹರಿಯಲ್ಲಿ ನಿಲ್ಲಿಸು. ಇದು ಅಷ್ಟೇ ರೀ, ಮನಸ್ಸು ನಿಲ್ಲಿಸು ಅನ್ನೋದು ಸುಲಭ, ನಿಲ್ಲಿಸೋದು ಕಷ್ಟ. ಯಾವಾಗಲೂ ಉಪದೇಶ ಸುಲಭ, ಪ್ರಾಕ್ಟಿಕಲ್ ಕಷ್ಟ. ದೇವರು
ಯಾವುದು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಉಪದೇಶ ಮಾಡಿಲ್ಲ. ತುಂಬ ಜನ ಅಯ್ಯೋ ಹೇಳೋದು ಸುಲಭ ರೀ, ಮಾಡ್ದಾಗ ಗೊತ್ತಾಗತ್ತೆ. ಹಾಂ, ನಿಮಗೆ ಆಗೋದೇ ಇಲ್ಲ ಅನ್ನೋದನ್ನು ದೇವರು ಹೇಳೇ ಇಲ್ಲ. ನಾವು ಆ ನಿಟ್ಟಿನಲ್ಲಿ ಆ ದಿಶೆಯಲ್ಲಿ ನಮ್ಮ ಪ್ರಯತ್ನವೇ ಇಲ್ಲ. ನಾವು ಮೊದಲೇ ಪ್ರಯತ್ನಕ್ಕೆ ಮುಂಚೆನೇ ರಿಸಲ್ಟ್ ತಿಳ್ಕೊಂಡ್ಬಿಟ್ಟಿದ್ದೀವಿ. ಏನಂದರೆ ನಾವು ಎಟ್ಟೆ ಮಾಡಿದ್ರೂ ನಿಲ್ಲಿಸ್ಲಿಕ್ಕಾಗಲ್ಲ. ಹೀಗೆ ಯಾಕೆ ಅಂದ್ಕೊಂಡ್ರಿ? ಟ್ರೈ ಮಾಡಿದ್ದೀರಾ? ಪ್ರಯತ್ನ ಮಾಡಿದ್ದೀರಾ? ಪ್ರಯತ್ನ ಮಾಡಿದ್ರೆ ಆಗುತ್ತೆ. ನೋಡಿ, ನೀವು ದೇವ್ರ ಪೂಜೆಗೆ ಅಂತ ಕೂತ್ಕೊಳ್ತೀರಿ ಅಥವಾ ಧ್ಯಾನಕ್ಕೆ ಅಂತ ಕೂತ್ಕೊಳ್ತೀರಿ. ನೀವು ಧ್ಯಾನಕ್ಕೆ ಕೂಡೋದು ಯಾಕೆ? ಒಂದು ಕಾನ್ಸಂಟ್ರೇಷನ್ನಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ. ಮನಸ್ಸು ನಿಲ್ಲಿಸ್ಬೇಕು. ಭಾಗವತ ಹೇಳುತ್ತೆ, ಈ ದಾನ ಧರ್ಮ ಆಚಾರ ವಿಚಾರ ಇವು ತ್ಯಾಗ ಪರೋಪಕಾರ ಇದೆಲ್ಲ ಯಾಕೆ ಹೇಳಿದ್ದಾರೆ ಅಂದರೆ ಮನಸ್ಸಿನ ಏಕಾಗ್ರತೆಗಾಗಿ ಇದನ್ನೆಲ್ಲ ಹೇಳಿದ್ದಾರಂತೆ. ನೀವು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ರೆ ತೊಂದರೆ ಮಾಡೋದು ಎರಡು. ಯಾವುದಂದರೆ ಒಂದು ಈ ಶಬ್ದ ಸೌಂಡ್, ಇನ್ನೊಂದು ಬಿಟ್ಟರೆ ಕಣ್ಣು ಬಿಟ್ಟರೆ ಕಾಣುತ್ತೆ. ಕೆಲವ್ರು ಅಂತಾರೆ ನೋಡಿ, ನನ್ನ ಕಣ್ಣು ಮುಂದೆ ಹಾಗಾಗ್ತಿದ್ಮೇಲೆ ನಾನು ಹೇಗೆ ಸುಮ್ಮನೆ ಕೂತ್ಕೊಳ್ಳಿ, ನನ್ನ ಕಣ್ಣು ಮುಂದೆ ನಡೀತಾ ಇದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ವಯಸ್ಸಾಗ್ತಾ ಆಗ್ತಾ ಮನೆಯ ಹಿರಿಯನಿಗೆ ಪಟ್ಟ ಕಟ್ಟಿ ರಾಜ್ಯದ ಸಮೀಪದ ಒಂದು ಕಾಡಿಗೆ ಹೋಗಿಬಿಡ್ತಿದ್ದ. ಯಾಕೆಂದರೆ ಜನ್ರೇಷನ್ ಗ್ಯಾಪ್, ಅವ್ರ ಮಾತು ಇವ್ರಿಗೆ ಹಿಡಿಸಲ್ಲ, ಇವ್ರ ಮಾತು ಅವ್ರಿಗೆ ಹಿಡಿಸಲ್ಲ. ಚಿಕ್ಕವ್ರೇನೋ ಮಾಡೋದು, ದೊಡ್ಡವ್ರು ಏನೋ ಹೇಳೋದು, ಅವರಿಬ್ಬರಿಗೆ ಕ್ಲ್ಯಾಶ್ ಆಗೋದು. ಬೇಡ ನಾವು ದೇವರಲ್ಲಿ ಮನಸ್ಸು ನಿಲ್ಲಿಸೋಣ ಅಂತ ವಾನಪ್ರಸ್ಥಾಶ್ರಮಕ್ಕೆ ಅಂತ ಹೋಗೋರು. ಒಂದು ಸತಿ ಹೋದವರು ಮಗುವಿನ ಬರ್ತಡೇ ಅಂತ ಬಂದ ಕತೆ ಎಲ್ಲೂ ಇಲ್ಲೇ ಇಲ್ಲ. ನಾವು ಆಗಾಗ ಹೋಗೋದು, ಆ ಮಗ ಸೊಸೆ ಮನೇಲಿ ಏನೋ ಮಾತಾಡಿಸೋದು, ಅವರೇನೋ ಇವ್ರಿಗನ್ನೋದು ಕಿರಿಕಿರಿ. ನೀವು ನಮ್ಮ ಕಣ್ಣು ಮುಂದೆ ಅದೇ ಏನು ಮಾಡೋದ ಚಾರ್, ನಾವು ಹೇಳ್ಬೇಕೋ ಬೇಡ? ಹೇಳಿ ಬಯಸ್ಕೊಳ್ಳಿ, ಯಾರು ಬೇಡ ಅಂದರು. ನಿಮಗೆ ಕಣ್ಣಿದೆಯಲ್ಲ, ಇದೊಂದು ಮೋಸ ಮಾಡ್ತಾಯಿದೆ. ಇನ್ನೊಂದು ಏನು ಮೋಸ ಅಂದರೆ ಕಿವಿ ಏನು ಮೋಸ ಗೊತ್ತಾ? ದೇವ್ರ ಧ್ಯಾನಕ್ಕೆ ಕೂತಿರ್ತೀರಿ, ಯಾರೋ ನಿಮ್ಮನ್ನು ಏನೋ ಅಂದರು ಅಂತ ಯಾರೋ ಅಂತಾರೆ. ಅನ್ನೋರೇನು ಎದುರುಗಂದಿರಲ್ಲ, ನಾನು ಅಲ್ಲಿ ಹೋಗಿದ್ನಲ್ಲ ನಿಮ್ಮನ್ನು ಹಿಂಗೆ ಅಂತಿದ್ರು, ನೀವು ನೋಡೋದಿಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ, ಅಂದ್ಬಿಟ್ರೆ ನಿಮಗೆ ಟೆನ್ಷನ್ ಶುರು. ಕೃಷ್ಣ ಹೇಳ್ತಾನೆ ನೋಡಿ, ನನ್ನ ಮಾತಲ್ಲ, ಭಾಗವತ ಹೇಳುತ್ತೆ, ನೋಡು ಉದ್ಧವ, ನಿನ್ನ ಮನಸ್ಸು ಅಲಗಾಡಬಾರ್ದು, ದೇವರಲ್ಲೇ ನಿಲ್ಲಬೇಕು ಅಂದರೆ ನೀನು ಇದಕ್ಕೆ ರೆಡಿಯಾಗು. ಇದಕ್ಕೆ ರೆಡಿ ಆದರೆ ಮಾತ್ರ ದೇವರನ್ನು ನೀನು ಮನಸ್ಸಿನಲ್ಲಿ ನಿಲ್ಲಿಸ್ಕೊಂಡು ಆರಾಧನೆ ಮಾಡ್ಬೋದು. ನೋಡಿ, ಒಂದು ಸ್ವಚ್ಛಂದ ಸರೋವರ, ತಿಳಿ ಸರೋವರ, ಮೇಲಿರುವ ಚಂದ್ರನ ಬಿಂಬವನ್ನು ಸರೋವರದಲ್ಲಿರೋದು ನೋಡ್ತಾ ನೀವು ಆಸ್ವಾದನೆ ಮಾಡ್ತಿರ್ತೀರಿ. ಯಾರೋ ಬಂದು ಒಂದು ಕಲ್ಲು ತಂದು ಆ ಸರೋವರಕ್ಕೆ ಹಾಕಿದ್ರೆ ಅದರಲ್ಲಿ ವೇವ್ಸ್ ಶುರುವಾದರೆ ಚಂದ್ರ ಮಾಯ. ಹಾಗೆ ನೀವು ಮನಸ್ಸು ಹೀಗೆ ಕೂತಾಗ ಮನಸ್ಸು ಕದಡಿ ಬಿಟ್ಟರೆ ಮನದ ಒಳಗೆ ನಿಂತ ಭಗವಂತ ಮಾಯ ಆಗಿಬಿಡ್ತಾನೆ. ಹಾಗಾದ್ರೆ ಭಗವಂತ ನಿಲ್ಲುವ ಮನಸ್ಸನ್ನು ಸರಿ ಮಾಡ್ಕೊ, ತ್ರಿಕರಣಗಳ ಶುದ್ಧಿ ಮಾಡಿಕೊ. ತ್ರಿಕರಣಗಳು ಮೈ ಮಾತು ಮನ, ಮನಸ್ಸು ಮೈ ಮಾತು, ಈ ಮೂರು ಸಿದ್ಧ ಮಾಡಿಕೊಂಡು ಆಮೇಲೆ ದೇವರನ್ನ ಕರಿ, ತಾನಾಗಿ ತಾನೇ ಬಂದುಬಿಡ್ತಾನೆ. ಕ್ಲೀನ್ ಇದ್ದ ಹೃದಯ, ಕ್ಲೀನ್ ಇದ್ದ ಮನಸ್ಸಿಗೆ ದೇವರನ್ನ ಕರಿಬೇಕಾದ್ದಿಲ್ಲ, ಅವನು ಬಂದುಬಿಡ್ತಾನದು. ಕ್ಲೀನ್ ಅಂದರೆ ದೇವರಂದರೆ ಕ್ಲೀನ್, ಅವನು ಬಂದೇ ಬಿಡ್ತಾನೆ. ವಿದುರ ದೇವರನ್ನ ಕರೆದೇ ಇರಲಿಲ್ಲ, ಕರೆದವನು ಇನ್ವೈಟ್ ಮಾಡಿದವನು ದುರ್ಯೋಧನ, ಆದರೆ ಹೋಗಿದ್ಯಾರ ಮನೆಗೆ? ಹಾಗೆ ನಾವು ವಿದುರರಂತೆ ಇದ್ದರೆ ಕರಿಬೇಕಾದ್ದಿಲ್ಲ, ಬಂದು ಅವನೇ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾನೆ. ಆ ಹೃದಯ, ಆ ಮನಸ್ಸು, ಆ ಬಾಡಿ, ಆ ಮೆಂಟಲ್ ಎಲ್ಲ ಅವನು ಬಂದು ಸೇರ್ಕೊಂಡು ಬಿಡ್ತಾನೆ. ಭಗವನ್ಮಯವಾಗಿಬಿಡತ್ತೆ ನಿಮ್ಮ ದೇಹ. ಹಾಗಾಗ್ಬೇಕಾದ್ರೆ ಏನು ಮಾಡಬೇಕು? ಎಂಥ ಒಳ್ಳೆ ಮಾತು. ಕೃಷ್ಣ ಏನೋ ಎಲ್ಲ ಒಳ್ಳೆಯದೇ ಹೇಳ್ತಾನೆ, ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕಷ್ಟ. ಕೃಷ್ಣ ಏನಂತ ನೋಡಿ, ಕ್ಷಿಪ್ತೋ ಅವಮಾನಿತಃ ಅಸದ್ಭಿಃ ಪ್ರಲಬ್ಧಃ ಶಾಪಿತೋಪಿ ವ ತಾಡಿತಃ ಸನ್ನಿರುದ್ಧೋ ವ ವೃತ್ತಾವ ಪರಿಹಾಪಿತಃ ವಿಷ್ಟಿತೋ ಮೂತ್ರಿತೋ ವಾಂಗ್ಮೈ ಬಹುವಿಧೈ ಧ್ರುವಂ ಪ್ರಕಂಪಿತ ಶ್ರೇಯಸ್ಕಾಮಃ ಕೃಗಚ್ಚತ ಆತ್ಮಾನಮುದ್ಧರೇತ್. ಎಂಥ ಒಳ್ಳೆ, ಇದು ಉಪನಿಷತ್ತಿನ ವಾಕ್ಯದ ಸಾರವೇ. ಆತ್ಮ ಉದ್ಧರೇತ್. ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೊಳ್ಬೇಕೇ ವಿನ ನಮ್ಮನ್ನು ಉದ್ಧಾರ ಮಾಡೋರು ಯಾರೂ ಇಲ್ಲ. ತುಂಬ ಜನ ಮಾತಾಡುವಾಗ ಹೀಗಂತಾರೆ, ಅವ್ರು ನಂಬ್ಕೊಂಡಿದ್ದೆ ಕರೆಕ್ಟಾಗಿ ಕೈ ಕೊಟ್ಬಿಟ್ರು ನೋಡಿ. ಅವ್ರು ನಂಬ್ಕೊಳ್ಳಿ ಅಂತ ಯಾರು ಹೇಳಿದ್ದು? ನಿಮ್ಮ ಬುದ್ಧಿ ಎಲ್ಲೋಗಿತ್ತು ಅಂತಾನೆ ಕೃಷ್ಣ. ಅವರಿವರನ್ನು ನಂಬೋದಲ್ಲ, ನಿಮ್ಮನ್ನು ನೀವು ನಂಬಿ ನಿಮ್ಮೊಳಗೆ ನೀವೇ ತಿಳಿದುಕೊಳ್ಳಿ, ನಿಮ್ಮನ್ನು ನೀವೇ ಉದ್ಧಾರ ಮಾಡ್ಕೊಳ್ಬೇಕು. ಹೇಗೆ ಉದ್ಧಾರ ಆಗುವ ಮಾರ್ಗ? ಕೃಷ್ಣ ಹೇಳ್ತಾನೆ, ಉದ್ಧಾರ ಆಗಬೇಕು ಶ್ರೇಯಸ್ಕಾಮಃ,
ಮೋಕ್ಷ ಬಯಸುವವ, ಉದ್ಧಾರ ಆಗಬೇಕು ಅಂತ ಬಯಸುವವ, ಹುಟ್ಟು ಸಾವಿನ ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂತ ಬಯಸುವವ ಹೇಗಿರಬೇಕು ಅಂದರೆ, ಅಸದ್ಭಿಹಿ ಕ್ಷಿಪ್ತ ಅವಮಾನಿತ, ಅಸಜ್ಜನರು ಮಾಡುವ ಅವಮಾನಕ್ಕೆ ಮನಸ್ಸೋಲಬೇಡ. ದಾಸರು ಇದನ್ನು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ದುಷ್ಟರು ಆಡುವ ನಿಷ್ಠುರದ ನುಡಿ ತಾಳು. ಎಷ್ಟೋ ಜನ ನಮ್ಮನ್ನು ಬೈತಾರೆ, ಅಂತಾರೆ, ಉಗಿತಾರೆ, ಹೊಡಿತಾರೆ. ಏನಾದರೂ ಮಾಡಲಿ ನೀನು ತಾಳು ಅಂತಾರೆ. ನಾವು ಹೊಡೆಯೋ ಬಡಿಯೋದಿರಲಿ, ನಾ ಹೇಳಿದ್ನಲ್ಲ, ಯಾರಾದರೂ ಏನಾರು ಅಂದರೆ ಸಾಕು, ನಾವು ಬರೀ ಅವ್ರ ಬಾಯಲ್ಲಿ ಮಾತಾಡಿದ್ರೆ ನಾವು ಕೈಯೇ ಮೇಲೆ ಎತ್ತಿಬಿಡ್ತೀವಿ. ಇಂಥವರು ದೇವರಲ್ಲಿ ಮನಸ್ಸು ನಿಲ್ಲಿಸ್ಲಿಕ್ಕೆ ಸಾಧ್ಯ. ಜೀವನದ ಉದ್ದಕ್ಕೂ ಒಬ್ಬರಲ್ಲ ಒಬ್ಬರನ್ನ ದ್ವೇಷ ಮಾಡ್ತಾ ಹೋದರೆ, ಜೀವನದ ಉದ್ದಕ್ಕೂ ಒಬ್ಬರಲ್ಲ ಒಬ್ಬರು ನಮ್ಗೆ ಆಗದೇ ಇದ್ದವ್ರು ಇದ್ದೇ ಇರ್ತಾರೆ. ಯಾರ ಮೇಲೋ ದ್ವೇಷ, ಏನೋ ದ್ವೇಷ, ಯಾವಾಗಲೂ ಇದರೊಳಗೆ ಕಳೆದರೆ ಭಗವಂತನಲ್ಲಿ ಭಕ್ತಿ ಯಾವಾಗ ಮಾಡ್ತೀರಿ? ನಮಗೆಲ್ಲ ಇರೋದು ಎರಡೇ ಅವಸ್ಥೆ. ಎದ್ದರೆ ಕಾಮ, ಏನಾದ್ರು ಹೆಚ್ಚು ಕಮ್ಮಿಯಾಗಿ ಕೆಳಗೆ ಬಿದ್ದರೆ ಕೋಮ. ಕಾಮ ಕೋಮ ಬಿಟ್ಟು ಒಂದಿದೆ, ಅದು ಹರಿಯಲ್ಲಿ ಪ್ರೇಮ. ಎಲ್ಲರ ಒಳಗಿರುವ ಭಗವಂತನಲ್ಲಿ ಪ್ರೀತಿ. ಎಲ್ಲರಲ್ಲಿ ನೀವು ಯಾರನ್ನೂ ಬೈಯುವ ಹಾಗಿಲ್ಲ, ನಿಮ್ಮನ್ನು ಬೈಯೋವ್ರನ್ನೂ ಬೈಯೋ ಹಾಗಿಲ್ಲ ಅಂತ. ಸಾಮಾನ್ಯ ಹೇಳ್ತಾರೆ ನೋಡಿ, ಗಾಂಧೀಜಿಯವರು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ. ಯಾಕೆ ಅವ್ರು ಹೇಳಿದ್ದಿದ್ದು ಅಂದರೆ ಈ ಮಾತದು. ಅಸದ್ಭಿಹಿ, ಅಯೋಗ್ಯರು, ದುಷ್ಟರು ಆಡುವ ನಿಷ್ಠುರದ ನುಡಿತಾಳು ಅಂತ ಕೃಷ್ಣ ಹೇಳ್ತಾನೆ. ಯಾರಾದರೂ ನಿನ್ನ ಹೊಡೆದರೂ ಕೂಡ ನೀನು ಸುಮ್ಮನೆ ಇರೋದು ಕಲಿ ಅಂತ. ಅವರು ಯಾಕೆ ಹೊಡಿತಾರೆ ಅಂದರೆ, ನೀನು ದೊಡ್ಡ ಮಾರ್ಗದಲ್ಲಿದೆಯಾ, ಉತ್ತಮ ಮಾರ್ಗದಲ್ಲಿದ್ದೀಯಾ, ನಿನ್ನನ್ನು ವಿಚಲಿತನನ್ನಾಗಿ ಮಾಡಲಿಕ್ಕಾಗಿಯೇ ಕರೆದಿರ್ತಾರೆ. ನೀನು ವಿಚಲಿತನಾದರೆ ಅವರ ಸಾಧನೆಗಿಂತಲೂ ನಿನ್ನ ದೊಡ್ಡ ಸಾಧನೆ, ನೀನು ಬಹಳ ಕೆಳಕ್ಕೆ ಬೀಳ್ತೀಯ. ಆದ್ದರಿಂದ ಆದಷ್ಟು ಸಹವಾಸವೇ ಬೇಡ, ಅಂಥ ಸಂಘವೇ ಬೇಡ. ನಮ್ಮಲ್ಲೊಂದು ಗಾದೆ, ದುಷ್ಟರ ಸಂಘ ದುಡ್ಡು ಕೊಟ್ಟು ದೂರ ಮಾಡು ಅಂತ. ನಾವೆಷ್ಟೋ ಬಾರಿ ದುಷ್ಟರ ಸಂಘ ದುಡ್ಡು ಕೊಟ್ಟು, ಕೆಲವು ಕ್ಲಬ್ಗಳಿಗೆ ದುಡ್ಡು ಕೊಟ್ಟು ಸೇರಿಕೊಂಡು ಅಲ್ಲಿ ದುಷ್ಟರು ಸಹವಾಸ ಮಾಡಿಕೊಂಡ್ರು. ಇಂಥ ಅಸೋಸಿಯೇಷನ್ಗಳಿಗೆ ಸೇರಬೇಕು, ಇಲ್ಲಿ ಬರಬೇಕು. ಭಗವಂತನ ವಿಚಾರ, ಸಾತ್ವಿಕ ವಿಚಾರಗಳನ್ನು, ಇದು ಮನಸ್ಸಿಗೆ ದೊಡ್ಡ ಟಾನಿಕ್, ಇದು ದೇಹಕ್ಕೆ ದೊಡ್ಡ ಟಾನಿಕ್. ಇದು ಇಂಥ ಕಡೆ ಕಾಸು ಕೊಟ್ಟು ನಾವು ಈ ಸಹವಾಸ ಮಾಡಬೇಕು. ದುಷ್ಟರ ಸಹವಾಸ ದುಡ್ಡು ಕೊಟ್ಟು ಬಿಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಅಯೋಗ್ಯರು ನಿನಗೆ ಅವಮಾನ ಮಾಡಲಿ, ಕಾಮಕ್ರೋಧಾದಿಗಳಿಂದ ಹಿಂಸೆ ಕೊಡಲಿ, ಈ ಸಾಧನೆ ಮಾಡಲಿಕ್ಕೆ ಹೊರಟವ ಆ ಕಡೆ ತಿರುಗಿ ನೋಡಬಾರ್ದು. ಸುಮ್ಮನೆ ಉದಾಹರಣೆ ಹೇಳ್ತೀನಿ, ನಿಮಗೆ ತುಂಬ ಅರ್ಥ ಆಗಿಬಿಡುತ್ತೆ. ಈ ಟ್ರ್ಯಾಕಲ್ಲಿ ಫಸ್ಟ್ ಬರಬೇಕು ಅಂತ ಓಡ್ತಾ ಇರ್ತಾರೆ. ಓಡೋರಿಗೆ ಕೆಲವರು ಬಿಸ್ಕೆಟ್ ತೋರಿಸ್ತಾರೆ, ಅಲ್ಲೇ ತೊಗೊಂಡು ತಿಂತ ನಿಂತುಬಿಟ್ರೆ ಹೋಯ್ತು, ಇನ್ನೊಬ್ಬ ಹಿಂದೆ ಬರೋನು ಓಡೋಗ್ಬಿಡ್ತಾನೆ, ಅವನಿಗೆ ಪ್ರೈಸ್ ಸಿಕ್ಬಿಡತ್ತೆ. ಅವನು ಆ ಕಡೆ ಈ ಕಡೆ ನೋಡಬಾರ್ದು, ತನ್ನ ಗುರಿ ಏನಿದೆ ಅದನ್ನು ನೋಡ್ಕೊಂಡು ಹೋಗ್ತಾ ಇರಬೇಕು. ಆ ಕಡೆ ಈ ಕಡೆ ಆಕರ್ಷಣೆಗೆ ಒಳಗಾದ ಅವನು ಬಿದ್ದ. ಇನ್ನೂ ಸುಲಭ ಅಂದರೆ, ಈ ಗಾಡಿ ಓಡಿಸೋನು ಆ ವಾಲ್ ಪೋಸ್ಟ್ ನೋಡ್ಕೊಂಡು ಹೋದ ಅಂದರೆ ಆಕ್ಸಿಡೆಂಟೇ. ಹಾಗೆ ದೇವರ ಕಡೆ ನೀವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರಿ. ಗಾಡಿ ಅಂದರೆ ಬಾಡಿ, ಈ ಬಾಡಿನ ದೇವ್ರ ಕಡೆ ತೊಗೊಂಡು ಹೋಗಬೇಕಾಗಿದೆ. ಮೌಕುಂದೆ ಮಂದಿರೇಸ್ಮಿನ್, ದೇವರು ದೇಹ ಕೊಟ್ಟದ್ದು, ದೇಹದ ಒಳಗಿರುವ ನನ್ನನ್ನು ನೋಡು ಅಂತ. ಕಣ್ಣಿನಿಂದಲಿ ನೋಡು ಹರಿಯ, ಒಳಗಣ್ಣಿನಿಂದಲಿ ನೋಡು ಮೂರ್ಜಗದ ದೊರೆಯ. ಒಳಗೊಬ್ಬಿದ್ದಾನೆ, ಅವನನ್ನು ನೋಡು. ಅವನನ್ನು ನೋಡಲಿಕ್ಕೆ ನಿಂಗೆ ಈ ದೇಹ ಕೊಟ್ಟಿದ್ದೀನಿ. ದೇವರನ್ನು ನೋಡಲಿಕ್ಕೆ ಈ ಬಾಡಿ, ಎಲ್ಲೋ ಹೋಗಲಿಕ್ಕೆ, ಯಾರ್ದೋ ಮನೆಗೆ ಹೋಗ್ಲಿಕ್ಕೆ ಗಾಡಿ ಹೋಗ್ತಾ ಇದ್ದೀವಿ. ಗಾಡಿ ಹೋಗುವಾಗ ಅಕ್ಕಪಕ್ಕದ ಆಕರ್ಷಣೆಗೆ ಒಳಗಾದ್ರಿ ಆಕ್ಸಿಡೆಂಟ್, ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ಈ ಬಾಡಿ ಒಳಗೆ ದೇವರ ಕಡೆ ಹೋಗಬೇಕು ಅಂತ ಸಾಧನೆ ಮಾಡ್ತಿರೋನು, ಅವರಿವರ ಮಾತಿಗೆ ಏನಾದರೂ ಬೆಲೆ ಕೊಟ್ರಿ ನಿಮ್ಮ ಸಾಧನೆ ಹಾಳಾಗ್ತೀಯ. ನಮ್ಗೆ ಆವಾಗ ಅನಿಸುತ್ತೆ, ಹಾಗಾದ್ರೆ ಎಚ್ಚರ, ಯಾರು ನಮ್ಮನ್ನು ಬೈದ್ರು ನಾವು ಸುಮ್ಮನೆ ಹೋಗ್ಬಿಡ್ಬೇಕಾ? ಇವಾಗ ನೋಡಿ, ನಮ್ಮ ಪಾಡಿಗೆ ನಾವು ಹೋಗ್ತಿದ್ರು, ಎಷ್ಟೋ ಜನ ಪೂಜಾರಿ ಅಂತ ಕುಕ್ಕೋತಾರೆ. ಕೆಲವು ಭಾಳ ಭಾಳ ಸಿಟ್ಟು ಬರುತ್ತೆ. ಸಿಟ್ಟು ಬರೋಂಥ ಮ್ಯಾಟರೇ ಇಲ್ಲ. ಅವು ಪೂಜಾರಿ, ನಾವು ಅದಕ್ಕೆ ಹಂಗೆ ಕರೀತಾರೆ. ಅವನು ಅಂತ ಕರೆದ್ರೇ ಕಷ್ಟ ಆಗ್ಬಿಟ್ರೆ ಮತ್ತೆ ಇನ್ನೇನು ಕರಿಬೇಕು ಹೇಳಿ? ಯಾರು ಏನೋ ಅದನ್ನು ಕರೆದ್ರೆ ಸಿಟ್ಟಾಗತ್ತೆ ಅಂದರೆ, ದೇವ್ರು ಹೇಳ್ತಾನೆ, ಅವರು ಬೈದರೂ ನೀ ತಾಳು. ಹಾಗಾದ್ರೆ ಬೈದರೆ ನಾವು ಸುಮ್ಮನೆ ಬರಬೇಕಾ? ಏನೂ ಅನ್ನಲೇಬಾರ್ದಾ? ಭಗವಂತ ಹೇಳ್ತಾನೆ, ಅನ್ನು. ಅವನ ಜೊತೆಗೆ ನೀನು ಅನ್ನೋ, ನೀನು ಒಂದು ಅಂದರೆ ಅವನು ಎರಡು ಅಂತಾನೆ. ಅಂದ್ಕೊಂಡೇ ಜೀವನ ಕಳೆದ್ಬಿಡು, ಮುಗಿದೋಯ್ತು. ದೇವ್ರ ಕಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಸಾಧನೆ ದೊಡ್ಡದು ಅಂತಾನಲ್ಲ, ಅವನ ಸಾಧನೆ ಚಿಕ್ಕದು.
ಅನ್ನೋನ ಬಗ್ಗೆ ನಾವೇನು ಚಿಂತನೆ ಮಾಡಬೇಕು? ನೀನೇನಪ್ಪ ಅಂತೀಯ, ನಿನ್ನೊಳಗಿದ್ದಾನೆ, ನನ್ನ ಹಣೆ ಬರ, ನನಗೆ ಗ್ರಾಚಾರ, ನಿನ್ನೊಳಗೆ ನಿಂತು ಅನ್ನಿಸ್ತಾ ಇದ್ದಾನೆ, ಅನ್ನಿಸ್ಕೊಳ್ಳಿ. ಇದು ಭಾಗವತದಲ್ಲಿ ಮುಂದೆ ಈ ಮಾತು ಬರುತ್ತೆ. ಕೃಷ್ಣ ಹೇಳ್ತಾನೆ, ಬರೀ ಇಷ್ಟೇ ಅಲ್ಲ, ಪರಿಹಾಪಿತಃ, ನಿನ್ನನ್ನು ಪರಿಹಾಸ್ಯ ಮಾಡಿದರು, ವಿಷ್ಟಿತಃ ಮೂತ್ರಿತಃ, ಅವನು ನಿನ್ನ ಅಸೂಯೆ ಪಡಲಿ, ವಂಚನೆ ಮಾಡಲಿ, ನಿನ್ನನ್ನು ಕಟ್ಟಾಕಲಿ, ಎಷ್ಟೇ ಕಷ್ಟ ಕೊಡಲಿ, ಏನು ಬಂದರೂ ಇದೆಲ್ಲ ಭಗವಂತನ ಇಚ್ಛೆಯಿಂದ ಬಂದಿದೆ. ಇದಕ್ಕೆ ಯಾರೂ ಕಾರಣ ಅಲ್ಲ. ಎಲ್ಲರ ಒಳಗೆ ತಾನಿಪ್ಪ, ತನ್ನೊಳಗೆ ಎಲ್ಲರನ್ನೂ ಧರಿಸಿಕೊಂಡಿಹ ಜಗದಾದ್ಯಂತಗಳ ಬಲ್ಲ ಬಹುಗುಣ ಭರಿತ. ಎಲ್ಲರ ಒಳಗಿರುವ ಭಗವಂತ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಎಲ್ಲವನ್ನು ನಡೆಸ್ತಾ ಇದ್ದಾನೆ. ಆದ್ದರಿಂದ ಬಂದದ್ದೆಲ್ಲ ಬರಲಿ, ಗೋವಿಂದ ನಿನ್ನ ದಯವೊಂದಿರಲಿ. ಇಡೀ ಜೀವನದ ಉದ್ದಕ್ಕೂ ಭಗವಂತನ ದಯೆ, ಭಗವಂತನ ಅನುಗ್ರಹ, ದೊಡ್ಡವರ ಆಶೀರ್ವಾದ ಸಂಪಾದನೆ ಮಾಡಲಿಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಆದ್ದರಿಂದ ಮನಸ್ಸು ವಿಚಲಿತಕ್ಕೆ ಒಳಗಾಗಬಾರ್ದು. ಒಳಗಾದ್ರೆ ಹೋಯ್ತು. ನೀವು ಬೇಕಾದ ಸಾಧನ ಮಾಡಿರ್ಬೋದು, ಯಾರ ಮೇಲೆ ಸಿಟ್ಟು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬೈದ್ರೆ ಹೋಯ್ತು ನಿಮ್ಮದು. ಸಾಮಾನ್ಯವಲ್ಲ ಈ ಸಾಧನ ಅನ್ನೋದು, ಸುಲಭ ಅಲ್ಲ. ಕ್ಷುಲ್ಲಕ ಜನರಿಗೆ ಇದು ಅರ್ಥ ಆಗುವಂಥದ್ದಲ್ಲ. ಇದು ಆ ಸಾಧನ ಅನ್ನೋದು. ನೀ ಸಾಧನ ಮಾರ್ಗದಲ್ಲಿ ಹೊರಟ್ಯೋ ಬಹಳ ಕಷ್ಟ ಇದೆ. ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಕ್ಷುರಸ್ಯ ದಾರ ನಿಶಿತ ದುರತ್ಯಯ ದುರ್ಗಂಪತ ಇತ್ ಕವಯೋ ವದಂತಿ. ಕ್ಷೌರಿಕ ಅಂದರೆ ಈ ಕತ್ತಿ, ಒಂದು ಕತ್ತಿ ಇದೆಯಲ್ಲ, ಅದು ಎಷ್ಟು ಶಾರ್ಪ್ ಇದೆ, ಹಾಗಿದೆಯಂತೆ ದಾರಿ. ದೇವರನ್ನು ನೋಡಲಿಕ್ಕೆ, ಈ ಬಂಧನದಿಂದ ಬಿಡುಗಡೆಯಾಗಿ ಮೋಕ್ಷವನ್ನು ಹೊಂದಬೇಕು ಅಂತ ಆ ಮಾರ್ಗ ಹೋಗ್ತಿರಲ್ಲ, ಅದಷ್ಟು ಕ್ಲಿಷ್ಟವಾದದಷ್ಟು ಸುಲಭ ಅಲ್ಲ. ಭಾಳ ಎಚ್ಚರಿಕೆಯಿಂದ ಹೋಗಬೇಕು. ನೀವು ಆ ಕತ್ತಿಯ ಅಲುಗಿನ ಮೇಲೆ ನಡೆಯುವಾಗ ಚೂರು ಆಚೀಚೆ ವಿಚಲಿತರಾದರೂ ಹೋಯ್ತು. ನಮ್ಮನ್ನು ಹಾಳು ಮಾಡಲಿಕ್ಕೆ 6 ಜನ ರೆಡಿ ಇದ್ದಾರಂತ. ಯಾರ ಹೆಸರೇಳಿ ಆಚಾರ್ಯ ಅನ್ಬೇಡಿ, ಅದು ಎಲ್ಲರೂ ಒಳಗೆ ಇರ್ತಾರೆ, ಆಚೆಗೆ ಬರೋಲ್ಲ. ಅವ್ರು ಯಾರು ಒಳಗೆ ಇದ್ಕೊಂಡು ಹೊರಗಿನ ಕಳ್ಳರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು, ಒಳಗಿನ ಕಳ್ಳರ ಮೇಲೆ ಯಾರವರು? ಕಾಮಯೇಷಃ ಕ್ರೋಧಯೇಷಃ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ 6. ಕಳ್ಳಾರೈದಾರು ಮಂದಿ ಸುಳ್ಳು ಹೇಳಿ ತಪ್ಪಿಸ್ಯಾರೋ ದಾರಿ. ದಾರಿ ಅಂದರೆ ವೇ. ನೀನು ಭಗವಂತನ ನೋಡ್ಲಿಕ್ಕೆ ಹೊರಡ್ತಾ ಇದೆಯಲ್ಲ, ಈ ದಾರಿ. ಈ ದಾರಿಯನ್ನು ತಪ್ಪಿಸ್ಲಿಕ್ಕೆ 5-6 ಜನ ಕಾಯ್ತಾ ಇದ್ದಾರಂತೆ. 5-6 ಅಂದರೆ 11. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು, ಒಟ್ಟು 11 ಜನ. ಅದರಲ್ಲಿ ಪ್ರಧಾನವಾಗಿ 6 ಜನ. ಒಂದು ಕಾಮ ಏನಂದರೆ, ನೀವು ದೇವರು ನೋಡಬೇಕು ಅಂತ ಹೊರಟಾಗ ಏನಾದ್ರು ಬೇಕು ಅನ್ನುವ ಭಾವನೆ ಬಂದರೆ, ಕಾಮ ಬಂದರೆ ಹೋಯ್ತು. ಕಾಮಕ್ಕಾಗಿ ಮೊದಲು ಪ್ರಯತ್ನ, ಅದು ಸಿಗದೇ ಇದ್ದರೆ ಕ್ರೋಧ, ಸಿಕ್ಕಿದ್ರೆ ಮೋಹ, ಸಿಕ್ಕಿದ ವಸ್ತು ಇನ್ನೊಬ್ರಿಗೆ ಹೋಗಬಾರ್ದು ಅನ್ನೋ ಲೋಭ, ಅದರಿಂದಲೇ ಮದ, ಅವನಿಗೆ ಬಂದ್ಬಿಡ್ತಲ್ಲ ಅಂತ ಮಾತ್ಸರ್ಯ. ಒಂದಿದ್ರೆ ಹಾಳಾಗಿ ಹೋಗ್ತೀವಿ. 6 ಗಂಟೆಗಟ್ಟಲೆ ಬೇಕಾದಷ್ಟಿದೆ ನಮ್ಮ ಹತ್ರ. ಉದ್ಧಾರದ ಮಾರ್ಗ ಎಲ್ಲಿದೆ? ಕೃಷ್ಣ ಹೇಳ್ತಾನೆ, ಇದರಲ್ಲಿ 6ರಲ್ಲಿ 1ಕ್ಕೊಳಗಾದರೂ ಹಾಳಾಗಿ ಹೋಗ್ಬಿಡ್ತೀಯ. ಅದರಿಂದ ಯಾವುದಕ್ಕೂ ಒಳಗಾಗದೆ ನಿನ್ನ ಮನಸ್ಸನ್ನು ಬೇಕಾದವ್ರು ಬೇಕಾದನ್ಲಿ, ಬೇಕಾದ ಪ್ರಲೋಭನೆಯನ್ನು ತೋರಿಸಲಿ, ಬೇಕಾದ ಆಮಿಷಗಳನ್ನು ಒಡ್ಲಿ, ನೀನು ಹಿಡಿದ ದಾರಿಯನ್ನು ಬಿಟ್ಟು ಆಚೀಚೆ ಹೋಗಬೇಡ ಅಂತ ಕೃಷ್ಣ ಉದ್ಧವನಿಗೆ ಇದು ಹೇಳಿದಾಗ, ಉದ್ಧವ ಅಂತಾನೆ ಇದು ಬಹಳ ಕಷ್ಟ ಕೃಷ್ಣ ಅಂದ. ಅಲ್ಲ, 5 ವರ್ಷದಿಂದ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಬಂದವನಿಗೆ ಇದು ಕಷ್ಟ ಆಗೋದಾದರೆ, 1 ದಿನ 2 ದಿನ ಉಪನ್ಯಾಸ ಹೇಳಿ ನಾವೆಲ್ಲ ಹೀಗಾಗ್ತೀವಿ? ಸಾಧ್ಯವೇ ಇಲ್ಲ. ಅದು ಸಾಧನೆ ನಾವು ಮಾಡೋದಲ್ಲ, ದೇವರು ಮಾಡಿಸ್ಬೇಕು. ಅವನು ಎಷ್ಟು ಮಾಡಿಸ್ತಾನೋ ನಮ್ಮ ಕಡೆಯಿಂದ ಅಷ್ಟೇ. ನಮ್ಮದೇನಿದ್ರೂ ಪ್ರಯತ್ನ ಮೇಕ ಮಗ್ರತೋ, ಯಾವಾಗಲೂ ಯತ್ನಶೀಲರಾಗಿರ್ಬೇಕು. ಯಾವಾಗಲೂ ಜೀವನದ ಉದ್ದಕ್ಕೂ ಒಳ್ಳೆಯದನ್ನು ಪಡೀಲಿಕ್ಕಾಗಿ ಪ್ರಯತ್ನ ಮಾಡೋದಿದೆಯಲ್ಲ, ಅದನ್ನು ನೋಡಿ ನೋಡಿ ದೇವರು ಖುಷಿ ಪಡ್ತಾನೆ. ಪುಟ್ಟ ಮಗು ತಾನಾಗ್ತಾನೆ ಮೆಟ್ಲೆಲ್ಲ ಹತ್ತಲ್ಲ.
ಮೆಟ್ಟಲು ಹತ್ತುವ ಪ್ರಯತ್ನ ನೋಡಿ ಮೇಲಿರುವ ಅಮ್ಮ ಕೆಳಗಿಳಿದು ಬಂದು ಮಗುವಿನ ಕೈ ಹಿಡಿದು ಹತ್ತಿಸುವಂತೆ ಜೀವನದ ಸಾಧನೆಯ ಮೆಟ್ಟಲನ್ನು ಹತ್ತುವ ಪ್ರಯತ್ನ ನಾವು ಮಾಡಿದರೆ ಮೇಲಿರುವ ಭಗವಂತ ನಮ್ಮ ಪ್ರಯತ್ನವನ್ನು ನೋಡಿ ತಾನೇ ದರಗಿಳಿದು ಕೆಳಗೆ ಬಂದು ಅಷ್ಟು ಎತ್ತರದ ಭಗವಂತ ನಮ್ಮಟ್ಟೆತ್ತರಕ್ಕಾಗಿ ನಮ್ಮ ಕೈ ಹಿಡಿದು ನಮ್ಮನ್ನು ಮೇಲೆ ನಡೆಸ್ತಾನೆ. ನಾವು ನಡೆಯೋದಲ್ಲ, ನಾವೆಲ್ಲ ಮಗುವಿದ್ದಾಗೆ. ಭಗವಂತನ ಮುಂದೆ ನಾವೆಲ್ಲ ಮಕ್ಕಳು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಮೇಲಿರುವ ಅಮ್ಮನನ್ನು ನೋಡಬೇಕು, ಅಮ್ಮನ ಮುಟ್ಟಬೇಕು, ಅಮ್ಮನ ಮಾತಾಡಿಸಬೇಕು ಅನ್ನುವ ಪ್ರಯತ್ನದಿಂದ ಮಗು ಮೆಟ್ಟಿಲಿನ ಕಡೆ ಸಾಗಿ ಒಂದೊಂದೇ ಮೆಟ್ಲು ಹತ್ತುವ ಪುಟ್ಟ ಪ್ರಯತ್ನ ಮಾಡಿದರೆ ಅಮ್ಮನಿಗೆ ಭಾರಿ ಖುಷಿ. ನನ್ನ ಮಗು ನನ್ನ ಹತ್ರ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ, ಹತ್ಲಿಕ್ಕೆ ಹೋಗಿ ಬಿದ್ದುಬಿಟ್ಟಾತು, ನಾನೇ ಹೋಗಿ ಹತ್ಸೋಣ ಅಂತ ಮೇಲಿರುವ ಅಮ್ಮ ಯೋ ನ ಪಿತಾ ಜಾನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ನ ಪಿತಾ, ಮಾತಾ ತಂದೆ ತಾಯಿ ಎಲ್ಲ ಭಗವಂತ. ಆ ಭಗವಂತ ನಮ್ಮ ಪ್ರಯತ್ನ, ನಿಜವಾದ ಶುದ್ಧ ಮನಸ್ಸಿನ ಪ್ರಯತ್ನವನ್ನು ಕಂಡು ಅವನೇ ಕೆಳಗಿಳಿದು ಬಂದು ಗುರುವಿನ ಮೂಲಕ ನಮ್ಮ ಕೈ ಹಿಡಿದು ಉದ್ಧಾರ ಮಾಡಿಬಿಡ್ತಾನಂತ. ಉದ್ಧವ ಹೇಳ್ತಾನೆ, ಕೃಷ್ಣ ನೀ ಹೇಳೋದೇನೋ ಕೇಳಲಿಕ್ಕೆ ತುಂಬ ಚಂದ, ಆದರೆ ಆಚರಣೆಗೆ ತರೋದು ಕಷ್ಟ ಅಂತ ಅನಿಸುತ್ತೆ ಅಂತಾನೆ ಅವನು. ಅವನಿಗೆ ಕಷ್ಟ ಆಗೋದಾದರೆ ನಮಗೆ ಯಥೈವ ಅನುಬುದ್ಧೇಯಂ ವದನೋ ವದತಾಂಬರ. ವದತಾಂಬರ ಹೇಳುವವರಲ್ಲಿ ಅತ್ಯಂತ ಶ್ರೇಷ್ಠನಾದ ಉಪನ್ಯಾಸಕ ನೀನು ಕೃಷ್ಣ. ನೀನು ಹೇಳಲಿಕ್ಕೆ ಶುರು ಮಾಡಿದೆ ಅಂದರೆ ಎಂಥವರು ಕೇಳಬೇಕು ಅನ್ನೋ ಹಾಗೆ ಹೇಳ್ತೀಯ. ನೀ ಹೇಳೋದು ಕೇಳಲಿಕ್ಕೆ ಚೆನ್ನ, ಕೇಳುವವರಿಗೆ ಚೆನ್ನಾಗುವ ಹಾಗೆ ಹೇಳುವವರಲ್ಲಿ ನೀನು ಶ್ರೇಷ್ಠ ಮೊದಲಿಗ. ಆದರೆ ನೀ ಹೇಳಿದ್ದನ್ನು ಮಾಡೋದಿದೆಯಲ್ಲ, ಸುದುಸ್ಸಹಮಹಂ ಮನ್ಯೆ ಆತ್ಮನ್ಯಸ ಅತಿಕ್ರಮ. ಈ ಆತ್ಮ ಇದನ್ನೆಲ್ಲ ಮೀರಿ ನಿಲ್ಲೋದು ಬಹಳ ಕಷ್ಟ. ಯಾರಾದರೂ ಅಂದರೆ ಸುಮ್ಮನೆ ಇರಿ ಅನ್ನೋದು, ಯಾರು ಬೈದರೂ ಸುಮ್ಮನೆ ಇರಿ, ಇದೆಲ್ಲ ಅಷ್ಟು ಸುಲಭ ಅಲ್ಲ. ಕೆಲವರು ಅಂತಾರೆ, ಅಲ್ರಿ ನಾವು ಹುಳಿ ಉಪ್ಪು ಖಾರ ತಿಂತೀವಿ, ಅವನಂದ್ರೆ ಹಾಗೆ ಬಂದ್ಬಿಡೋದ. ಸಾಮಾನ್ಯ ಮಗು, ಸಣ್ಣ ಹುಡುಗ ಅಮ್ಮನ ಹತ್ರ ಅಳ್ತಾ ಬಂದಾಗ ಅಮ್ಮ ಕೇಳ್ತಾಳೆ, ಯಾಕೋ ಅಳ್ತೀಯ? ಇಲ್ಲ ಆ ಹುಡುಗ ಹೊಡೆದ, ನೀನು ಹಾಗೆ ಬಂದ್ಯಾ, ನೀನು 4 ಬಿಡಬೇಕಿತ್ತು ಅಂತ ಅಮ್ಮ ಹೇಳಿದರೆ ಅವಳು ಸುನೀತಿ ಅಲ್ಲ. ಸುನೀತಿ ಮಗ ಅಳ್ತಾ ಬಂದಾಗ ಏನು ಹೇಳಿದ್ಲು ಅಂದರೆ, ಆರಾಧಯ ಅಧೋಕ್ಷಜ ಪಾದ ಪದ್ಮಂ. ನಿಂಗೇನಾದರೂ ಬೇಕು ಅಂದರೆ ಅವರಿವ್ರನ್ನ ಯಾಕೆ ಕೇಳ್ತೀಯ? ಬೇಡುವುದಾದರೆ ಭಗವಂತನನ್ನೇ ಕೇಳಿ. ಕೊಡುವ ಕರ್ತೃ ಬೇರೆ, ಇರುತ್ತಿರೆ ಬಿಡು ಚಿಂತೆಯನು. ಬಡ ಮನದ ಮನುಜನ ಬೇಡಿದರೆ ಫಲವೇನು? ಕೇಳಿದ್ರೆ ದೇವರನ್ನೇ ಕೇಳಬೇಕು. ಲೂಟ್ ಕರೆತೋ ಭಂಡಾರ್ಕೋ ಲೂಟ್ ಕರಣ ಅಂತ ಭಗವಂತನಲ್ಲಿ ಕೇಳಿ. ಅವನು ಕಲ್ಪವೃಕ್ಷ ಕಾಮಧೇನು. ಇಷ್ಟೆಲ್ಲ ಕೊಟ್ಟವನಿಗೆ ನೀವು ಕೇಳೋದನ್ನು ಕೊಡೋದೇನು ಅವನಿಗೆ ಕಷ್ಟ? ಅವೆಲ್ಲ ಕೊಡ್ತಾನೆ. ಕೊಡೋ ತನಕ ಕಾಯಿರಿ, ದೇವರ ಪಾದಾರವಿಂದದಲ್ಲಿ ಕಾಯಿರಿ. ನಿಮ್ಗೇನು ಕೊಡಬೇಕು ಅವನಿಗೆ ಗೊತ್ತು, ಯಾವಾಗ ಕೊಡಬೇಕು ಗೊತ್ತು, ಅವನು ಕೊಡ್ತಾನೆ ಆ ಕಾಲಕ್ಕೆ. ನಮ್ಗೆ ಅರ್ಜೆಂಟ್ ಇದೆಯಲ್ಲ ಅದೇ ಕಷ್ಟ. ಅರ್ಜೆಂಟ್ ಆಗಬಾರ್ದು, ಭಗವಂತ ಕೊಡೋ ತನಕ ಕಾಯಬೇಕಂತೆ. ಆದರೆ ಈ ಮನುಷ್ಯ ಆತ್ಮ ಅವನು ನೀನು ಹೇಳಿದಾಗೆ ಸಹಿಸಿಕೊಳ್ಳೋದಿದೆಯಲ್ಲ, ಇದು ಬಹಳ ಕಷ್ಟ. ಬರೀ ಸಾಮಾನ್ಯರಿಗಲ್ಲ, ವಿದುಷಾಮಪಿ ವಿಶ್ವಾತ್ಮನ್ ಪ್ರಕೃತಿರಿಹಿ ಬಲೀಯಸಿ ಋತೇತ್ವಂ ಅಧರ್ಮ ನಿರತಾನ್ ಶಾಂತಾಂಸ್ತೆ ಚರಣಾಲಯಂ. ಭಗವಂತ ಇದು ಸಾಮಾನ್ಯರಿಗೆ ಆಗೋಲ್ಲ ಅಂತಲ್ಲ, ವಿದ್ವಾಂಸರಾದವನಿಗೂ ಕೂಡ ದುಷ್ಟರು ಮಾಡುವ ಉಪಟಳವನ್ನು ಸಹಿಸ್ಕೊಳ್ಳೋದು ಕಷ್ಟ. ಎಡವೋದು ಸಾಮಾನ್ಯರಲ್ಲ ನೋಡಿ. ಕುರುಡರು ಜೀವನದಲ್ಲಿ ಕುರುಡರು ಎಡವೋದೇ ಇಲ್ಲ. ಈ ಕಣ್ಣಿದ್ದವರು ಎಡವುತ್ತಿರ್ತಾರೆ. ಅವ್ರ ಕಣ್ಣಿದೆ ಅನ್ನೋದೇ ಜಂಬ, ಕುರುಡರಿಗೆ ಕಣ್ಣಿಲ್ಲ ಅನ್ನೋದೇ ಎಚ್ಚರಿಕೆ. ಹಾಗೆ ಏನೂ ತಿಳಿದೇ ಇದ್ದವನು ಬೀಳೋಲ್ಲ ಹಳ್ಳಕ್ಕೆ, ಎಲ್ಲ ತಿಳಿದವನೇ ಬಿದ್ದುಬಿಡ್ತಾನೆ. ಎಲ್ಲಾನು ಬಲ್ಲೆ ಎಂಬುವಿರಲ್ಲ, ಅದೇ ನಿಮ್ಮ ಅವಗುಣ ಅದ ಬಿಡಲಿಲ್ಲ. ಎಲ್ಲ ನಂಗೆ ಗೊತ್ತು, ನನ್ನ ಸಮ ಯಾರು? ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ನಂಗೆ ಯಾರು ಸಮ ಇದ್ದಾರೆ? ಅಹಂಕಾರ ಬಂತು ಅಂದರೆ ಇದು ವಿದ್ವಾಂಸನಿಗೂ ಬಿಡೋಲ್ಲ.
ವಿದ್ವಾಂಸ ಕೂಡ ಕೃಷ್ಣ ನೀನು ಹೇಳಿದ ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಂದು ಮತ, ನನ್ನ ಅಭಿಪ್ರಾಯ. ಕೃಷ್ಣ ನೀನು ಇಷ್ಟೋ ತನಕ ಹೇಳಿದೆಯಲ್ಲ, ಇದೆಲ್ಲ ಪುರಾಣ, ಕೇಳಲಿಕ್ಕೆ ಚೆನ್ನ, ಆದರೆ ಈ ಥರ ಯಾರಿಗೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ಅಲ್ಲ, ಚೆನ್ನಾಗಿ ಶಾಸ್ತ್ರವನ್ನು ಓದಿದಂತಹ ಜ್ಞಾನಿ ಕೂಡ, ವಿದ್ವಾಂಸನಾದವನು ಕೂಡ ನೀನು ಹೇಳಿದ ಹಾಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಉದ್ಧವ ಹೇಳ್ತಾನೆ. ಕೃಷ್ಣನ ಅಭಿಪ್ರಾಯ ಏನಂದರೆ, ಸಾಧನೆ ಮಾರ್ಗದಲ್ಲಿ ಹೊರಟವನ ಮನಸ್ಸು ವಿಚಲಿತ ಆಗಬಾರ್ದು. ಯಾವುದೇ ಕಾರಣಕ್ಕೆ ವಿಚಲಿತನಾದರೂ ಅವನು ಸಾಧನಾ ಮಾರ್ಗದಿಂದ ಕೆಳಗೆ ಬಿದ್ದು ಬಿಡ್ತಾನೆ. ಬೇಕಾದ ನಡೀತಿರಲಿ. ನೋಡಿ, ಉದಾಹರಣೆಗೆ ವಿಶ್ವಾಮಿತ್ರರು ತಪಸ್ಸಿಗೆ ಹೋಗ್ತಿದ್ರು. ಯಾರೋ ಬಂದು ಕುಣಿದು ಬಿಟ್ರು ಅಂತ ಕಣ್ಣು ಬಿಟ್ಟರೆ ತಪಸ್ಸು ಹೋಯಿತು. ಕುಣಿದವ್ರಿಗೇನು, ಕುಣಿಯೋರು ಹೋಗ್ತಾಯಿದ್ರು. ತಪಸ್ಸು ಕಳ್ಕೊಂಡವ್ರು ಯಾರು? ಹೆಚ್ಚಿನ ಲಾಸ್ ಯಾರಿಗೆ? ತಪಸ್ಸಂದ್ರೆ ಯಾರ್ದು ಗೊತ್ತಾ? ಕುಣಿದ್ರೂ ಅಟ್ಟೆ, ಮಳೆ ಬಂದರೂ ಅಟ್ಟೆ, ಚಳಿ ಆದರೂ ಅಟ್ಟೆ. ನಾವೆಲ್ಲ ಯಾಕೆ ತಪಸ್ಸಿಗೆ ಹೋಗಲ್ಲ ಅಂದರೆ, ತಪಸ್ಸಿಗೆ ಹೋಗೋಣ ಬರ್ತೀರಾ? ಅಯ್ಯೋ ತುಂಬ ಚಳಿ ಅಂತೆ ಅಂತೀವಿ. ಇನ್ನು ಹೋಲಿ ಬೇರೆ ಹೋಗೋಣ ಬರ್ತೀರಾ? ಇನ್ಯಾವಲ್ಲ, ಅಯ್ಯೋ ತುಂಬ ಬಿಸಿಲಂತೀಗ ಅಂತಾರೆ. ಹೋಗಲಿ ಇನ್ನೊಂದು ಟೈಮ್, ಇವಾಗೇನೋ ಭಾರಿ ಮಳೆ ಅಂತೆ, ಇರೋದೇ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ. ಈ 3 ಕಾಲನಕ್ಕೂ ನೀವು ಬಾಡಿ ತಪಸ್ಸಿಗೆ ಹೋಗಲಿಲ್ಲ ಅಂದರೆ ಯಾವ ಕಾಲದಲ್ಲಿ ಹೋಗ್ತೀರಿ? ಈ ತಪಸ್ಸಂದ್ರೆ ಏನು ಗೊತ್ತಾ? ಮಳೆ ಬಂದರೂ ಹೇಳಲ್ಲ, ಚಳಿ ಆದರೂ ಹೇಳಲ್ಲ, ಏನು ಬಂದರೂ ಯಾರು ದೇವರಲ್ಲಿ ನೆಟ್ಟ ಮನಸ್ಸು ಇಟ್ಟಿರ್ತಾನೆ ಅವಂದಕ್ಕೆ ತಪಸ್ಸಂತಾರೆ. ನಾನೊಂದು 6 ತಿಂಗಳು ತಪಸ್ಸು ಮಾಡ್ತೀನಿ, ಅದು ಚಳಿ ಶುರುವಾದರೆ ಬಂದುಬಿಡ್ತೀನಿ. ಇದು ತಪಸ್ಸಲ್ಲ. ನಾನು ಯಾವಾಗಲೂ ಅನ್ನೋದು, ಹಿಂದೆ ಎಲ್ಲ ವಿಶ್ವಾಮಿತ್ರರು ತಪಸ್ಸು ಮಾಡಿದ್ರೆ ಆ ತಪಸ್ಸು ವಿಚಲಿಸಲಿಕ್ಕೆ ರಂಬೆ ಮೇನಕೆ ಎಲ್ಲ ಬರಬೇಕಿತ್ತು. ನಮ್ಮ ತಪಸ್ಸು ವಿಚಲಿತ ಮಾಡಲಿಕ್ಕೆ ರಂಬೆ ಗಿಂಬೆ ಬೇಡ. ನೀವು ಕಣ್ಣು ಮುಚ್ಚಿ ದೇವರ ಧ್ಯಾನಕ್ಕೆ ಕೂತಾಗ ಕಾಫಿ ಡಿಕಾಕ್ಷನ್ ಹಾಕಿದ್ರೆ ಸಾಕು, ಎದ್ದು ಕೂತ್ಬಿಡ್ತಾರೆ. ಮುಗ್ದೋಯ್ತು ನಮ್ಮ ಕತೆ. ಸಣ್ಣ ಒಂದು ನಾಲಿಗೆ ರುಚಿ, ಸಣ್ಣ ಒಂದು ಕಿವಿ, ನೀವು ಕಣ್ಮುಚ್ಕೊಂಡು ಗಾಯತ್ರಿ ಕೂತಿದ್ರೆ ಯಾರೋ ಬೆಲ್ ಹೊಡೆದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾರು ಬಂದಿರ್ತಾರೆ, ಇಟ್ಟೋದು ಯಾರು ಬರಬೇಕಿತ್ತು. ನಿಮ್ಮ ತಲೆ ಒಳಗೆ ಅದು ನಡೀತಿದೆಯವಿನ ಭಗವಂತನ ಸದ್ವಿಚಾರ ನಡೀತಿಲ್ಲ. ಸಾಧನಾ ಮಾರ್ಗದಲ್ಲಿ ಹೊರಟವ ಚೂರು ವಿಚಲಿತ ಆಗಬಾರ್ದು, ಆದರೆ ಅವನ ಸಾಧನೆ ಕಟ್ಟು. ಇದು ಭಗವಂತನ ಅಭಿಪ್ರಾಯ. ಉದ್ಧವ ಹೇಳ್ತಾನೆ, ನೀನು ಹೇಳ್ದಾಗಿರೋನು ಯಾರು ಇಲ್ಲವೇ ಇಲ್ಲ, ಹಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ಕೃಷ್ಣ ನೋಡಿ, ಯಾರಾದರೂ ಹೇಗೆ ಒಬ್ರಿಗೊಬ್ರು ಈ ವಾದ ಪ್ರತಿವಾದಗಳು ಹೇಗೆ ಆಗಬೇಕು, ನಾವು ಹೇಳಿದ್ದೇ ಕೇಳಬೇಕು, ಜೋರು ಮಾಡಬೇಡಿ. ಯಾವಾಗಲೂ ವಾದೇ ಶಂಕರರು ಹೇಳುವಾಗ, ವಾದೇ ಜಾಯತೆ ತತ್ವಬೋಧ, ತತ್ವದ ಅವಬೋಧ. ತತ್ವ ಅಂದರೆ ಯಥಾರ್ಥ ಜ್ಞಾನ, ಫ್ಯಾಕ್ಟ್ ಇನ್ಫಾರ್ಮೇಷನ್. ಅದು ನಿಮಗೆ ಆಗಬೇಕಂದ್ರೆ ಒಬ್ರಿಗೊಬ್ಬರು ಪರಸ್ಪರ ಅದನ್ನು ಹಂಚಿಕೊಂಡಾಗ ಮಾತ್ರ ನಿಜವಾದ ಯಥಾರ್ಥ ಜ್ಞಾನ. ಮೊಸರಲ್ಲಿರೋ ಬೆಣ್ಣೆ ತಾನೇ ಮೇಲೆ ಬಂದು ಕೂತ್ಕೊಳ್ಳಲ್ಲ, ಚೆನ್ನಾಗಿ ಕಡಿಬೇಕು, ಮಥನ ಮಾಡಬೇಕು. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಮತ್ತೆ ಮಾಡಬೇಕು. ಆವಾಗ ಕಡೆಗೆ ನಾರಾಯಣ ದೊಡ್ಡವ, ಭಗವಂತ ನೀ ದೊಡ್ಡವ, ಏತರವ ನಾನಯ್ಯ ನಿನ್ನ ಮುಂದೆ, ನೀ ಹೇಳ್ದಾಗಿರೋನು ವಿನಃ ನಂದಿಲ್ಲೇ ನಡೆಯಲ್ಲ, ನಿಂದೇ ಇಲ್ಲೆಲ್ಲ ನಡೆಯೋದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು. ಇದು ಮಂತ್ರವಾಗಿ ಬರಬಾರ್ದು, ಎಲ್ಲೋ ಕೇಳಿದ ಮಂತ್ರ ಥರ ಬರಬಾರ್ದು. ಇದು ಜೀವನದ ಅನಿಸಿಕೆ, ಅನುಭವವಾಗಿ ಹೊರಹೊಮ್ಮಿದಾಗ ಮಾತ್ರ ಅದು ತತ್ವಜ್ಞಾನ ಆಗಲಿಕ್ಕೆ ಸಾಧ್ಯ. ಕೃಷ್ಣ ಅಂತಾನೆ ಈ ವಾದ ಪ್ರತಿವಾದ ಹೇಗಿರಬೇಕು? ಕೃಷ್ಣ ಅಂತಾನೆ ನಿಜ. ಉದ್ಧವ ನಿನ್ನ ಮಾತು ನಿಜ. ಏನು ನಿಜ? ಮೊದಲೇ ಹೇಳಿದ ಕೃಷ್ಣ ಏನು ಹೇಳಿದ? ಹೀಗಿರಬೇಕು, ಹೀಗಿದ್ದರೆ ಮಾತ್ರ ಸಾಧನ ಮಾರ್ಗ. ಅದಕ್ಕೆ ಅವನೇನಂದ? ಹೀಗೆ ಯಾರೂ ಇರಲ್ಲ. ಕೃಷ್ಣ ಏನಂದ? ಹೌದು, ಯಾರೂ ಇರಲ್ಲ ಅಂದ. ಯಾವಾಗಲೂ ಯಾರಿಗಾರ ಕನ್ವಿನ್ಸ್ ಮಾಡಬೇಕಂದ್ರೆ ನೀವು ಹಿಡಿದಿದ್ದೇ ಮಾತಾಡಬಾರ್ದು, ಅವ್ರು ಹೇಳಿದ್ದಕ್ಕೆ ಒಪ್ಕೋಬೇಕು ಮೊದಲು. ಹೌದು ನೀವು ಹೇಳಿದ್ದು ನಿಜ, ಆದರೆ ಹೀಗಾಗ್ಬೋದಲ್ಲ, ಆಮೇಲೆ ಅದನ್ನು ಚೆನ್ನಾಗಿ ಕನ್ವಿನ್ಸ್ ಮಾಡುವ ಪ್ರಯತ್ನ ಮಾಡಬೇಕೇ ವಿನ ನೀ ಹೇಳಿದ್ದು ನಾ ಕೇಳಲ್ಲ, ನಾ ಹೇಳಿದ್ದೆ ಹೀಗೆ. ಇದಾದರೆ ಇದು ವಾದ, ವಿತಂಡವಾದ, ಹೊಡೆದಾಟ, ಬಡದಾಟ. ಕೃಷ್ಣ ನೋಡಿ ಎಷ್ಟು ಸುಂದರ. ಮತ್ತು ಭಾಗವತದಲ್ಲಿ ಒಂದು ಕಡೆ ಒಂದು ಗಂಡ ಹೆಂಡ್ತಿರ ಮಾತಿದೆ. ಪಾರ್ವತಿ ಮತ್ತು ರುದ್ರದೇವರ ಸಂವಾದ ತುಂಬ ಸುಂದರ. ಈ ಗಂಡ ಹೆಂಡತಿ ಜಗಳಗಳ ಕಾರ್ಯಕ್ರಮ ನಿರಂತರ ನಡೀತಿರುತ್ತಲ್ಲ, ಅಲ್ಲಿ ಆ ಅನ್ನಪೂರ್ಣೆ ದಾಕ್ಷಾಯಿಣಿ ಹೇಳ್ತಾಳೆ, ನಮ್ಮ ಅಪ್ಪನ ಮನೆ ಫಂಕ್ಷನ್ನು ಹೋಗೋಣವಾ? ಈ ಯಜಮಾನ್ರು ಹೇಳಿದ್ರು ನಮಗೆ ಇನ್ವಿಟೇಷನ್ ಇಲ್ಲ, ನಾವು ಹೋಗಲ್ಲ. ಅಳಿಯನಿಗೆ ಇನ್ವಿಟೇಷನ್ ಬರದೇ ಇದ್ರೆ ಯಾರು ಹೋಗ್ತಾರೆ? ಅದಕ್ಕೆ ಇವಳಂದ್ಲು, ಇಲ್ಲ ಶಾಸ್ತ್ರ ಏನು ಹೇಳುತ್ತೆ ಅಂದರೆ 3-4 ಜನದ ಮನೆಗೆ ಇನ್ವಿಟೇಷನ್ ಇಲ್ದಿದ್ರೂ ಹೋಗ್ಬೋದು. ಯಾರ ಮನೆಗೆ? ಅಪ್ಪನ ಮನೆಗೇನು ಕರಿಬೇಕಂತಿಲ್ಲ. ನಮ್ಮಪ್ಪ ಬೇಕಾದ ಮಾಡಿರ್ಬೋದು ರೀ, ನಾವು ಹೋಗಲ್ಲ, ನಮ್ಮ ಕರೆದ್ರೆ ನಮ್ಮಪ್ಪ ಮುದುಕರಲ್ರಿ, ಇದ್ರು ನಾವಂತೂ ಹೋಗಲ್ಲ. ನಮ್ಮ ಅಪ್ಪನ ಜೊತೆ ನಾವು ಮಾತಾಡಿ ಎಷ್ಟೋ ವರ್ಷ ಆಯಿತು. ಇದು ಮಗನೇ, ಇದು ಮಗನ ಹುಟ್ಟೆ,
ಅಪ್ಪ ಅಮ್ಮನಲ್ಲಿ ಯಾವ ಕಾರಣಕ್ಕೂ ದ್ವೇಷ ಮಾಡುವ ಹಾಗಿಲ್ಲೇ ಇಲ್ಲ. ಇದರೊಳಗೆಲ್ಲ ರಾಮಾಯಣದಲ್ಲಿ ಬಹಳ ಆದರ್ಶ ಮಾತುಗಳು. ರಾಮನ ಕಾಡಿಗೆ ಕಳಿಸ್ಬೇಕಾದ್ರೆ ರಾಮ ಕಾಡಿಗೆ ಹೋಗುವಾಗ ಸುಮಂತ್ರು ಮೊದಲಾದವರಿಗೆ ಒಂದು ಮಾತು ಹೇಳ್ತಾನೆ. ನೋಡಿ, ನಾನು ಕಾಡಿಗೆ ಹೋಗ್ತಾ ಇದ್ದೀನಿ, ನಾನು ಹೋದ ಮೇಲೆ ಕೈಕೇಯಿ ಮೇಲೆ ಯಾರಾದರೂ ಅಸಭ್ಯ ವರ್ತನೆ ಮಾಡಿದಿರಿ, ಕೆಟ್ಟದಾಗ ಮಾತಾಡಿದ್ರಿ, ನನ್ನ ಅವಕೃಪೆಗೆ ಪಾತ್ರರಾಗ್ತೀರಿ. ಮುಂದೆ ಭರತ ಬರ್ತಾನೆ, ಅವನಿಗೆ ಸಾಮ್ರಾಜ್ಯ ಪಟ್ಟಾಭಿಷೇಕ. ರಾಮನಿಗೆ ತಪ್ತು, ರಾಮನ ಮೇಲೆ ಪ್ರೀತಿಯಿಂದ ಭರತನಿಗೆ ಪಟ್ಟಾಭಿಷೇಕ ಆಗುವಾಗ ಅಸಹಕಾರ ಮಾಡಿಕೊಡ್ದು. ನಾನು ಮರಳಿ ಬಂದ ಮೇಲೂ ಕೂಡ ನಿಮಗೆ ಅನುಗ್ರಹ ಮಾಡೋಲ್ಲ. ರಾಮನಿಗೆ ಪಟ್ಟಾಭಿಷೇಕ ಆದಾಗ ಎಷ್ಟು ಲವಲವಿಕೆಯಿಂದ ನೀವು ಓಡಾಡ್ತಿದ್ರಿ, ಅಷ್ಟಕ್ಕಿಂತಲೂ ಹೆಚ್ಚಾಗಿ ಮಾಡಬೇಕು. ಮೊದಲು ಇದ್ದದ್ದಕ್ಕಿಂತಲೂ ಹೆಚ್ಚಿನ ಗೌರವ ರಾಜನಿಗೆ, ಚಿಕ್ಕಮ್ಮನಿಗೆ ಕೊಡಬೇಕು. ಇದು ಏನು ಆಶ್ಚರ್ಯ! ಈ ಮಾತನ್ನು ರಾಮಾಯಣದಲ್ಲಿ ಹೇಳಿ ನಮಗೆ ಆದರ್ಶವನ್ನು ತೋರಿಸ್ತಾ ಇದ್ದಾರೆ. ಅವು ದಾಕ್ಷಾಯಿಣಿ ಹೇಳ್ತಾಳೆ, ಅಪ್ಪನ ಮನೆಗೆ ಕರೀದೇ ಇದ್ದರೂ ಹೋಗಬೇಕು, ಗಂಡನ ಮನೆಗೆ ಕರೀದೇ ಇದ್ದರೂ ಹೋಗಬೇಕು, ಗುರುಗಳ ಮನೆಗೆ ಕರೀದೇ ಇದ್ದರೂ ಹೋಗಬೇಕು, ಮತ್ತು ಸ್ನೇಹಿತ, ಈ 4 ಜನರ ಮನೆಗೆ ಕರಿಬೇಕು ಅಂತಿಲ್ಲ. ಒಳ್ಳೆ ಪ್ರಾಣ ಸ್ನೇಹಿತ, ಮಗಳು ಮದುವೆ ಮಾಡ್ತಿರ್ತಾನೆ, ಅವ್ನು ಕರೀಲಿಲ್ಲ ರೀ, ಭಾರಿ ದುರಹಂಕಾರ, ನಾವು ಯಾಕೆ ಹೋಗೋಣ ಹೇಳಿ, ಅವ್ನು ಕರೆದ್ರೂ ಹೋಗ್ತಿಲ್ಲ, ಹಾಳಾಗೋಲಿ, ಹಿಂಗೆಲ್ಲ ಅನ್ಬಾರ್ದು. ನೀವೇನು ಅನ್ಕೋಬೇಕು, ಕರೀದೇ ಇದ್ದೇನು ರೀ ನಮ್ಮ ಸ್ನೇಹಿತ, ಅವನು ಎಲ್ಲೋ ಮರ್ತು ಬಿಟ್ಟಿದ್ದಾನೆ, ಕರೀದೇ ಇದ್ರೆ ಏನಾಯ್ತು, ನಾವು ಹೋಗ್ಬೇಕು ಅಂತ ನೀವು ಹೋದರೆ ಆ ಸ್ನೇಹಿತ ಸಂತೋಷ ಪಡ್ತಾನೆ. ನಿಜವಾಗಿ ಸ್ನೇಹಿತ ಅಂದರೆ ನೀನು ಕಣಯ್ಯ, ನಾನು ಮರ್ತು ಬಿಟ್ಟಿದ್ದೆ ಅಂದರೂ ಬಂದಿಲ್ಲಪ್ಪ, ಸಂತೋಷ ಪಡ್ತಾನೆ. ತಂದೆ ತಾಯಿ ಮನೆ, ಈ 4 ಜನ ಸಾಮಾನ್ಯ ಕರೀದೇ ಇದ್ದವ್ರ ಮನೆಗೆ ಹೋಗಬಾರ್ದು. ಆದರೆ ಇದು ಎಕ್ಸಂಪ್ಷನ್, ಇದು ದಾಕ್ಷಾಯಿಣಿ ಹೇಳುವಂತಹ ಮಾತು. ಭರ್ತೃಗುರೋ ದೇಹ ಕೃತಶ್ಚ ಕೇತನಂ ಅನಾಹುತಾಪ್ಯಭಿಯಂತಿ ಬಂಧುಷು. ಆಹುತರು ಅಂದರೆ ಕರೆದವರು, ಅನಾಹುತರು ಆಹುತಿ ಇಲ್ಲದಿದ್ದವರು. ಬನ್ನಿ ಅಂತ ಕರೀದೇ ಇದ್ದರೂ ಕೂಡ ಗಂಡನ ಮನೆಗೆ, ತಂದೆಯ ಮನೆಗೆ, ಸ್ನೇಹಿತನ ಮನೆಗೆ, ಗುರುಗಳ ಮನೆಗೆ ಹೋಗಲೇಬೇಕು ಅಂತ ಹೇಳುವಾಗ ರುದ್ರದೇವರ ಮಾತೇನಂತಾರೆ ಗೊತ್ತಾ? ನೀ ಹೇಳಿದ್ದು ನಿಜ, ಹೋಗಬೇಕು, ಈ 4 ಜನರ ಮನೆಗೂ ಹೋಗಲೇಬೇಕು. ಇದು ಹೆಂಡತಿ ಜೊತೆ ಮಾತಾಡುವ ಕ್ರಮ ಅಂತ. ಹೆಂಡತಿ ಹೇಳಿದ ಗಂಡ ಆಗಲ್ಲ ಅಂದರೆ ಆಗಲ್ಲ, ಹಿಂಗಿಲ್ಲ, ಹೌದು ನೀನು ಹೇಳಿದ ನಿಜ, ಹೋಗಬೇಕು, ಆದರೆ ನನ್ನ ಕಾರ್ಯಕ್ರಮ ಹೀಗಿದೆ ನೋಡು, ಇಷ್ಟು ಹಾಳಾಗೋದ್ರೂ ಪರವಾಗಿಲ್ಲ, ನೀನು ಬಾ ಅಂದರೆ ಬರ್ತೀನಿ ಅಂದರೆ ಆ ಹೆಂಡತಿಗೆ ಏನೋ ಒಂದು ಸ್ವಲ್ಪ, ಹೌದು ಪಾಪ ಯಜಮಾನರು ಬ್ಯುಸಿ ಇದ್ದಾರೆ ಗೊತ್ತಾಗತ್ತೆ. ಆ ಮಾತಾಡುವ ಕ್ರಮೆ. ತ್ವಯೋದಿತಂ ಶೋಭನಮೇವ ಶೋಭನೆ. ಅಮ್ಮ ನೀ ಹೇಳಿದ ನಿಜ ದಾಕ್ಷಾಯಿಣಿ, ನಿನ್ನ ಮಾತು ಪೂರ್ಣ ಸತ್ಯ. 4 ಜನರ ಮನೆಗೆ, ತಂದೆಯ ಮನೆಗೆ ಕರೀದೇ ಇದ್ದರೂ ಹೋಗಬೇಕು, ಆದರೆ ನಾನು ಬರಲ್ಲ. ಯಾಕೆ ಅಂತ ಅವರು ಮುಂದೆ ಬೇರೆ ಬೇರೆ ಅನೇಕ ಕಾರಣಗಳನ್ನು ಕೊಡ್ತಾರೆ. ಎಲ್ಲಿ ಗಂಡನಿಗೆ ಅವಮರ್ಯಾದೆ ಆಗುತ್ತೆ ಅಲ್ಲಿ ಹೆಂಡತಿ ಹೋಗಬಾರ್ದು ಇತ್ಯಾದಿ ಮುಂದೆ ಕಥೆಗಳು ಬರ್ತಕ್ಕಂಥದ್ದು. ಒಟ್ಟು ಸಾರಾಂಶ, ಮಾತಾಡುವ ಕ್ರಮ ಹೇಗಿರಬೇಕು. ಕೃಷ್ಣ ಸಾರಾಸಗಟಾಗಿ ಉದ್ಧವನ ಮಾತನ್ನು ತಿರಸ್ಕಾರ ಮಾಡೋಲ್ಲ. ಕೃಷ್ಣ ಹೇಳ್ತಾನೆ, ಉದ್ಧವ ನಿನ್ನ ಮಾತು ನಿಜ, ನಾನು ಹೇಳಿದಾಗೆ ಸಾಧನೆ ಮಾಡುವವ ಯಾವ ಕಾಲಕ್ಕೂ ವಿಚಲಿತ ಆಗಬಾರ್ದು, ಹೇಳೋದು ಸುಲಭ, ಇದು ವಿದ್ವಾಂಸರಿಗೂ ಅನುಸರಣೆ ಮಾಡೋದು ಕಷ್ಟ ಅಂತ ನೀನೇನಂತ ಇದ್ದೀಯಾ. ಈ ಮಾತು 100ಕ್ಕೆ 100 ಸತ್ಯ, ಅದ್ರಗೇನಿಲ್ಲ, ಅದ್ರಗೇನು ತೊಂದರೆ ಇಲ್ಲ, ನಿಜವಾದ ಮಾತು. ಆದರೂ ಹಾಗೆ ನಡೆದ ಒಂದು ಕಥೆಯನ್ನು ನಿನಗೆ ಹೇಳ್ತೇನೆ, ಕೇಳುವುದು. ಏನಂದರೆ ಪುರಾಣ ಕೇಳಿ ಮಾರ್ಪಾಡಾಗೋದು ಕಷ್ಟ. ಜೀವನದ ಅನುಭವ ಮನುಷ್ಯನನ್ನು ಚೆನ್ನಾಗಿ ಪರಿವರ್ತನೆ ಮಾಡಿಬಿಡು. ಅನುಭವ ಇದೆಯಲ್ಲ, ಶಾಸ್ತ್ರಜನ್ಯ ಜ್ಞಾನ ಬೇರೆ, ಕೇಳಿ ಕೇಳಿ ಓದಿ ಓದಿ ಬರುವ ಜ್ಞಾನ ಬೇರೆ, ನಿಮ್ಮ ಅನುಭವ ನಿಮಗೆ ಕಲಿಸೋ ಪಾಠ ಇದೆಯಲ್ಲ ಅದೇ ಬೇರೆ. ಈ ಅನುಭವದ ಪಾಠ ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಈ ಕೇಳಿದ ಪಾಠ ಬೇಕಾದ್ರೆ ಬಿಟ್ಟು ಹೋಗ್ಬೋದು. ನಾನು ನಿನಗೆ ಹೇಳಿದ್ದು ಉಪದೇಶ, ಉಪನ್ಯಾಸ ಅಲ್ಲ, ಇದು ಅನುಭವದ ನುಡಿಯನ್ನು ನಿನಗೆ ನಾನು ಹೇಳ್ತೇನೆ. ಒಬ್ಬ ಭಿಕ್ಷು ತನ್ನ ಜೀವನದಲ್ಲಿ ಅನೇಕ ಅನುಭವಗಳನ್ನು ಅನುಭವಿಸಿ ತನ್ನ ಜೀವನ ಶೈಲಿಯನ್ನು ಹೇಗೆ ಮಾರ್ಪಾಡು ಮಾಡಿಕೊಂಡು ನೆಮ್ಮದಿಯ ನೆಲೆಯನ್ನು ಕಂಡುಕೊಂಡ ಆ ಕಥೆಯನ್ನು ನಿನಗೆ ಹೇಳ್ತೇನೆ. ಇದು ವಿದ್ವಾಂಸರಿಗೂ ಕೂಡ ಮಾಡೋದು ಕಷ್ಟ, ಆದರೂ ಹೀಗೆ ನಡೆದಿತ್ತು ಅಂತ ಭಗವಂತ ಒಂದು ಮಾತನ್ನು ಹೇಳ್ತಾ, ವಾಕ್ಯಾಂತ ಬರ್ಜನೋಕ್ಷತ್ರ ಸಾಧುವೈ ದುರ್ಜನೈರಿತೈ ದುರುಕ್ತೈ ಭಿನ್ನಮಾತ್ಮಾನಂ ಯಸ್ಸಮಾದಾತುಮೀಶ್ವರ ನಥತಾ ತಪ್ಯತೆ ವಿದ್ದ ಪುಮಾನ್ ಬಾಣೈರಿ ಮರ್ಮಗೈ ಯಥಾ ತುಂದಂತಿ ಮರ್ಮಸ್ಥ ಅಸತಾಂ ಪರುಷೇಶವ. ಉದ್ದವ ನಿನ್ನ ಮಾತು ನಿಜ. ಈ ಕೃಷ್ಣ ಹೇಳ್ತಾನೆ,
ಕೆಲವರು ಆಡುವ ಮಾತು ಹೇಗಿರುತ್ತೆ ಅಂದರೆ, ರಣರಂಗದಲ್ಲಿ ಒಬ್ಬ ಯೋಧ ಕೈಯಲ್ಲಿರುವ ಕತ್ತಿಯಿಂದ ನಮ್ಮನ್ನು ತಿವಿದರೂ ಇಷ್ಟು ನೋವಾಗಲ್ಲ, ಕೆಲವರು ಆಡುವ ಮಾತು ಅದಕ್ಕಿಂತಲೂ ಹೆಚ್ಚು ನೋವಾಗುತ್ತೆ. ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ. ಒಬ್ಬ ಸಂಭಾವಿತನಿಗೆ, ಸಮಾಜದಲ್ಲಿ ಗೌರವವನ್ನು ಪಡೆದಂಥ ವ್ಯಕ್ತಿಗೆ ಒಂದು ಸಮಾಜದಲ್ಲಿ ಎಲ್ಲಿಯಾದರೂ ಅಪಮಾನ ಆದರೆ ಅದು ಸಾವಿಗಿಂತಲೂ ದೊಡ್ಡ ದುಃಖ. ಅದು ಅಷ್ಟು ಸುಲಭ ಅಲ್ಲ ಅದರ ಸಹನೆ. ಸಣ್ಣ ಪುಟ್ಟ ವ್ಯಕ್ತಿಗಳಿಗೆ ಅಪಮಾನ ಆಗೋದವೆಲ್ಲ ಅವ್ರು ಹಾಗೆ ಹೋಗ್ತಿರ್ತಾರೆ. ಒಬ್ಬ ದೊಡ್ಡವ, ಅವನಿಗೆ ಎಲ್ಲಾದರೂ ಅವಮಾನ ಆಯಿತು ಅಂದರೆ ಬೇಕಾದ್ದು ಓದಿದ್ರೂ ಕೂಡ ಅವನು ಸಹನೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ಲೋಕದಲ್ಲಿ ಅಯೋಗ್ಯರು ಮಾಡುವಂಥ ಅಪಮಾನದ ಮಾತಿದೆಯಲ್ಲ, ಅದು ದೇಹ ನೋಯಿಸಲ್ಲ, ಮನಸ್ಸನ್ನು ನೋಯಿಸುತ್ತೆ. ಎಷ್ಟೋ ಜನ ಎಷ್ಟೋ ಫಂಕ್ಷನ್ಗೆ ಹೋದಾಗ ಅವ್ರಿಗೆ ಹೋಗುವಾಗ ಮಾತಾಡಿಸ್ಲಿಲ್ಲ, ಕುಂಕುಮ ಕೊಡಲಿಲ್ಲ. ಕೆಲವರು ಕುಂಕುಮ ಕೊಡದೇ ಇದ್ದರೂ ಬೇಜಾರು ಮಾಡ್ಕೊಳ್ಳಲ್ಲ, ಮನೆಗೆ ಹೋದ್ರು ಕಾಫಿ ಕೊಡದಿದ್ರು ಬೇಜಾರು ಮಾಡ್ಕೊಳ್ತಾರೆ. ಏನ್ರಿ ಅವ್ರ ಮನೇಲಿ ಒಂದು ಲೋಟ ಕಾಫಿ ಕೂಡ ಕೊಡಲಿಲ್ಲ, ತುತ್ತು ಅಂದುಬಿಡ್ತಾರೆ. ಕುಂಕುಮ ಕೊಡದಿದ್ರೆ ಅವ್ರಿಗೆ ಬೇಜಾರೇ ಇಲ್ಲ, ಯಾಕಂದರೆ ಹಚ್ಕೊಳ್ಳೋ ಸಂಪ್ರದಾಯವೇ ಇರಲ್ಲ, ಬಿಟ್ಟುಬಿಡ್ತಾರೆ ಬಿಡಿ. ಆದರೆ ಆ ಮನಸ್ಸಿಗೆ ಎಷ್ಟು ನಾಟು ಬಿಡುತ್ತೆ ಅಂದ್ರದು, ಹೋದ ಕಡೆ ಎಲ್ಲ ಅವ್ರದನ್ನೇ ನೆನಪು ಬರ್ತಾ ಇರುತ್ತೆ. ಎಲ್ಲಿ ಹೋದರೂ ಇನ್ಯಾರೋ ಕುಂಕುಮ ಮುಂದಿಟ್ಟು ನಿಮ್ಮನೇಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಅವ್ರ ಮನೆಗೆ ಹೋಗಿದ್ನಲ್ಲ ಅದೇ ಯಾವಾಗಲೂ ಮನಸ್ಸಿನಲ್ಲಿ ಅದೇ ಕೂತು ಬಿಡುತ್ತೆ. ನೀವು ಕಣ್ಣು ಮುಚ್ಕೊಂಡು ದೇವ ಧ್ಯಾನಕ್ಕೆ ಕೂತಾಗಲೂ ಅದೇ ಬರ್ತಾ ಇರುತ್ತೆ ಇನ್ಸಿಡೆನ್ಸ್, ಯಾವಾಗಲೂ ಕನಸಿನ ಮುಂದೆ. ಅದು ಬಹಳ ಅಸಹನೆ ಅಂತ ಹೃದಯದಲ್ಲಿ ಉಂಟು ಮಾಡುತ್ತೆ. ನಿಮ್ಗೆ ಯಾರು ಅವಮಾನ ಮಾಡಿಬಿಟ್ರೆ ನೀವು ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನಕ್ಕೆ ಕೂತರೂ ಅದೇ, ಎಲ್ಲಿ ಆಫೀಸ್ಗೆ ಹೋದರೂ ಅದೇ, ಯಾವಾಗಲೂ ಅದೇ ಬರ್ತಾ ಇರುತ್ತೆ. ಆದರೆ ನಥತಾ ತಪ್ಯತೆ, ಕೃಷ್ಣ ಹೇಳ್ತಾನೆ, ಹೀಗೆ ಕೆಲವರಿಗೆ ಮಾತ್ರ ಆಗಲ್ಲ, ಕೆಲವರಿಗೆ ಹೀಗಾಗೋಲ್ಲ. ಸಾಮಾನ್ಯವಾಗಿ ನೀವು ಹೇಳಿದ ನಿಜ, ಸಾಮಾನ್ಯವಾಗಿ ಎಲ್ಲರಿಗೂ ಹೀಗೆ ಯಾರಾದರೂ ಅವಮಾನ ಮಾಡಿಬಿಟ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದೇ ನೆನಪು ಮಾಡ್ಕೊಂಡು ಅಂತ ಇರ್ತಾರೆ. ಈ ಕೆಲವರು ಎದುರಿಗೆ ಯಾರು ಸಿಕ್ಕಿದ್ರೆ ಹೇಳ್ತಾರೆ, ಅವನು ನೋಡಿದ್ರೆ ನಂಗೆ ಮೈ ಉರಿದೋಗ್ಬಿಡುತ್ತೆ ಅಂತ. ಯಾಕೆ ಉರಿದೋಗುತ್ತೆ ಅಂದರೆ 25 ವರ್ಷದ ಕೆಳಗೆ 10 ರೂಪಾಯಿ ಇಸ್ಕೊಂಡು ವಾಪಸ್ ಕೊಟ್ಟಿರಲ್ಲ, ಅದರ ನೆನಪು 25 ವರ್ಷ ಆದರೂ ಇವರು ಮರ್ತಿರಲ್ಲ. ಇನ್ಯಾರೋ ಯಾರಿಗೋ ಸಾಲ ಕೊಟ್ಟಿರ್ತಾರೆ, ವಾಪಸ್ ಕೊಟ್ಟಿರಲ್ಲ. ಏನೋ ನಮ್ಮ ಜೀವನದಲ್ಲಿ ಏನೇನೋ ನೂರಾರು ಘಟನೆಗಳು, ಅವ್ರನ್ನ ದ್ವೇಷ ಮಾಡಲಿಕ್ಕೆ ಬೇಕಾದಷ್ಟು ಘಟನೆಗಳಿದೆ. ಆ ದ್ವೇಷದ ಹಿನ್ನೆಲೆಯಲ್ಲಿರುವ ಘಟನೆ ಸದಾ ನೆನಪಿಗೆ ಬರ್ತಾ ಇರುತ್ತೆ. ನಥತಾ ತಪ್ಯತೆ, ಕೆಲವರಿಗೆ ಹಾಗಾಗಲ್ವಂತೆ. ಕೃಷ್ಣನ ಮಾತಿದು. ಈ ಕೆಲವರು ಅಂದರೆ ತುಂಬ ಕಡಿಮೆ ಪರ್ಸೆಂಟೇಜ್. ಈಗ ಎಕ್ಸಾಮ್ಗೆ ಓದೋರೆಲ್ಲ ರ್ಯಾಂಕ್ ಅಲ್ಲ, ಎಲ್ಲೋ ಬೆರಳೆಣಿಕೆ ಒಂದು 15 ಜನ 20 ಜನ ರ್ಯಾಂಕ್ ಸಿಗ್ಬೋದು ಅಷ್ಟೇ. ಎಲ್ಲ ಒಂದು 10,000 ಜನ ಎಕ್ಸಾಮ್ ಬರ್ತಿದ್ರೆ 10,000 ರ್ಯಾಂಕೇ. ಈಗೆಲ್ಲ ರ್ಯಾಂಕೇ ರೀ, 2024ನೇ ರ್ಯಾಂಕ್, 3082ನೇ ರ್ಯಾಂಕ್. ಇದು ಇರಲಿಲ್ಲ ಮೊದಲೆಲ್ಲ, ಇದ್ದಿದ್ದು 3, ಫಸ್ಟ್ ಸೆಕೆಂಡ್ ಥರ್ಡ್, ಮುಗಿದ 4th ಇಲ್ಲೇ ಇಲ್ಲ. ಇವಾಗ ಅವನು 5,000 ಬಂದರೂ 5,882ನೇ ರ್ಯಾಂಕ್ ಅಂತ. ಇದು ಯಾವ ರ್ಯಾಂಕೋ ಗೊತ್ತಿಲ್ಲ, ಇರಲಿ. ಆದರೆ ಕೃಷ್ಣ ಹೇಳ್ತಾನೆ, ಎಂಥ ಆಶ್ಚರ್ಯ, ನಥತಾ ತಪ್ಯತೆ ಕೇಚಿತ್. ಸಾಧನಾ ಮಾರ್ಗದಲ್ಲಿರುವ ಕೆಲವರು ಈ ರೀತಿ ಎಷ್ಟು ಅಪಮಾನವಾದರೂ ಪರಿತಪಿಸೋಲ್ಲ. ಕೆಲವರು ಯಾರವರು? ಯಾರಂದರೆ ಯಥಾ ತುಂದಂತಿ ಮರ್ಮಸ್ಥ ಅಸತಾಂ, ಯಾರು ಒಳಗಿರುವ ಭಗವಂತನ ಚಿಂತನೆಯನ್ನು ನಿರಂತರ ಮಾಡ್ತಿರ್ತಾರೆ, ಅವರಿಗೆ ಅವರು ಬೈದದ್ದು ಇವರಂದದ್ದು ಪುರಂದರದಾಸರು ನಿತ್ಯ ಅವರು ಯಾಯವಾರ ಮಾಡ್ತಾ ಇದ್ರಂತೆ. ಎಲ್ಲರ ಮನೆಗೆ ಹೋಗಿ ಯಾರೋ ಒಬ್ಬರು ನೋಡಿದ್ರು, ಇವ್ರಿಗೇನು ಬಂತು ಈ ದುರ್ಬುದ್ಧಿ, ಒಳ್ಳೆ ಚಿನ್ನ ಬೆಳ್ಳಿ ವ್ಯಾಪಾರ, ವಜ್ರಪಡಿ ವ್ಯಾಪಾರಿಗಳು, ಅದೆಲ್ಲ ಯಾರಿಗೋ ದಾನ ಮಾಡಿ ಇನ್ನೊಬ್ಬರ ಮನೆ ಭಿಕ್ಷಕ್ಕೆ ಬಂದಿದ್ದಾರೆ, ಇವರೇನು ನಾಟಕ ಆಡ್ತಿರ್ಬೇಕು. ಕೆಲವರು ಏನಂದರೆ ಇದ್ದರೂ ಇಲ್ಲದೇ ಇರೋರ ಥರ ನಾಟಕ ಹೊಡಿತಿರ್ತಾರೆ, ಜನರ ಕಣ್ಣು ನಮ್ಮ ಮೇಲೆ ಬೀಳಬಾರ್ದು ಅಂತ. ಅವ್ರು ಇರುತ್ತೆ, ದೇವರು ಬೇಕಾದ ಕೊಟ್ಟಿರ್ತಾನೆ, ಬೇಕಾದ ವಸ್ತ್ರ ಇದ್ದರೂ ಕೂಡ ಯಾವುದೋ ಕೆಟ್ಟ ಮೂತಿದು ಅದು ಎಲ್ಲ ಹರ್ಕ ಪರ್ಕ, ಅವ್ರು ನೋಡಿದ್ರೆ ಕರುಣೆ ಬಂದುಬಿಡ್ಬೇಕು. ಪಾಪ ಇವ್ರಿಗೇನು ಉಟ್ಕೊಳ್ಳೋಕ್ಕಿಲ್ವೇನೋ, ನಮ್ಮದೇ ಒಂದೆರಡು ಬಿಚ್ಕೊಟ್ಬಿಡೋಣ ಅನ್ನೋಷ್ಟು ಬರುವ ಹಾಗಿರ್ತಾರೆ. ಇರಬಾರ್ದು. ದೇವರು ಕೊಟ್ಟರೆ ಕಾದ ಚಾಪಿ ಬಮೋದ ಚಾ, ನೀನು ತಿನ್ನು, ನಿನ್ನ ಜೊತೇಲಿರೋರಿಗೂ ಕೊಡು. ಕೆಲವ್ರಿಗೆ ತಾವೂ ತಿನ್ನಲ್ಲ, ಇನ್ನೊಬ್ರಿಗೂ ಕೊಡಲ್ಲ.
ಅದೇನು ಪ್ರಯೋಜನ? ಹಾಗೆ ಮಾಡಬಾರ್ದು. ದೇವರು ಕೊಡೋದು ನೀನು ತಿನ್ನು. ಹುಗ್ಗಿ ತುಪ್ಪ ಅಗ್ಗವಾಗಿರಲಿಕ್ಕೆ ಗುಗ್ಗರಿ ತಿಂದಿಯಲ್ಲೋ ಪ್ರಾಣಿ. ದಾಸರಂತಾರೆ ನಿನಗೆಲ್ಲ ಕೊಟ್ಟದ್ದು ಯಾಕೆ, ನೀನೂ ಎಂಜಾಯ್ ಮಾಡಪ್ಪ, ಇದ್ದವ್ರಿಗೂ ಕೊಡೋ. ಕೆಲವರು ತಾವು ತಿನ್ನಲ್ಲ, ಅವ್ರಿಗೂ ಒಬ್ರು ಯಾರೋ ಇದ್ರಂತೆ, ಅವು ತುಪ್ಪ ರೇಟ್ ಜಾಸ್ತಿ ಆಯ್ತು, ಇನ್ಮೇಲೆ ತುಪ್ಪ ಬಡಿಸ್ಬೇಡ ಅಂತ ಹೆಂಡ್ತಿಗೆ ಅಂದ್ರಂತೆ. ಸರಿ ಆಯಿತು ಅಂತ ಅವಳು ಒಪ್ಕೊಂಡ್ಳು. ಹೆಂಡ್ತಿ ಮತ್ತು ಆಗಿನ ಕಾಲದಲ್ಲೆಲ್ಲ ಮನೆ ಯಜಮಾನ್ರ ಮಾತಂದರೆ ಮುಗ್ದೋಯ್ತು, ಎರಡು ಮಾತಿಲ್ಲ. ಕಡೆಗೆ ಆದರೂ ತುಪ್ಪ ಮಾತ್ರ ಖಾಲಿ ಆಗ್ತಾನೆ ಇತ್ತಂತೆ. ಅದು ಏನಾಗ್ತಿತ್ತು ಅಂದರೆ ಹುಡುಗರ ಮಕ್ಕಳಿಗೆಲ್ಲ ಬಡಿಸ್ತಿದ್ಲು, ಅವಳು ತಿಂದ್ಲು. ತುಪ್ಪ ಬಡಿಸ್ಬೇಡ ಅಂದವ್ರಿಗೆ ಬಡಿಸ್ತಿರ್ಲಿಲ್ಲ. ಅವರೇನು ಅನ್ಕೊಂಬಿಟ್ಟ, ದಿನ ಬಡಿಸಲ್ಲ, ಹಾಗಾದ್ರೆ ಖರ್ಚೇ ಮಾಡ್ತಿಲ್ಲ, ಆಗೋದು ಬಿಲ್ ಬರ್ತಾನೆ ಇತ್ತು. ಇವನೊಬ್ಬ ಹಾಳು ಮಾಡ್ಕೊಂಡು ಅಷ್ಟೇ ವಿನಃ. ಯಾವಾಗಲೂ ನೀವೊಬ್ಬ ಹಾಳಾಗ್ತೀರೇ ವಿನಃ ಇನ್ನೇನು ಜಗತ್ತೇನು ಹಾಳಾಗಲ್ಲ. ನೀವು ತಿನ್ನಿ, ಅವ್ರಿಗೂ ಕೊಡಿ, ಹಾಳು ಮಾಡಬೇಡಿ. ಯಾವಾಗಲೂ ಹಾಳು ಮಾಡೋದಲ್ಲ. ದೇವರು ಕೊಡೋದು ಕೊಡಲಿಕ್ಕಾಗಿ ನಮಗೆ ಕೊಟ್ಟಿರ್ತಾನೆ. ದೇವರು ನಮಗೆ ಕೊಟ್ಟದ್ದು ಇಡ್ಲಿಕ್ಕಲ್ಲ, ಕೊಡಲಿಕ್ಕೆ. ಬ್ಯಾಂಕಲ್ಲಿ ಕ್ಯಾಶಿಯರ್ಗೆ ಕ್ಯಾಶ್ ಕೊಡೋದು ಇಡ್ಲಿಕ್ಕಲ್ಲ, ಕೊಡಲಿಕ್ಕೆ. ಯಾರ್ಯಾರು ಇಟ್ಟಿರ್ತಾರೆ, ಯಾರ್ಯಾರು ರೈಟ್ ಪರ್ಸ್ನಾಲಿಟಿ ಇದೆ, ಯಾರಿಗೆ ಯಾವ ಕಾಲಕ್ಕೆ ನಿನ್ನಿಂದ ಏನು ತಲುಪಬೇಕಿದೆ ಅದನ್ನು ಅವ್ರಿಗೆ ಕೊಡು. ನೀನು ತಿನ್ನು, ಅವ್ರಿಗೂ ಕೊಡು, ಅವರು ಚೆನ್ನಾಗಿರಲಿ, ನೀನು ಕೆಲವರು ನಾನು ತಿನ್ನಲ್ಲ, ಅವ್ರಿಗೂ ಕೊಡಲ್ಲ. ಈ ಬುದ್ಧಿ ಇರಬಾರ್ದು. ಆ ಕೃಷ್ಣ ಹೇಳ್ತಾನೆ, ಯಾರು ತಮ್ಮ ಹೃದಯದ ಒಳಗೆ ಭಗವಂತನ ನಿರಂತರ ಚಿಂತನೆ ಮಾಡ್ತಾರೆ ಅವ್ರಿಗೆ ಹೀಗಾಗಲ್ಲಂತೆ. ದಾಸರನ್ನ ನೋಡಿ ಒಬ್ರು ಅಂದ್ಕೊಂಡ್ರು, ಇವ್ರಿಗೇನು ಬಂತು ಇಂಥ ದುರ್ಬುದ್ಧಿ, ಇದ್ದರೂ ಇಲ್ಲದೇ ಇದ್ದವ್ರ ಥರ ನಾಟಕ ಆಡ್ತಿರ್ಬಹುದು ಅಂಥೇಳಿ ಅವರ ಜೋಳಿಗೆಗೆ ಒಂದಿಷ್ಟು ರತ್ನಗಳನ್ನು ಹಾಕಿಬಿಟ್ರು. ಆದರೂ ಆ ದಾಸರು ಇವರೇನು ಹಾಕಿದ್ರು ನೋಡಲಿಲ್ಲ. ಅವ್ರಿಗೆ ಸದಾ ದೇವರ ಚಿಂತನೆ ಅಷ್ಟೇ. ಅವ್ರಿಗೆ ದೇವರ ಹಾಡು ಹೇಳ್ಕೊಂಡು ಹೋಗೋದು. ಯಾರು ಜೋಳಿಗೆ ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ನಮ್ಗೆ ಹಂಗಲ್ಲ. ನಾವು ಪುರಾಣಕ್ಕಿಂತಲೂ ಬರೋರು ಕೈಯೊಳಗೆ ಏನಿದೆ ಅಂತ ನೋಡ್ತಾ ಇರ್ತಾರೆ ಸಾಮಾನ್ಯ. ಮನಸ್ಸಿನಲ್ಲಿ ಏನಿದೆ ನೋಡೋರಲ್ಲ. ಪುರಂದರದಾಸರು ಜೋಳಿಗೆಗೆ ಏನು ಹಾಕ್ತಾರೆ ಮನೆ ಯಜಮಾನಿ ನೋಡ್ತಿರ್ಲಿಲ್ಲ. ಅವ್ರಿಗೆ ಚಿನ್ನ ಹಾಕಿದ್ರು ಅಟ್ಟೆ, ಮಣ್ಣು ಹಾಕಿದ್ರು ಅಟ್ಟೆ, ಏನು ಹಾಕಿದ್ರು ಅಟ್ಟೆ. ಜೋಳಿಗೆ ಹಾಕ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಯಾರು ಏನು ಹಾಕಿದ್ರೆ ಹಾಕ್ಬೋದು. ಹಾಕಿದ್ರ ಮೇಲೆ ಅವ್ರಿಗೆ ಮನಸ್ಸಿಲ್ಲ. ಅವ್ರ ಮನಸ್ಸೆಲ್ಲ ಯಾವಾಗಲೂ ಎಲ್ಲಿ? ಭಗವಂತನ ಚಿಂತನೆಯಲ್ಲಿ. ಆಮೇಲೆ ಮಾರನೇ ದಿನವೂ ಬಂದರು. ಯಾರು ಭಿಕ್ಷಾ ಹಾಕ್ತಿದ್ರು ರತ್ನ ಎಲ್ಲ ರಾಜನಿಗೆ ಕಂಪ್ಲೇಂಟ್ ಮಾಡಿದ್ರು, ಇವ್ರು ಬರೀ ನಾಟಕ ಈ ದಾಸರದು. ದಾಸ ಏನು ಮಾಡೋಕ್ಕೂ ಹೇಸ, ಭಾರಿ ಮೋಸ. ನೆನ್ನೆ ತಾನೇ ಲಕ್ಷ ಲಕ್ಷ ಬೆಲೆ ಬಾಳುವ ರತ್ನ ಹಾಕಿದ್ದೇನೆ, ತಿರ್ಗಾ ಭಿಕ್ಷಕ್ಕೆ ಬಂದಿದ್ದಾನೆ, ಇದು ಮೋಸ ಅಂತ. ಕೃಷ್ಣದೇವರಾಯ ಅಂದ, ಅವ್ರು ಆ ಥರದವರಲ್ಲ. ಆಗಿನ ಕಾಲಕ್ಕೆ ನವಕೋಟಿ ನಾರಾಯಣರು ಎಲ್ಲವನ್ನೂ ದಾನ ಮಾಡಿ ವೈರಾಗ್ಯದಿಂದ ಹೊರಟವರು. ಅವ್ರು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬನ್ನಿ ನೋಡೋಣ ಅಂತ. ಅವ್ರಿಗಿಂತೂ ಅವ್ರ ಮನೆಯವರು ಇನ್ನೂ ಹೆಚ್ಚಿನ ಸಾಧನೆ, ಹೆಣ್ಣುಮಗಳ ಸಾಧನೆ. ಸರಸ್ವತಿ ಬಾಯಿ ಆ ದಾಸರ ಹೆಂಡತಿ, ದಾಸರಿಗಿಂತೂ ಒಂದು ಕೈ ಮೇಲೆ. ಆಕೆ ಆ ಅಕ್ಕಿ ತಂದು ಹಾಕಿದ್ರೆ ಅದರೊಳಗಿರೋ ಮುತ್ತು ರತ್ನವನ್ನೆಲ್ಲ ಪಕ್ಕ ಮಾಡಿ, ಯಾರೋ ದುರ್ಜನರು ಅಕ್ಕಿ ಜೊತೆ ಕಲ್ಲು ಮಣ್ಣೆಲ್ಲ ಹಾಕಿದ್ದಾರೆ ಅಂಥೇಳಿ ಫಳ ಹೊಳೆಯತ್ತೆ ಅಂತ ಹೇಳಿ ಅದನ್ನು ಸಗಣಿ ಜೊತೆ ಮಿಕ್ಸ್ ಮಾಡಿ ತುಳಸಿ ಕಟ್ಟೆ ಮುಂದೆ ಸಾರಿಸ್ಬಿಟ್ಟಿದ್ರಂತೆ. ರಾಜನ ಕಡೆಯವರು ಹುಡುಕೊಂಡು ಬಂದರು. ನೆನ್ನೆ ತಾನೇ ಮುತ್ತು ರತ್ನ ಹಾಕಿದೆ, ನೀನೆಲ್ಲೋ ತೆಗೆದಿಟ್ಟು ಇವತ್ತು ಯಜಮಾನ್ರನ್ನ ಮತ್ತೆ ಭಿಕ್ಷಕ್ಕೆ ಕಳಿಸಿದೀಯಾ ಅಂದಾಗ ಅವಳು ಹೇಳಿದ್ಲು, ತುಳಸಿ ಕಟ್ಟೆ ಮುಂದೆ ಇದೆ ನೋಡ್ಕೊಳ್ಳಿ ಅಂತ. ಅವರಿಗೆ ಯಾವ ಭಾವನೆ ಬಂದಿತ್ತು ಅಂದರೆ, ಅವರಿಗೆ ಚಿನ್ನ, ಹೊನ್ನು, ಮಣ್ಣು ಎಲ್ಲ ಸಮಲೋಷ್ಟ ಕಾಂಚನ ಎಲ್ಲ ಒಂದೇ ರೀತಿ. ಅವ್ರು ಕಾಣೋದು ಒಂದೇ, ಭಗವಂತ ಒಂದು, ಉಳಿದದ್ದೆಲ್ಲ ಒಂದು. ದೇವರನ್ನು ಹೊರತುಪಡಿಸಿ ಇನ್ನೊಂದನ್ನು ನೋಡೋಲ್ಲ. ಸಾಧನೆ ಮಾಡಲಿಕ್ಕೆ ಹೊರಟವನಿಗೆ ದೇವರೊಂದೇ ಇರುತ್ತೆ. ಅದು ಬಿಟ್ಟು ಯಾವುದಕ್ಕೂ ಅವನ ಮನಸ್ಸು ವಿಚಲಿತ ಆಗೋಲ್ಲ. ಹಾಗೆ ಕೆಲವರು ಇರ್ತಾರಪ್ಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಥಯಂತಿ ಮಹಾಪುಣ್ಯಂ ಇತಿಹಾಸ ಮಿಹೋದ್ದವ ತಮಹಂ ವರ್ಣಯಿಷ್ಯಾಮಿ ನಿಬೋಧ ಸುಸಮಾಹಿತ. ಅತ್ಯಂತ ಪುಣ್ಯಪ್ರದವಾದ ಒಂದು ಇತಿಹಾಸವನ್ನು ಹೇಳ್ತೇನೆ, ನಿನಗೆ ಕೇಳು. ಇತಿಹಾಸ ಬೇರೆ, ಕಥೆ ಬೇರೆ. ಕಥೆ ಕಾಲ್ಪನಿಕವಾಗಿ ಬರಬಹುದು, ಇತಿಹಾಸ ಕಾಲ್ಪನಿಕ ಅಲ್ಲ. ಇತಿಹಾಸತೆ ಇತಿಹಾಸ ಹೀಗೆ ನಡೆದಿತ್ತು ಅಂತ ಯಾವುದು ದಾಖಲಾಗತ್ತೆ ಅದನ್ನು ಇತಿಹಾಸ ಅಂತ ಕರೀತಾರೆ. ನಿನಗಂಥ ಒಂದು ಇತಿಹಾಸವನ್ನು ನಾನು ಹೇಳ್ತೇನೆ, ಕೇಳು. ಇದು ಕೇಳೋದ್ರಿಂದಲೇ ತುಂಬ ಪುಣ್ಯ. ಕೆಲವು ಇದು ಸೌಂಡ್ ಥೆರಪಿ ಅಂತ, ಕೆಲವು ಶಬ್ದ ಕೇಳ್ತಾ ಇದ್ರೇ ಆರೋಗ್ಯ ಬಂದ್ಬಿಡತ್ತಂತೆ. ಈ ಪುಣ್ಯ ಆರೋಗ್ಯ ಎರಡೂ ಒಂದೇ.
ಪುಣ್ಯ ಇದ್ದವ್ರಿಗೆ ಆರೋಗ್ಯ, ಪುಣ್ಯ ಇಲ್ಲದೆ ಇದ್ದವ್ರಿಗೆ ಆರೋಗ್ಯವೇ ಇಲ್ಲ. ಹಾಗಾದ್ರೆ ಈ ಕಥಾಗಳನ್ನು ಕೇಳ್ತಾ ಇದ್ದರೆ, ದೇವರ ಚಿಂತನೆ ಮಾಡ್ತಾ ಇದ್ದರೆ ಅದೇ ಒಂದು ಆರೋಗ್ಯ. ನಿಮ್ಗೇನು ಗೊತ್ತಾ, ಇಲ್ಲಿಗೆ ಪುರಾಣಕ್ಕೆ ಡೈಲಿ ಬರ್ತೀರಿ ಅಂದ್ರೇ ಆರೋಗ್ಯ. ಆರೋಗ್ಯ ಇಲ್ಲದೆ ಇದ್ದವ್ರಿಗೆ ಇಲ್ಲಿ ಬರೋಕ್ಕಾಗೋದೇ ಇಲ್ಲ. ನೀವು ಡೈಲಿ ಬರ್ರಿ, ಅದೇ ಒಂದು ದೊಡ್ಡ ಆರೋಗ್ಯ. ಇದು ಒಳ್ಳೆ ಪುಣ್ಯಕಥವಾಗಿರ್ತಕ್ಕಂಥದ್ದು. ನಿಂಗೆ ಹೇಳ್ತೀನಿ ಕೇಳು. ಕೇನಚಿತ್ ಭಿಕ್ಷುಣಾಗೀತಂ ಪರಿಭೂತೇನ ದುರ್ಜನೈ ಸ್ಮರತ ಧೃತಿಯುಕ್ತೇನ ವಿಪಾಕಂ ನಿಜಕರ್ಮಣಃ. ದುರ್ಜನರಿಂದ ಅತ್ಯಂತವಾಗಿ ಅಪಮಾನಿತನಾದರೂ ಕೂಡ ಸಾಧನಾ ಮಾರ್ಗದಿಂದ ವಿಚಲಿತನಾಗಲಿಲ್ಲ. ಯಾವ ದುರ್ಜನ ತನ್ನನ್ನು ಏನೇ ಹಿಂಸೆ ಮಾಡಿದರೂ ಕೂಡ ಅವನೇನು ಅಂದ್ಕೊಳ್ತಿದ್ದ, ಇದು ನನ್ನ ಪೂರ್ವ ಕರ್ಮದ ಫಲ. ಈಗ ನೋಡಿ, ನಿಮ್ಗೆ ಯಾರೋ ಏನೋ ಅಂದರೆ ನೀವು ತಿರುಗಿಸಿ ಅನ್ಬೋದು, ನಿಮ್ಗೆ ಯಾರೋ ಏನೋ ಹೊಡೆದ್ರೆ ನೀವು ತಿರುಗಿಸಿ ಹೊಡಿಬೋದು, ಕಂಪ್ಲೇಂಟ್ ಬೇಕಾದ ಮಾಡ್ಬೋದು. ಅದೇ ನಿಮಗೆ ಲಂಗ್ಸಲ್ಲಿ ಪ್ರಾಬ್ಲಮ್ ಬಂದರೆ ಯಾರನ್ನು ಬೈತೀರಿ? ಹಾರ್ಟಲ್ಲಿ ಹೋಲಾದ್ರೆ ಯಾರನ್ನು ಬೈತೀರಿ? ಅದಕ್ಕೇನು ಅಂದ್ಕೊಳ್ತೀರಿ? ಪೂರ್ವಾರ್ಜಿತ ಕರ್ಮ ಅಂತಿರಲ್ಲ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ವ್ಯಾಧಿ ಒಳಗಿಂದ ತೊಂದರೆ ಕೊಡುತ್ತೆ, ಆದಿ ವ್ಯಾಧಿ ಅಂತಾರೆ. ಆದಿ ಹೊರಗಿಂದ ತೊಂದರೆ ಕೊಡುತ್ತೆ. ದುರ್ಜನರು ಒಳಗೆ ಹೋಗ್ಲಿಕ್ಕಾಗಲ್ಲ, ಹೊರಗಿಂದಲೇ ತೊಂದರೆ ಕೊಟ್ಟು ನಿಮ್ಮ ಸಾಧನ ಮಾರ್ಗದಿಂದ ತಪ್ಪಿಸ್ತಾರೆ. ರೋಗ ರುಜಿನಗಳು ಒಳಗಿಂದ ತೊಂದರೆ ಕೊಡೋದಾದರೆ, ದುರ್ಜನರು ಮಾತಿನಿಂದ, ಮನಸ್ಸಿನಿಂದ, ಅವರಾಡುವ ಮಾತುಗಳಿಂದ ಹೊರಗಿನಿಂದ ತೊಂದರೆ ಕೊಡ್ತಾರೆ. ಎಷ್ಟು ದುರ್ಜನರಿಂದ ಅಪಮಾನಿತನಾದರೂ ಕೂಡ ಇದು ನನ್ನ ಪೂರ್ವ ಜನ್ಮದ ಕರ್ಮದ ಫಲ, ದೇವರು ಅದಕ್ಕೆ ಇಂಥವನನ್ನು ನನಗೆ ಕೊಟ್ಟಿದ್ದಾನೆ ಅಂತ ಅದೆಲ್ಲ ಅವಮಾನವನ್ನು ಸಹಿಸಿಕೊಂಡು ತನ್ನ ಜೀವನದ ಅನುಭವದ ಉದ್ಗಾರವನ್ನು ಒಬ್ಬ ಭಿಕ್ಷು, ಒಬ್ಬ ಅವಧೂತ, ಒಬ್ಬ ಸನ್ಯಾಸಿ, ಸಮ್ಯಕ್ ನ್ಯಾಸ, ಎಲ್ಲವನ್ನೂ ಬಿಟ್ಟವ ಸನ್ಯಾಸಿ. ಸನ್ಯಾಸಿ ಅಂದರೆ ನ್ಯಾಸ ಅಂದರೆ ಎರಡು, ಒಂದು ಇಡೋದು, ಇನ್ನೊಂದು ಬಿಡೋದು. ಇಡೋದು ದೇವರಲ್ಲಿ ಮನಸ್ಸು, ಬಿಡೋದು ಸಂಸಾರದಲ್ಲಿ ಮನಸ್ಸು ಬಿಡೋದು. ಈ ನಾನು ನಂದು ಅನ್ನೋದೇ, ಈ ನಾನು ಸ್ಟಾರ್ಟ್, ನಂದು ಎಂಡ್, ನಂದು ಬಂತು ಎಂಡಾದ್ರಿ ಅಂತ. ನಾನು ಆರಂಭ, ಈ ನಂದು ಎಂಡು. ಈ ನಾನು ಅನ್ನೋದು ಮಲಗಿದ್ದಾಗಲೂ ಇರುತ್ತೆ, ಎದ್ದ ಮೇಲೆ ಮಿಕ್ಕಿದ್ದೆಲ್ಲ ಶುರುವಾಗತ್ತೆ. ಮಲಗಿದ್ದಾಗ ನಾನು ಇರುತ್ತೆ, ಎದ್ದ ಮೇಲೆ ನಂದು, ನನ್ನಿಂದ, ನನಗಾಗಿ, ನನ್ನಲ್ಲೇ, ನಾನೇ, ನಂದೇ, ಇವೆಲ್ಲ ಆಮೇಲೆ ಬಂದುಬಿಡುತ್ತೆ. ಇವು ನಮ್ಮ ಕೊನೆಯನ್ನು ತಂದು ಕೊಡುತ್ತೆ. ಕೊನೆಯವರೆಗೂ ಇದು ನಮ್ಮ ಜೊತೆ ಉಳಿದು ಬಿಡುತ್ತೆ. ಯಾರು ಎಲ್ಲವನ್ನೂ ಬಿಟ್ಟು ಭಗವಂತನಲ್ಲಿ ಮನಸ್ಸು ಇಟ್ಟಿರ್ತಾನೆ ಅಂಥ ಭಿಕ್ಷು, ಅಂಥ ಸನ್ಯಾಸಿ ತಾನು ತೆಗೆದ ಉದ್ಗಾರದ ಕಥೆ ಇದು ಅಂತ ಒಂದು ಕಥೆ ಹೇಳ್ತಾ ಇದ್ದಾನೆ. ಅವಂತೀಷು ದ್ವಿಜಕ್ಕಶ್ಚಿದ್ ಆಸಿದಾಡ್ಯತಮಶ್ರಿಯ ವಾರ್ತಾವೃತ್ತಿ ಕದರ್ಯಸ್ತು ಕಾಮಿ ಲುಬ್ಧೋ ಅತಿಕೋಪಮಃ. ಹಿಂದೆ ಉಜ್ಜಯಿನಿಯಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ನೋಡಿ, ಸಾಮಾನ್ಯವಾಗಿ ಯಾವುದೇ ಕತೆ ಬಂದರೂ ಒಂದಾಒಂದು ಊರಿನಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ, ಇವೇ ಟೈಟ್ಲು ಶುರುವಾಗೋದೇ ಹೀಗೆ. ಯಾಕೆ ಈ ಕತೆ, ಬ್ರಾಹ್ಮಣ ಕತೆ ಯಾಕೆ? ನೋಡ್ರಿ, ಹಾಳಾದವರು ಹಾಳಾದರೆ ಅದೇನು ದೊಡ್ಡ ವಿಚಾರ ಅಲ್ಲ. 1ನೇ ಕ್ಲಾಸಿಂದಲೂ 2 ಸತಿ ಒಂದೊಂದು ಕ್ಲಾಸ್ ಕೂತ್ಕೊಂಡ್ಬಂದವನು SLCಲಿ ಫೇಲ್ ಆದ್ರೆ ಅದೇನು ದೊಡ್ಡ ಕಾರ್ಯಕ್ರಮ ಅಲ್ಲ. ಎಲ್ಲ ಶಾಲೆ ಒಳಗೂ ರ್ಯಾಂಕ್ ಬಂದು ಕಡೆ ಒಳಗೆ SLCಲಿ ಫೇಲ್ ಆದ ಅಂದರೆ ಅದೊಂದು ವಿಷಯ. ಏನಂದರೆ ಯಾರು ಹಾಳಾದರೆ ಹಾಳಾಗಲಿ, ಬ್ರಾಹ್ಮಣ ಬ್ರಾಹ್ಮಣ ಅಂತ ಊರೆಲ್ಲ ಹೇಳ್ಕೊಳ್ತಿರಲ್ಲ, ನೀವು ಹಾಳಾಗಬಾರ್ದು. ಬೇರೆಯವರು ಯಾರು ಹಾಳಾಗ್ತಿದ್ರೆ ಹೇಳುವ ಜನ ನೀವು. ಬ್ರಾಹ್ಮಣ ಹುಟ್ಟಿನಿಂದ ಬರೋಲ್ಲ. ಬ್ರಹ್ಮಂ ಯೋ ಅಣತಿ ಇತಿ ಬ್ರಾಹ್ಮಣ, ಭಗವಂತನನ್ನು ಹುಡುಕುವವ ಅಂತ. ಜೀವನದಲ್ಲಿ ನನ್ನನ್ನು ಕಳಿಸ್ದವನು ಯಾರು, ನಾನು ಇಲ್ಲಿ ಯಾಕೆ ಬಂದೆ, ಇಲ್ಲಿಂದ ಎಲ್ಲಿ ಹೋಗಬೇಕು, ಇದು 3. ಎಲ್ಲಿಂದ ಬಂದೆ, ಇಲ್ಲೇ ಯಾಕೆ ಬಂದೆ, ಇಲ್ಲಿಂದ ಎಲ್ಲಿ ಹೋಗಬೇಕು, ಇದನ್ನು ತಿಳ್ಕೊಬೇಕಂತ. ನಾವು ಈ 3 ಬಿಟ್ಟು ಮಿಕ್ಕೆಲ್ಲ ತಿಳ್ಕೊತಿರ್ತೀವಿ. ಯಾವ ದೇಶದ ಪ್ರಧಾನಿ ಯಾರು, ನಿನ್ನೆ ಯಾರು ರಾಜ್ಯ ಮುಖ್ಯಮಂತ್ರಿ ಆಗಿದ್ದ, ಇವತ್ತು ಯಾರು, ಇದೆಲ್ಲ ಗೊತ್ತಿದೆ ನಮಗೆ. ಎಷ್ಟೇ ಚೇಂಜ್ ಆಗಲಿ ಕರ್ನಾಟಕದಲ್ಲಿ ನಮಗೆಲ್ಲ ಗೊತ್ತಿರುತ್ತೆ. ಆದರೆ ತಿಳ್ಕೊಳ್ಬೇಕಾದನ್ನೇ ತಿಳ್ಕೊತಿರಲ್ಲ. ನಾವು ತಿಳ್ಕೊಳ್ಬೇಕಾದ್ದು 3: ಎಲ್ಲಿಂದ ಬಂದೆ, ಇಲ್ಲೇ ಯಾಕೆ ಬಂದೆ, ಇಲ್ಲಿಂದ ಎಲ್ಲಿ ಹೋಗ್ತೀನಿ, ಯಾರು ಗೊತ್ತಿಲ್ಲ. ಇದನ್ನು ತಿಳ್ಕೊಳ್ಳೋದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನಿ ಆದವನು ಎಲ್ಲಿಂದ ಬಂದೆ, ಇಲ್ಲೇ ಯಾಕೆ ಬಂದೆ, ಇಲ್ಲಿಂದ ಎಲ್ಲಿ ಹೋಗ್ತೀನಿ ಗೊತ್ತಿದೆ ಅವನಿಗೆ. ಆ ಅಪರೋಕ್ಷ ಜ್ಞಾನವನ್ನು ಈ ಪರೋಕ್ಷ ಜ್ಞಾನದಿಂದ ಪಡಿಬೇಕು. ಪರೋಕ್ಷ ಜ್ಞಾನ ಅಂದರೆ ಅಕ್ಷಿ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳಿಗೆ ಗೋಚರವಾಗುವಂತಹ ಜ್ಞಾನದಿಂದ ಇಂದ್ರಿಯಗಳಿಗೆ ಅಗೋಚರವಾದ ಅಪರೋಕ್ಷ ಜ್ಞಾನವನ್ನು ಪಡಿಬೇಕು. ಕಣ್ಣಿನಿಂದ ಅಕ್ಷರ ನೋಡು,
ತಲೆಯಿಂದ ತಿಳಿ ವಿಚಾರ ಮಾಡು. ವಿಚಾರ ಮಾಡಿ ನಿನ್ನೊಳಗೆ ನೀನೇ ತಿಳಿದುಕೋ ಮರುಳೆ ಅಂತಾರೆ. ನಿನ್ನೊಳಗೆ ನೀನೇ ತಿಳ್ಕೊ, ಇನ್ನೊಬ್ಬರು ಬೇಡ. ನಿನ್ನೊಳಗೆ ನೀ ತಿಳ್ಕೊ, ವಿಚಾರ ಮಾಡು, ದೊಡ್ಡವರ ಹತ್ರ ಹೋಗು, ವಿಚಾರ ಮಾಡು. ಆಮೇಲೆ ನೀನು ಚಿಂತನ ಮಂಥನ ಮಾಡು. ನಿನ್ನ ದೇವರು ಬುದ್ಧಿ ಕೊಟ್ಟಿದ್ದಾನೆ. ಧಿಯೋಯೋನ ಪ್ರಚೋದಯಾತ್, ಬುದ್ಧಿಯಿಂದ ಮಥನ ಮಾಡಿ ನೋಡು, ಆಗ ಗೊತ್ತಾಗುತ್ತೆ. ಅಂತಹ ಒಬ್ಬ ಭಿಕ್ಷು, ಅವನ ಕತೆ ಹೇಳ್ತಾರೆ. ಉಜ್ಜಯಿನಿಲಿ ಒಬ್ಬ ಬ್ರಾಹ್ಮಣ, ಅವನು ಒಳ್ಳೆ ಬಿಸ್ನೆಸ್ ಇದೇ ನೋಡಿ. ಆರಂಭದಲ್ಲೇ ಪ್ರಾಬ್ಲಮ್, ಯಾರು ಏನು ಮಾಡಬೇಕೋ ಅವರು ಅದನ್ನೇ ಮಾಡಬೇಕು. ಕೃಷ್ಣ ಪರಮಾತ್ಮ ಹೇಳ್ತಾನೆ, 4 ವರ್ಣದಿಂದ ಒಟ್ಟು ಸಮಾಜ. ಒಂದು ಮನೆ ಅಂದರೆ ಎಲ್ಲರೂ ಕೆಲಸ ಮಾಡಬೇಕು, ಆದರೆ ಎಲ್ಲರೂ ಒಂದೇ ಕೆಲಸ ಮಾಡಬಾರ್ದು. ಮನೆ ಚೆನ್ನಾಗಿ ನಡಿಬೇಕಾದ್ರೆ ಎಲ್ಲರೂ ಕೆಲಸ ಮಾಡಬೇಕು, ಆದರೆ ಎಲ್ಲರೂ ಒಂದೇ ಕೆಲಸ ಮಾಡಬಾರ್ದು. ಮನೇಲಿ ಒಂದು 5 ಜನ ಇದ್ದರೆ ನೀನೇನು ಅಡುಗೆ ಮಾಡೋದು, ನೀನೇನು ಉಪ್ಪು ಹಾಕೋದು, ನಾನು ಉಪ್ಪು ಹಾಕ್ತೀನಿ ಅಂತ 5 ಜನ ಒಂದೊಂದು ಹಿಡಿ ಉಪ್ಪು ಹಾಕ್ಬಿಟ್ರೆ ಸಾರಿಗೆ ತಿನ್ನೋರು ಯಾರದನ್ನು ಅಲ್ವಾ? 5 ಜನ ಇದ್ದರೆ ಒಬ್ಬರು ಅಡುಗೆ ಮನೆ ನೋಡ್ಕೊಳ್ತಾರೆ, ಒಬ್ಬರು ಹೊರಗೆ ಹೋಗಿ ಸಂಪಾದನೆ ಮಾಡ್ತಾರೆ, ಇನ್ನೊಬ್ಬರು ಹೊರಗಿಂದ ತರುವ ಪದಾರ್ಥಗಳನ್ನು. ಹೀಗೆ ದೇವರು ಒಬ್ಬೊಬ್ಬರಿಗೆ ಒಂದು ವರ್ಣ, ಒಂದು ಆಶ್ರಮ, ಒಂದು ಕರ್ಮ, ಇದನ್ನು ನಿಯಮನ ಮಾಡಿದ್ದ. ನಿನಗೆ ನಿನ್ನ ಯೋಗ್ಯತೆಗೆ, ನಿನ್ನ ಗುಣಕ್ಕೆ ಯಾವುದು ಒಪ್ಪಿಕೊಳ್ಳುತ್ತೆ ಅಂಥ ಕೆಲಸ ಮಾಡು. ಆ ಕೆಲಸವನ್ನೇ ಭಗವಂತನ ಪೂಜಾ ಅಂತ ಮಾಡು. ಅದು ನನಗೆ ಬಹಳ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮ ಈ ಮಾತನ್ನು ತಿಳಿಸ್ತಾನೆ. ಈ ಬ್ರಾಹ್ಮಣ ಅವನೊಳ್ಳೆ ಬಿಸ್ನೆಸ್ ಮ್ಯಾನ್, ಬೇಕಾದಷ್ಟು ವ್ಯಾಪಾರ ವ್ಯವಹಾರ ಮಾಡಿ ಆಡ್ಯತಮ ಶ್ರೀಯ, ಸಂಪತ್ತಿನಿಂದ ಭಾರಿ ಆಡ್ಯನಾಗಿಬಿಟ್ಟಿದ್ದ. ಇದೇ ಒಂದು ದೊಡ್ಡ ಮದ ರೀ ನಮಗೆ. ದಾಸರು ಹೇಳ್ತಾರೆ, ಈ ಒಂದು ಮದ ಇದ್ರೇ ಆನೆ ಅನ್ನತ್ತಾರೆ. ಆನೆ ಮದ ಇರೋ ಪ್ರಾಣಿಗೆ ಏನಂತಾರೆ? ಆನೆ. ನಾವು ಆನೆ ಅಲ್ಲ, ಆನೆಗೆ ಕಿಂಗ್ ಗಜೇಂದ್ರ. ಯಾಕೆ ಗೊತ್ತಾ? ನಮಗೆ ಒಂದು ಮದ ಅಲ್ಲ, ಅನ್ನ ಮದ, ಅರ್ಥ ಮದ, ವೈಭವದ ಮದ, ಪ್ರಾಯದ ಮದ, ರೂಪ ಮದ, ಸತ್ವದ ಮದ. ಸತ್ವ ಅಂದರೆ ಕೆಲವರು ನಾನು ಏನು ಅನ್ಕೊಂಬಿಟ್ಟಿದ್ದೀರಾ ಅಂತಾರೆ. ಏನು ಅನ್ಕೊಳ್ಳೋದೇನು ಬಂತು? ತುಂಬ ಜನ ಹೀಗೆ ಅನ್ಕೋತಾ ಇರ್ತಾರೆ ಜೀವನ. ನಮ್ಮನ್ನು ಏನು ಅನ್ಕೊಂಬಿಟ್ಟಿದ್ದೀರಿ, ನಮ್ಮ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಈಗ ಏನು ಗೊತ್ತಾಗೋದಕ್ಕೇನಿದೆ? ಅವ್ರ ಬಗ್ಗೆ ನಮಗೆ ನಿಮಗೇ ಗೊತ್ತಿಲ್ಲ. ನಿಮ್ಮ ಬಗ್ಗೆ ನಾವು ತಿಳ್ಕೊಂಬಿಟ್ರೆ ಮೋಕ್ಷಕ್ಕೆ ಹೋಗ್ಬಿಡ್ತೀವಿ. ನಾವು ಜೀವನದಲ್ಲಿ ಏನು ಮಾಡೋದು, ನಾನು ಯಾರು ಅಂತ ತಿಳ್ಕೊಳ್ಳೋದೇ ದೊಡ್ಡ ಆಧ್ಯಾತ್ಮ. ನಾವು ಬೇರೆಯವ್ರಿಗೆಲ್ಲ ಕೇಳ್ತಿರ್ತೀವಿ, ನಾನು ಯಾರು ಅಂತ ತಿಳ್ಕೊಂಬಿಟ್ಟಿದ್ದೀರಿ. ಅಲ್ಲಪ್ಪ, ನಿಂಗೆ ಗೊತ್ತಾ ಅದು? ನೀನು ಯಾರು ನಂಗಲ್ಲ, ನಿಂಗೆ ಗೊತ್ತಾ? ನೋಡಿ, ನಾನು ಯಾರು ಅನ್ನೋದು ನನಗೆ ಗೊತ್ತಾದರೆ ಮಿಕ್ಕ ಎಲ್ಲವೂ ಗೊತ್ತಾಗುತ್ತೆ. ನಾನು ಯಾರು ಅನ್ನೋದರ ಅರಿವು ನನಗೆ ಬರುವ ತನಕ ಬೇರೆ ಏನು ಗೊತ್ತಾಗಲ್ಲ. ಇದು ಸತ್ವದ ಮದ. ಸತ್ವ ಅಂದರೆ ಕೆಪ್ಯಾಸಿಟಿ. ಆಮೇಲೆ ಇದು 7, ಇದು 6. ಇನ್ನು 7ನೇದು ಧಾತ್ರಿ ವಶವಾದ. ಧಾತ್ರಿ ಅಂದರೆ ಸೈಟು. ಒಂದಷ್ಟು ಜಾಗ ಇದ್ದು ಬಿಟ್ಟರೆ ಅವನು ಲ್ಯಾಂಡ್ ಲಾರ್ಡ್ ಅಂತ. ಆ ದೊಡ್ಡ ಲಾರ್ಡನ್ನು ಮರ್ತೇ ಬಿಡ್ತಾನೆ. ಇವನಿಗೊಂದು 30-40 ಇದ್ದರೆ ಇವನು ಲ್ಯಾಂಡ್ ಲಾರ್ಡ್. 14 ಲೋಕದ ಸ್ವಾಮಿ ಲಾರ್ಡ್, ಅವನು ಮರ್ತೇ ಬಿಡ್ತೀವಿ. ಇದು 7 ರೀ. ಅನ್ನ ಅರ್ಥಮದ, ಅನ್ನಮದ, ಅರ್ಥಮದ, ವೈಭವದ ಮದ, ರೂಪದ ಮದ, ಪ್ರಾಯದ ಮದ, ಸತ್ವದ ಮದ, ಧಾತ್ರಿ ವಶವಾದ ಮದ. ಇದು 7. ಈ 7 ಕೆಲವರಿಗಿರಲ್ಲ. ಅನ್ನ ಮದ, ಅಯ್ಯೋ ಆಚಾರ ತಿನ್ನೋಕ್ಕೆ ಇಲ್ಲ ಅಂತಾರೆ. ಮತ್ತು ಹೀಗೆ ಒಂದೊಂದಕ್ಕೂ ಕಾಟ್ ಹಾಕ್ಕೊಂಡು ಹೋಗ್ತಾರೆ. 7 ಇಲ್ಲ ಅಂತ, ಸದ್ಯ 7 ಇಲ್ಲಪ್ಪ ಅಂತ. ಈ ಕಡೆಯದೊಂದಿದೆ 8ನೇದು, ಏನೂ ಇಲ್ಲದೆ ಇದ್ದವ್ರಿಗೆ ಅದು ಬಂದ್ಬಿಡುತ್ತದೆ. ಅದ್ಯಾವುದು ಅಂದರೆ, ಇನ್ನೂ ತನಗೆ ಎದುರಿಲ್ಲ, ಏನೂ ಇಲ್ಲದೆ ಇದ್ದವ್ರಿಗೂ ಇದೊಂದು ಮದ ಇರುತ್ತೆ. ನಂಗೆ ಸಮ ಯಾರಿದ್ದಾರೆ ಅಂತ, ನನ್ನ ಸಮ ಯಾರು ಅಂತ ಏನು ಬೀಗ್ತಾ ಇರ್ತೀವಿ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ, ಅಷ್ಟರೊಳು ದೊರೆ ಪುರಂದರ ವಿಠ್ಠಲನ ನೆನೆ ಮನವೇ. ಬರೀ ಮದದಿಂದ ಮೆರಿತಿರ್ತೀವಿ. ಅದರೊಳಗೂ ದುಡ್ಡಿನ ಮದ ಒಂದು ಬಂದುಬಿಟ್ರೆ ಮಿಕ್ಕ ಎಲ್ಲ ಮದ ತಾನೇ ಬಂದುಬಿಡುತ್ತಂತೆ. ಆ ಮುಂದೆ ಹೇಳ್ತಾರೆ, ದುಡ್ಡಿನ ಹಿಂದೆ ಎಷ್ಟು ಕೆಟ್ಟ ಗುಣಗಳು ನಮ್ಮ ಹಿಂದೆ ಬರುತ್ತೆ. ಯಾವಾಗಲೂ ಸಂಪತ್ತಲ್ಲಿ 2. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ 2 ಹೇಳ್ತಾನೆ. ಒಂದು ದೈವಿ ಸಂಪತ್ತು, ಮತ್ತೊಂದು ಆಸುರಿ ಸಂಪತ್ತು. ಈ ದೈವಿ ಸಂಪತ್ತು, ಆಸುರಿ ಸಂಪತ್ತಿನ ಈ ವಿಶ್ಲೇಷಣೆ ತುಂಬ ಸಿಂಪಲ್ ಆಗಿ ಅಂದರೆ, ನೀವು ನ್ಯಾಯ ಮಾರ್ಗದಿಂದ ಏನು ಆರ್ಜನೆ ಮಾಡ್ತೀರಿ ಅದು ದೈವಿ ಸಂಪತ್ತು, ದೇವರು ಕೊಟ್ಟದ್ದು. ಅದು ಬಿಟ್ಟು ಅನ್ಯಾಯ ಮಾರ್ಗದಿಂದ ಏನೆಲ್ಲ ಸಂಪಾದನೆ ಮಾಡಿ ಅದನ್ನು ಎಲ್ಲಿ ವಿನಿಯೋಗ ಮಾಡ್ತಾ ಇಲ್ಲ, ಮನಿ ಬ್ಲಾಕ್ ಮಾಡ್ತಾ ಇದ್ದೀರಿ, ಅದು ಆಸುರಿ ಸಂಪತ್ತು. 2 ನಿಲ್ಲಬಾರ್ದು, ಹರಿತಾ ಇರಬೇಕು. 2 ನಿಲ್ಲೇಬಾರ್ದು. ಯಾವುದಂದರೆ, ಒಂದು ದುಡ್ಡು ನಿಂತರೆ ಬ್ಲಾಕ್, ಇನ್ನೊಂದು ಬ್ಲಡ್ಡು ಕ್ಲ್ಯಾಟ್.
ಕ್ಲಾಟ್ ಆದರೂ ಗೋವಿಂದ, ಬ್ಲಾಕ್ ಆದರೂ ಗೋವಿಂದ. ಎರಡು ನಿಲ್ಲಬಾರದ ವಸ್ತುಗಳು ಅಂದರೆ ಒಂದು ದುಡ್ಡು, ಇನ್ನೊಂದು ಮೈಯಲ್ಲಿ ಹರಿಯೋ ಬ್ಲಡ್ಡು ಹರಿತಾ ಇರಬೇಕು. ಎಲ್ಲರೂ ಕ್ಲಾಟ್ ಆಯಿತು ಆಸ್ಪತ್ರೆ ಅಲ್ವಾ, ಬರ್ಬೋದು ಬರ್ದೇನೋ. ಆಸ್ಪತ್ರೆಗೆ ಹೋದವರೆಲ್ಲ ಮನೆಗೆ ಬರ್ತಾರೆ ಗ್ಯಾರಂಟಿ ಇಲ್ಲ, ಹೋದವರೆಲ್ಲ ಹೋಗೇ ಬಿಡ್ತಾರೆ ಅನ್ನೋದು ಇಲ್ಲ. ಒಟ್ಟು ಆಗಬಾರದ್ದಾಗಿದೆ, ಅದಕ್ಕೆ ಆಸ್ಪತ್ರೆಗೆ ಸೇರಿಸಿದ್ದೀವಿ. ಆಗ ನಿಲ್ಲಬಾರ್ದು, ಇವೆರಡೂ ನಿಲ್ಲಬಾರ್ದು ಅಂತ ಹರಿತಾ ಇರಬೇಕು. ಕೆಲವ್ರಿಗೆ ಹರಿಯೋದೇ ಬೇಜಾರು. ಆಚಾರ ಬೇಕಾದಷ್ಟು ಬರುತ್ತೆ, ತಿಂಗಳು ಕೊನೆ ಆಗ್ತಿದ್ದಾಗ ಒಂದು ಪೈಸಾ ಇರಲ್ಲ ಅಂತ. ಅಂದರೆ ಅವರ ಅರ್ಥ ಏನಂದರೆ ಎಲ್ಲ ಬರಬೇಕು, ಇಲ್ಲಿಂದ ಹರಿದು ಹೋಗಬಾರ್ದು, ಅದು ನನ್ನ ಹತ್ರನೇ ಇರಬೇಕು. ಇದು ದುರ್ಬುದ್ಧಿ. ತೊಗೊಂಡು ಬಾ, ದೇವರು ನಿನಗೆ ಕೊಡೋದು ಯಾಕಂದರೆ ನೀನು ಒಬ್ಬ ತಿನ್ನಲಿಕ್ಕಲ್ಲ, ನಿನ್ನ ಹೆಂಡತಿಗೆ ಕೊಡು, ಮಕ್ಕಳಿಗೆ ಕೊಡು. 6 ಭಾಗ ಮಾಡಬೇಕಂತೆ ಭಾಗವತ ಹೇಳುತ್ತೆ. ನಿಮಗೇನು ಸಂಪತ್ತಿದ್ದರೂ ಕೂಡ ಅದನ್ನು ಇಷ್ಟು ಭಾಗ ಮಾಡಿ ವಿನಿಯೋಗ ಮಾಡು ಅಂತ ಹೇಳುತ್ತೆ. ನೀನು ಒಬ್ಬನೇ ತಿನ್ನುವ, ನಿನಗೆ ದುಡಿಯುವ ಅಧಿಕಾರ ಇದೆ, ತಿನ್ನುವ ಅಧಿಕಾರ ನಿನಗಿಲ್ಲ. ಅಡುಗೆ ನಾ ಮಾಡ್ತೀನಿ ಅಂತ ಅಮ್ಮ ಒಬ್ಬಳೇ ಕೂತು ತಪ್ಪಲೆ ಅನ್ನ ತಿಂದುಬಿಟ್ರೆ ಮಕ್ಕಳಿಗೆ ಯಾರು ಬಡಿಸೋರು? ಮಾಡಿದ್ದು ನೀನೇ ಆದರೂ ಬಡಿಸ್ಬೇಕು ಅವರಿಗೆ. ಯಾವ ತಾಯಿ ನಮ್ಮ ಹಿಂದೂ ಒಳಗೆ ಭಾರತೀಯ ತಾಯಿ ಯಾರೂ ಕೂಡ ಅಡುಗೆ ಮಾಡಿ ತಾನೇ ತಿನ್ನಲ್ಲ. ಮಗ ಮಧ್ಯಾಹ್ನ ಬರಲಿ ಅವನಿಗೆ ಬಡಿಸೇ ತಿಂತೀನಿ ಅಂತಾಳೆ. ಹಾಗೆ ನಮ್ಗೇನು ಸಂಪಾದನೆ ಕೊಡಲಿಕ್ಕಿದೆ ಅದು ಇಡ್ಲಿಕ್ಕಲ್ಲ, ಇಟ್ರಿ ಹಾಳಾಯ್ತು. ಇವನು ಈ ಬೇಕಾದಷ್ಟು ಸಂಪಾದನೆ ಮಾಡ್ತಿದ್ದ, ಆಢ್ಯತಮ ಶ್ರೀಯ. ಇದ್ರ ಜೊತೆಗೆ ಕೆಟ್ಟ ಬುದ್ಧಿ ಏನಂದರೆ ಕದರಿಯ ಅಂದರೆ ಜಿಪುಣ ಚಕ್ರವರ್ತಿ. ಕೆಲವರು ಅಂತಾರೆ ನೋಡಿ, ನಮ್ಮದು ತಾ ಅನ್ನೋದು ತಲತಲಾಂತರದಿಂದ ಬಂದಿದೆ, ಕೋ ಅನ್ನೋದು ನಮ್ಮ ಕುಲದಲ್ಲೇ ಇಲ್ಲ ಅಂತ. ಈ ಹೋಮ ಅಂತಾರೆ ನೋಡಿ, ಹೋಮ, ಇದಕ್ಕೆ ಸಂಸ್ಕೃತದಲ್ಲಿ ಯಜ್ಞ ಅಂತಾರೆ. ಇಡೀ ಜೀವನ ಒಂದು ಯಜ್ಞ. ಈ ಯಜ್ಞದಲ್ಲಿ ಏನು ಮಂತ್ರ ಬರದೇ ಇದ್ದರೂ 2 ಗೊತ್ತಿರಬೇಕು. 2 ಯಾವುದಂದರೆ ಸ್ವಾಹ ನಮಮ, ಸ್ವಾಹ ನಮಮ, ಇದೆರಡು ಮೇಯ್ನ್ ಕೇಳಿಸ್ತಾ ಇರುತ್ತೆ. ಜೀವನದಲ್ಲಿ 2 ಇರಬೇಕಂತೆ. ನಮ್ಮ ಗುರುಗಳು ಹೀಗೆ 2 ಬೆರಳು ತೋರಿಸ್ತಾರೆ ಮಧ್ವಾಚಾರ್ಯ. ನೀವು ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ 1 ಇಟ್ಕೋಬೇಡಿ, 2 ಇಟ್ಕೊಳ್ಳಿ. ಕೆಲವರು ಒಂದೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಏನಂದರೆ ಸ್ವಾಹ, ಬರೀ ಸ್ವಾಹ, ನಮಮ ಇಲ್ಲೇ ಇಲ್ಲ. ಕೆಲವರು ಅಂತಾರೆ ನಮ್ಮ ಅಣ್ಣ ನನ್ನ ಸೈಟನ್ನು ಸ್ವಾಹ ಮಾಡಿಬಿಟ್ಟ, ನಮ್ಮ ಎಲ್ಲ ಆಸ್ತಿ ಅವನೇ ಸ್ವಾಹ ಮಾಡಿಬಿಟ್ಟ, ಗುಳುಮ್ ಮಾಡಿಬಿಟ್ಟ ಅಂತ. ಸ್ವಾಹ ಅಂತ ಅಷ್ಟೇ ಅನ್ನಬಾರ್ದು. ನಮ್ಮ ಮಮ ಇತಿ ಚೇತ್ ನಂದಲ್ಲ. ಸ್ವಾಹನೂ ಇರಲಿ, ನಮಮನೂ ಇರಲಿ, 2 ಇದ್ದರೆ ಇದು ಯಜ್ಞ. ಇದು ಜೀವನ ಯಜ್ಞ. ಯಜ್ಞೇನ ಯಜ್ಞಮಯಜಂತ ದೇವಾಹ. ಯಜ್ಞಾನುಸಂಧಾನದಿಂದ ದೇವತೆಗಳು ಭಗವಂತನ ಆರಾಧನೆಯನ್ನು ಮಾಡಿದ್ದಾರಂತೆ. ಹಾಗಾದರೆ ಈ ಜೀವನ ಯಜ್ಞ ಅಂತ ಆಗ್ಬೇಕಾದ್ರೆ 2 ಇರಬೇಕು. ಒಂದು ಸಂಪಾದನೆನೂ ಮಾಡಬೇಕು, ಇನ್ನೊಂದು ಕೊಡಲೂ ಬೇಕು. ಬೇಸಿಗೆ ಕಾಲದಲ್ಲಿ ಸೂರ್ಯ ತನ್ನ 1000 ಕಿರಣಗಳಿಂದ ಭೂಮಿಯಲ್ಲಿರುವ ಎಲ್ಲ ನೀರನ್ನು ಎಳ್ಕೊತಾನೆ. ಅದು ಅವನ ಮನೆ ಟ್ಯಾಂಕಲ್ಲಿ ಇಟ್ಕೊಳ್ಳೋಕ್ಕಲ್ಲ, ಮಳೆಗಾಲದಲ್ಲಿ ಹಾಗೆ ಸುರಿಸ್ಬಿಡ್ತಾನೆ. ಹಾಗೆ ಯಂಗ್ ಏಜಲ್ಲಿ ಚೆನ್ನಾಗಿ ದುಡಿರಿ, ಪಡೆಯೋ ಕಾಲಕ್ಕೆ ಪಡೀರಿ, ಕೊಡೋ ಕಾಲಕ್ಕೆ ಕೊಡ್ರಿ. ನೀವು ತರೋದಷ್ಟೇ ತನ್ನಿ, ಎಲ್ಲ ನೀವೇ ತಂದರೆ ತಪ್ಪು. ಸರ್ಕಾರಕ್ಕೆ ಕಟ್ಟಬೇಕಾದ್ದು, ದೇವರಿಗೆ ಕಟ್ಟಬೇಕಾದ್ದು, ಸ್ವಜನರಿಗಾಗಿ ನಾವು ಖರ್ಚು ಮಾಡಬೇಕು, ಪರೋಪಕಾರಕ್ಕಾಗಿ ಮಾಡಬೇಕಾದ್ದು, ಇದೆಲ್ಲ ನಮ್ಮ ಅತ್ಯವಶ್ಯ ಕರ್ತವ್ಯ. ಅದು ಬಿಟ್ಟು ಕದರಿಯ ಬುದ್ಧಿ, ಜಿಪುಣ ಬುದ್ಧಿ ಬಂತು, ಹಾಳಾದ್ರಿ ಅಂತ ಅರ್ಥ. ಈ ಬ್ರಾಹ್ಮಣನಿಗೆ ಅದೊಂದಿತ್ತು, ಕಾಮಿ ಅಂದರೆ ಅವನ ಬಯಕೆಗಳಿಗೆ ಕೊನೆಯೇ ಇರಲಿಲ್ಲ. ಯಾವಾಗಲೂ ಅದು ಬೇಕು ಇದು ಬೇಕು ಇದು ಮಾಡಿ. ಕೆಲವರು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂತ ಜೀವನದ ಬುದ್ಧಕ್ಕೂ ಅದೇ ಮಾಡ್ತಾ ಹೋದರೆ ದೇವರಲ್ಲಿ ನಿಲ್ಲೋದು ಯಾವಾಗ ನಿಮ್ಮ ಮನಸ್ಸು ನಿಲ್ಲೋ? ಕಾಮಿ, ಈ ಬಯಕೆಗಳು ನೋಡಿ, ಬೇಕುಗಳು ಸಾಕಾದರೆ ಮಾತ್ರ ಭಗವಂತ ಬೇಕಾಗ್ತಾನೆ. ಬೇಕುಗಳು ಸಾಕಾಗದೆ ಹೋದರೆ ದೇವರು ಬೇಕಾಗಲ್ಲ. ಕೆಲವರಿಗೆ ದೇವರು ಬೇಕಾಗಿಲ್ಲ. ಯಾಕೆ ಗೊತ್ತಾ? ಅವರಿಗೆ ಬೇಕುಗಳು ಸಾಕಾಗಿಲ್ಲ, ಅವ್ರಿಗಿನ್ನೂ ಬಹಳ ಬೇಕುಗಳಿದೆ. ಯಾಕ್ರಿ ಪುರಾಣಕ್ಕೆ ಬರ್ತಾ ಇಲ್ಲ? ಅಯ್ಯೋ ನಮ್ಮ ಮಗಳಿಗೊಂದು ವರ ಬೇಕು ನೋಡಿ, ಅದೊಂದು ಬೇಕು, ಅದು ಸಿಕ್ಕಿಬಿಟ್ರೆ ಆಯ್ತು, ನಂಗೆ ಇನ್ನೇನು ಕೆಲಸ, ಮಗಳಿಗೆ ಮದುವೆ ಮಾಡಿಬಿಟ್ರೆ ನೀವು ಬೇಡ ಅಂದರೂ 6 ಗಂಟೆಗೆ ಬಂದು ಇಲ್ಲೇ ಕೂತ್ಬಿಡ್ತೀನಿ ಅಂತ ಕೆಲವರು. ಮಗಳಿಗೆ ಮದುವೆ ಆಯಿತು, ಆಮೇಲೆ ಏನು ರೀ ತಿರ್ಗಾ ಪುರಾಣಕ್ಕೆ, ಅಯ್ಯೋ ನಮ್ಮ ಮಗಳು ಅಳಿಯೋ ಒಂದು ಸೈಟ್ ಹುಡುಕ್ತಾ, ಅದೊಂದು ಬೇಕು ನೋಡಿ, ಅವ್ರಿಗೊಂದು ಸೈಟ್ ಮಾಡೋದು ಮನೆ ಕಟ್ಕೊಟ್ಬಿಟ್ರೆ ಮುಗಿದೋಯ್ತು, ನಮ್ಗೆ ಇನ್ನೇನು ಕೆಲಸ, ಅದೊಂದು ಬೇಕು. ಅಲ್ಲ ಅವ್ರಿಗೇನು ಕೈ ಇಲ್ವಾ, ಕಾಲಿಲ್ವಾ, ತಲೆ ಇಲ್ವಾ, ಬುದ್ಧಿ ಇಲ್ವಾ, ಹುಡ್ಕೊಳಕ್ಕೆ ಬರಲ್ವಾ? ಹುಡುಕೋತಾರೆ. ನೀವು ಬನ್ನಿ ಪ್ರವಚನಕ್ಕೆ, ಬರಲ್ಲ. ಯಾಕೆಂದರೆ ಬೇಕು ಮೂಲತಃ ಇವನ್ ತಲೆ ಒಳಗೆ ಕೂತ್ಬಿಟ್ಟಿದೆ. ಈ ಬೇಕುಗಳು ಸಾಕಾಗೋವರೆಗೂ ಭಗವಂತನ ಕಥಾ, ಭಗವಂತನ ಭಕ್ತರ ಸಹವಾಸ ಬೇಕಾಗೋಲ್ಲ. ಈ ಬೇಕು ಇದೆಯಲ್ಲ, ತಾನೇ ಸಾಕು ಮಾಡಿಕೊಂಡ್ರೆ ಸಾಕು, ಅದಾಗದೆ ಸಾಕು ಆಗೋದೇ ಇಲ್ಲ. ಈ ಬೇಕು ಇಟ್ಕೊಂಡು ಹೊರಟ್ರೆ ಈ ಬಾಡಿ, ಬೇಕು ಇಟ್ಕೊಂಡು ಜೀವನದಲ್ಲಿ ಹೊರಟ್ರೆ ಈ ಬಾಡಿ ಇಟ್ಕೊಂಡು
ಇದು ಬ್ರೇಕ್ ಇಲ್ಲದ ಗಾಡಿ ಥರ, ಎಲ್ಲಿ ಬಿದ್ದು ಹೋಗುತ್ತೋ, ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ, ಎಲ್ಲಿ ಹಾಳಾಗುತ್ತೋ ಗೊತ್ತಿಲ್ಲ. ಒಬ್ಬ ಗಾಡಿ ಓಡಿಸೋನಿಗೆ ಏನಿರಬೇಕು? ಬ್ರೇಕ್ ಇರಬೇಕು. ಹಾಗೆ ಬೇಕುಗಳಿಗೆ ಬ್ರೇಕ್ ಇರಬೇಕು. ಅದು ಮನೋನಿಯಂತ್ರಣ ಇರಬೇಕು. ಕಣ್ಣು ಬೇಕು ಬೇಕು ಅಂದಾಗಲೇ ಇವತ್ತಾಗಲ್ಲ ಅಂತ ನಿಲ್ಲಿಸ್ಬಿಡ್ಬೇಕು. ನಾಲ್ಗೆ ಬೇಕು ಬೇಕು ಅನ್ನುವಾಗಲೇ ನಿಲ್ಲಿಸ್ಬೇಕು. ಯಾವಾಗಲೂ ಊಟ ಎಷ್ಟು ಮಾಡಬೇಕು ಅಂದರೆ ಇಲ್ಲಿ ತನಕ ಬರೋ ಹಾಗಲ್ಲ. ಕೆಲವರೇನೋ ಬಲವಂತ ಮಾಡ್ತಾರೆ ಅಂಥೇಳಿ ತಿಂದುಬಿಡ್ತಾರೆ. ಆಮೇಲೆ ಉಸಿರಾಡೋ ಕೂಡ ಆಗಬಾರ್ದು, ಇಷ್ಟು ತಿಂದುಬಿಟ್ಟಿರ್ತಾರೆ. ಯಾವಾಗಲೂ ಇನ್ನೂ ಒಂದು ತುತ್ತು ಬೇಕನ್ನುವಾಗ ನಿಲ್ಲಿಸ್ಬಿಡ್ಬೇಕು. ಊಟ ಹಾಕೋರು ಹೇಳ್ತಿರ್ತಾರೆ ಸಾವಕಾಶವಾಗಿ ಮಾಡಿ ಅಂತ. ಸಾವಕಾಶ ಅಂದ್ರೇನು ಗೊತ್ತಾ? ತಿನ್ನೋದಿಕ್ಕೂ ಮಧ್ಯ ಸ್ಪೇಸ್, ಅವಕಾಶ ಇರಲಿ ಅಂತ. ಕೆಲವ್ರು ನೀರು ಕೂಡ ಕುಡಿದ ಹಾಗೆ, ಎಲ್ಲಿ ನೀರು ಇದ್ದೇ ಇರ್ತಾರೆ, ಕುಡಿಬೋದು, ಲಾಡು ಎಲ್ಲಿ ತಿನ್ನಿ ಅಂಥೇಳಿ ಒಂದೇ ಶುಗರ್ ಆದರೂ ಇಲ್ಲಿವರೆಗೂ ಹೊಡೆದಾಕ್ಬಿಟ್ಟಿರ್ತಾರೆ. ಅದೆಲ್ಲ ಮಾಡಬಾರ್ದು. ಈ ಬೇಕು, ಮನುಷ್ಯನಿಗೆ ಬೇಕು ಇದೆಯಲ್ಲ, ಅದು ಅವನು ಎಲ್ಲಿಗೆ ತೊಗೊಂಡೋಗ್ಬಿಡತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಭಗವಂತ ಬೇಕಾಗಬೇಕಾದರೆ ಬೇಕುಗಳು ಸಾಕಾಗಲೇಬೇಕು. ಆದರೆ ಇವನು ಕಾಮಿ. ಈ ಬ್ರಾಹ್ಮಣ ಯಾಕೆ ಇಷ್ಟು ಅಧಪತನಕ್ಕೆ ಗುರಿಯಾದ ಅಂದರೆ ಇವನಲ್ಲಿ ಬೇಕುಗಳು ನಿಲ್ಲಿಲ್ಲ. ಬರೀ ಜೀವನದ ಉದ್ದಕ್ಕೂ ಬೇಕು ಬೇಕು ಬೇಕು. ಲುಬ್ಧ ಅತಿಕೋಪನ. ಇದ್ರ ಜೊತೆಗೆ ಇನ್ನೊಂದು ಪ್ಲಸ್ ಏನಿತ್ತಂದ್ರೆ ಅವನಿಗೆ ದುರ್ಗುಣ. ಕೋಪಿಷ್ಟ ಅಂದರೆ ಕೋಪಿಷ್ಟ, ಅತಿ ಕೋಪ. ಜ್ಞಾತಯೋತಿತಸ್ತಸ್ಯ ವಾಂಗ್ಮಾತ್ರೇಣ ನರ್ಚಿತ. ಇವನು ಜ್ಞಾನಿಗಳನ್ನು, ಜ್ಞಾತಿಗಳು ಅಂದರೆ ಸಂಬಂಧಿಕರು, ಅತಿಥಿಗಳು. ನಾವು ಜೀವನದಲ್ಲಿ ಇಬ್ಬರಿಗೆ ಮರಿದೇ ಪೂಜೆ ಮಾಡಬೇಕು. ದೇವರು ನಮಗೆ ಕೊಟ್ಟ ಸಂಪತ್ತಿನಿಂದ ದೇವರು ತೃಪ್ತನಾಗಬೇಕಾದ್ರೆ ಇಬ್ಬರ ಪೂಜೆ ಮಾಡಬೇಕಂತೆ. ಈ ಮನೆ ಕಟ್ತಿರಲ್ಲ, ಅದಕ್ಕೆ ಗೃಹ ಪ್ರವೇಶ ಮಾಡ್ತಿರಲ್ಲ, ಅದರಲ್ಲಿ ಸಂಕಲ್ಪ ಹೀಗಿದೆ. ಈ ಮನೆ ಯಾಕೆ ಅಂದರೆ ನನಗೆ ಅಂತಲ್ಲ. ಯಾವಾಗಲೂ ಮನೆ ಕಟ್ಟೋ ನಮಗೆ ಅಂತ ಕಟ್ಟಬಾರ್ದಂತ. ನಮಗೆ ಅಂತ ಕಟ್ಟಿದರೆ ಇಂಗ್ಲೀಷ್ ಮಾತು ಫೂಲಿಶ್ ಬಿಲ್ಡ್ ದಿ ಹೌಸ್ ಅಂತ. ಉಪನಿಷತ್ತು ಮತ್ತು ಶಾಸ್ತ್ರ ಹೇಳುತ್ತೆ ಮನೆ ಕಟ್ಟಬೇಡ ಅಂತ. ಆದರೆ ಭಾಗವತ ಹೇಳುತ್ತೆ ಮನೆ ಕಟ್ಟು ಅಂತ. ಉಪನಿಷತ್ತಲ್ಲಿ ಬೇಡ ಅಂದರೆ ಭಾಗವತ ಕಟ್ಟು. ಹೀಗೆ ಹೇಳುವಾಗ ಈ ವಿರುದ್ಧ ಅರ್ಥದಲ್ಲಿ ಏನು ಸಮನ್ವಯ ಅಂದರೆ ಮನೆ ಕಟ್ಟಿ ನಮಗಾಗಿ ಅಂತ ಕಟ್ಟಬೇಡಿ. ಹಾಗಾದ್ರೆ ಯಾರಿಗಾಗಿ? ಎರಡಕ್ಕಾಗಿ ಕಟ್ಟಿ. ಒಂದು ದೇವರ ಧ್ಯಾನಕ್ಕಾಗಿ, ದೇವರ ಪೂಜೆಗಾಗಿ ಕಟ್ಟಿ. ಇನ್ನೊಂದು ಅತಿಥಿ ಅಭ್ಯಾಗತಾನಾಂ ಸುಖ ನಿವಾಸ ಸಿದ್ಧಾರ್ಥಂ. ಯಾರಾದರೂ ಮನೆ ಬಾಗಿಲಿಗೆ ಬಂದರೆ ಒಳಗೆ ಕೂಡಿಸಿ ಒಂದು ಲೋಟ ಕಾಫಿನೋ ಹಾಲೋ ಒಂದು ತುತ್ತನ್ನನೋ ಹಾಕ್ಲಿಕ್ಕೆ ಒಂದು ಆಶ್ರಯ ಇರಲಿ ಅಂತ ಮನೆ ಕಟ್ಟಬೇಕಂತೆ. ನಮ್ಗೆ ಇವತ್ತು ಆ ಸಂಪ್ರದಾಯವೇ ಇಲ್ಲ. ಹಿಂದಿನ ಕಾಲದಲ್ಲೆಲ್ಲ ಹೀಗಿತ್ತಂತೆ. ಯಾರು ಅತಿಥಿ ಬರ್ತಾರಾ ಅಂತ ಕಾಯ್ತಿದ್ರಂತ. ಅಡುಗೆ ಮಾಡಿಕೊಂಡು 12 ಗಂಟೆ ತನಕ ಊಟ ಮಾಡ್ತಿರಲಿಲ್ಲ. ನಾವು ತಿಂದು ಮಿಕ್ಕಿದ್ದನ್ನು ಅತಿಥಿ ರೂಪದ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕಾಗೋಲ್ಲ. ಯಾರಾದರೂ ಬರ್ತಾನಾ, ನನಗಿವತ್ತು ಪುಣ್ಯ ಕೊಡ್ತಾನಾ, ಯಾರಿಗಾದರೂ ನೀಡುವ ಯೋಗ್ಯತೆ ಇವತ್ತು ನನಗಿದೆಯಾ, ನಾನು ಕಾಯ್ತೇನೆ ಅಂತ 12:30 1 ಗಂಟೆ ತನಕ ಹಳ್ಳಿ ಕಡೆ ಕಾಯ್ತಾ ಇದ್ರಂತೆ. ಯಾರು ಈ ಊರಿಗೆ ಅತಿಥಿ ಬರ್ತಾನಾ ಅಂತ. ಇವಾಗೂ ಅಷ್ಟೇ, ಯಾರು ಬರ್ತಾನಾ ಅಂತ ಬೆಳಗ್ಗೆ ಇಬ್ಬರು ಬಾಗಿಲಾಕೊಂಡು ಹೋಗೇ ಬಿಡ್ತಾರೆ, ಗಂಡ ಹೆಂಡತಿ. ಗೃಹಿಣಿ ಗೃಹ ಮುಚ್ಚತೆ ಅಂದರೆ ಬಾಗಿಲು ಹಾಕ್ಕೊಂಡು ಹೋಗುತ್ತೆ. ಇವರು ಸಾಫ್ಟ್ವೇರ್, ಅವರು ಸಾಫ್ಟ್ವೇರ್. ಮನೆಗೆ ಬರೋ ಅಷ್ಟೊತ್ತಿಗೆ ಇಬ್ಬರು ಹಾರ್ಡ್ವೇರ್. ಅದರಿಂದ ಇವರು ಕಾಫಿ ಮಾಡಲಿಕ್ಕೆ ರೆಡಿ ಇಲ್ಲ, ಅವರು ಕಾಫಿ ಮಾಡಲಿಕ್ಕೆ ರೆಡಿ ಇಲ್ಲ. ಕಾಯೋರು ಯಾರಿದ್ದಾರೆ? ದೇವರೇ ಇವರೆಲ್ಲರನ್ನೂ ಕಾಯಬೇಕು. ಆದರೆ ಕದರಿ ಆಗಬಾರ್ದು, ಜಿಪುಣ ಆಗಬಾರ್ದು. ಈ ಬ್ರಾಹ್ಮಣ ಜೀವನದಲ್ಲಿ ಎಂದೂ ಅತಿಥಿಗಳಿಗೆ, ಜ್ಞಾತಿಗಳಿಗೆ, ಬಂಧುಗಳಿಗೆ ನೋಡಿ, ಅವನು ಬಂದವರಿಗೆ ತಿಂಡಿ ಕಾಫಿ ಹಾಲು ಊಟ ಅನ್ನ ಕೊಡೋದಿರಲಿ. ವಾಂಗ್ ಮಾತ್ರೇಣಾಪಿ ಅರ್ಚಿತ. ಮಾತಿನಿಂದಲೂ ಪೂಜೆ ಮಾಡಿರಲಿಲ್ವಂತೆ. ಏನಂದರೆ ಮಾತಿನ ಪೂಜೆ ಅಂದ್ರೆ ಇಷ್ಟೇ ರೀ. ಯಾರು ಮನೆಗೆ ಬಂದರೆ ಏನು ಹೇಗೆ ಮಾತಾಡಿಸ್ಬೇಕು? ಏನು ರೀ ನೀವು ಯಾಕೋ ನಮ್ಮನ್ನು ಮರ್ತೇ ಬಿಟ್ರಪ್ಪ, ಎಷ್ಟು ದಿನ ಆಯಿತು ನೀವು ಬರೋದು ಬಿಟ್ಟು, ನಿಮ್ಮನ್ನು ನೋಡಿದೆ ನನಗೂ ಬಹಳ ಬೇಜಾರಾಗಿತ್ತು, ನಿಮ್ಮನ್ನು ನೆನೆಸ್ತಾ ಇದ್ದೆ. ಇಷ್ಟು ಅಂದುಬಿಟ್ರೆ ಅವ್ರು ಬಂದವ್ರಿಗೆ ಎಷ್ಟೋ ಖುಷಿ. ಅದೇ ಯಾರಾದರೂ ಬಂದ್ರಾ ಸರಿ ಟೈಮ್ ಬರ್ತೀರಿ ನೋಡಿ, ಎಲೆ ಹಾಕ್ಕೋಬೇಕು ಸರಿ ಟೈಮ್. ಯಾವ ಜನ್ಮದ ಶತ್ರುಗಳು ಇಟ್ಟು ಅಂದ್ಬಿಟ್ರೆ ಸಾಕಲ್ಲ. ಕೆಲವರು ಹೀಗಂತಾರೆ. ಯಾಕೆಂದರೆ ಬಂದು ನೀವೇನೋ ಒಳ್ಳೆ ಮಾತಾಡೋಕೆ ಆಚಾರೇ, ನೀವು ಒಳ್ಳೆ ಮಾತಾಡೋಕೆ ಶುರು ಮಾಡಿಬಿಟ್ರೆ ಬಿಡೋದೇ ಇಲ್ಲ, ಬರ್ತಾನೆ ಇರ್ತಾರೆ. ನೀವು ಒಂದೇ ಸತಿ ಕೆಟ್ಟವರಾದ್ರೂ ಪರವಾಗಿಲ್ಲ, ಒಂದೇ ಸತಿ ಅಂದ್ಬಿಡಿ, ಮುಂದೆ ಪರ್ಮನೆಂಟ್ ನಿಮ್ಮ ಮನೆ ಕಡೆ ಬರಲ್ಲ, ನೀವು ಆರಾಮಾಗಿರ್ಬೋದು. ಇದು ದುರ್ಬುದ್ಧಿ. ಕೆಲವರು ಜೀವನದಲ್ಲಿ ಸಂಪತ್ತನ್ನು ಉಳಿಸುವ ಸಲುವಾಗಿ ಈ ರೀತಿ ಬುದ್ಧಿಯನ್ನು ಬೆಳೆಸ್ಕೊಂಡಿರ್ತಾರೆ. ನೋಡಿ, ನಾವು ಹೋಗುವಾಗ ನಮ್ಮ ಹಿಂದೆ ನಾವು ಗಳಿಸಿದ್ದು ಬರೋಲ್ಲ. ನಾವು ಹೋಗೋಕ್ಕೆ ಮುಂಚೆ ನಾವು ಹೋಗೋ ಪ್ಲೇಸ್ಗೆ ಹೋಗೋದು ಎರಡು, ಒಂದು ಪುಣ್ಯ, ಇನ್ನೊಂದು ಪಾಪ. ಅದನ್ನು ನಾವು ಹೋಗೋಕ್ಕೆ ಮುಂಚೆನೇ ನಿಂತ್ಕೊಂಡ್ಬಿಟ್ಟಿರುತ್ತೆ. ನಾವು ಹೋದ ಮೇಲೆ ಇದಿವಂದ ಅಂತ ಅಮ್ಮ ಕೇಳಿ, ನಿಂದು ಬಾಪ ಈ ಕಡೆ, ನಿಂದು 2 ಹಿಡ್ಕೊಂಡು ನಿಂತ್ಕೊ, ನಿಂದು 2 ಇದೆ ಹಿಡ್ಕೊಂಡು ನಿಂತ್ಕೊ. ಈ ನೀವು ಭೂಲೋಕದಲ್ಲಿ 2 ಹಿಡ್ಕೊಂಡ್ಬಿಟ್ಟಿರುತ್ತೆ, ನಾನು ನಂದು ಇವ್ಯಾವೂ ಬರೋಲ್ಲ.
ಆ ಪಾಪ ಪುಣ್ಯ ಅದು ಮಾತ್ರ ನಮ್ಮ ಹಿಂದೆ ಬರುತ್ತೆ. ಆರು ಸಂಗಡ ಬಾಹೋರಿಲ್ಲ ನಾರಾಯಣ ನಿನ್ನ ನಾಮ ನೆರೆ ಬಾಹೋದಲ್ಲದೆ. ಯಾರಾದರೂ ಬರ್ತಾರ ಮಂಚ ಬಾರದು. ಕೆಲವ್ರ ಜೀವನದಲ್ಲಿ ಮಂಚ ತೊಗೋಬೇಕು ಅಂತ ಏನೋ ಒಂದು ಮಂಚ ತೊಗೊಂಡ್ರಿ ಮಲಗಿದ್ರಿ ಆಯ್ತು, ಇಲ್ಲ ಅದು ಸಾವಿರಾರು ರೂಪಾಯಿ ಖರ್ಚು ಮಾಡೋದು, ಲಕ್ಷಾಂತರ ರೂಪಾಯಿ. ಎಷ್ಟೋ ಜನ ನಿಮ್ಮ ರೋಸ್ ವುಡ್ ಮಂಚ ಹಾಕ್ಬಂದು 1 ಲಕ್ಷ ರೂಪಾಯಿ ಹೋದ್ರೆ ಬಿಡಿಕ ನ್ಯಾಯವಾಗಿ ಸಂಪಾದನೆ ಮಾಡಿರಲ್ಲ. ಆ ಕೆಟ್ಟ ಸಂಪಾದನೆಗೆ ಎಷ್ಟು ದೇವ್ರ ಪೂಜೆ ಬಿಟ್ಟೆ, ಪುರಾಣ ಬಿಟ್ಟೆ, ಸತ್ಕರ್ಮ ಬಿಟ್ಟೆ, ದಾನ ಮಾಡೋ ದುಡ್ಡನ್ನು ಮನೇಲಿ ಇಟ್ಕೊಂಡೆ, ಒಬ್ರು ಕೊಡಬೇಕಾದ ದುಡ್ಡು ಎಷ್ಟು ಮನಿ ಬ್ಲಾಕ್ ಮಾಡಿ ತೊಗೊಂಡಿದ್ಯಾ ನೀನು ಅಲ್ವಾ? ಈ ಮಂಚ ಬಾರದು ಇದಕ್ಕೆ ಮಾಡಿದೆಯಲ್ಲ ಪಾಪ, ಅದು ಬರುತ್ತೆ. ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು. ಕಂಚು ಕನ್ನಡಿ ಅಂದರೆ ಕೆಲವರು ಹೋದೋದ ಕಡೆ ಎಲ್ಲ ಒಂದೊಂದು ಪರ್ಚೇಸ್ ಮಾಡೋದು, ಮನೆಗೆ ತಂದು ಹಾಕೋದು, ಪರ್ಚೇಸ್ ಮಾಡಿ ಏನು ನೀವು ಪರ್ಚೇಸ್ ಮಾಡಿದ್ರು ಅವು ಯಾವೂ ನಿಮ್ಮ ಹಿಂದೆ ಬರಲ್ಲ. ಕೆಲವರು ನಾವು ಕಾಶಿಗೆ ಹೋದಾಗ ತಂದ್ವಿ, ಅಮೇರಿಕಕ್ಕೆ ಹೋದಾಗ ತಂದ್ವಿ, ಲಂಡನ್ಗೆ ಹೋದಾಗ ತಂದ್ವಿ, ಅಲ್ಲಿ ಹೋದಾಗ ಇವ್ಯಾವಾರು ನಿಮ್ಮ ಹಿಂದೆ ಬರುತ್ತಾ? ಕಂಚು ಕನ್ನಡಿ ಬಾರವು. ಸಂಚಿತ ದ್ರವ್ಯ ಮತ್ತೆ ಬಾರದು ಮುಂಚೆ ಮಾಡಿರೋ, ಮುಂಚೆ ಅಂದರೆ ಸಾಯಕ್ಕೆ ಮುಂಚೆ ಮಾಡಿರೋ ಧರ್ಮವಾ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ. ಮನುಷ್ಯ ಏನು ಮಾಡಿದ್ರೂ ದೇವರು ಮಾಫ್ ಮಾಡ್ತಾನಂತೆ, ಏನು ಮಾಡಿದ್ರೂ ದೇವರು ಕ್ಷಮಿಸ್ತಾನಂತೆ. ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಡದೇ ಇದ್ದರೆ ಮಾತ್ರ ಅವನು ಮಾಫ್ ಮಾಡೋಲ್ಲ. ನಾನು ಕೊಟ್ಟದ್ದು ನನಗೆ ತೋರಿಸದೆ ತಿಂತಾರಲ್ಲ, ಇವು ಎಷ್ಟು ದೊಡ್ಡ ಕಳ್ಳರು. ನಮ್ಮ ಹತ್ರ ಏನಿರಲಿಲ್ಲ, ಎಲ್ಲ ದೇವರೇ ಕೊಟ್ಟದ್ದು. ಕೊಟ್ಟ ದೇವರಿಗೆ ತೋರಿಸಿ ಆದರೂ ತಿನ್ಬೇಕೋ ಬೇಡೋ ಅದೂ ಇಲ್ಲ. ಇದನ್ನು ಮಾಡಬಾರ್ದು. ಈ ಬ್ರಾಹ್ಮಣ ಮೊದಲೇ ಬ್ರಾಹ್ಮಣ, ಮಾಡಿದ್ದು ಬಿಸ್ನೆಸ್ಸು, ತಂದದ್ದು ಕೆಟ್ಟ ಹಣ, ಅದನ್ನೂ ಕೊಡುವ ಬುದ್ಧಿ ಇಲ್ಲ, ಜೊತೆಗೆ ಕಾಮ, ಜೊತೆಗೆ ಕ್ರೋಧ ಎಲ್ಲ ಇವನಲ್ಲಿ ಮನೆಯಾಗಿದೆ. ಮುಂದೆ ಇವನು ಹೇಗಿದ್ದ, ಇವನಿಂದ ಏನು ಬಾಯಲ್ಲಿ ಮಾತು ಬಂತು, ನಾಳೆ ನೋಡೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ಕೃಷ್ಣಾರ್ಪಣ.